ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ. ಗುಡ್ ಮಾರ್ನಿಂಗ್ ಟು ಎಲ್ಲ ನನ್ನ ಮೋದಿಕೇರಿಯನ್ಸ್ ಬಳಗಕ್ಕೆ. ಸೊ ಬಹಳ ಖುಷಿ ಆಗ್ತಿದೆ ಸ್ನೇಹಿತರೆ ಎಲ್ಲರನ್ನು ಕೂಡ ನೋಡೋದಕ್ಕೆ ಇವತ್ತಿನ ದಿನ. ಸೊ ನೀವೆಲ್ಲರೂ ಕೂಡ ಅರ್ಲಿ ಮಾರ್ನಿಂಗ್ ಇವತ್ತು ಶನಿವಾರ ನಾವೆದ್ದು ಕೂಡ ವೇಟ್ ಮಾಡ್ತಾ ಇದೀವಿ. ಆಲ್ರೆಡಿ ಬಹಳ ದಿನಗಳಿಂದ ಈ ಒಂದು ಪ್ರೋಗ್ರಾಮ್ ನ ಕಾಯ್ತಾ ಇದ್ವಿ. ಸೊ ಬಹಳ ಖುಷಿ ಆಗತ್ತೆ. ಸೊ ಇವತ್ತಿನ ದಿನ ನಿಜವಾಗ್ಲೂ ಕೂಡ ನೀವ್ ಯಾರು ಕೂಡ ಇಲ್ಲಿರುವಂತರಾಗ್ಲಿ, ಇವನ್ ನಾನಾಗ್ಲಿ ನನ್ನ ಜೀವನದಲ್ಲಿ ಮರೆಯಕ್ಕಾಗದೇ ಇರುವಂತ ಒಂದು ದಿನ ಆಗತ್ತೆ ಇವತ್ತು. ನಮ್ಮೆಲ್ಲರ ಇಡೀ ಕರ್ನಾಟಕ ಮೋದಿಕೇರ್ನ ಬಹಳ ದೊಡ್ಡ 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 ಮಿಷನ್ ಆದಂತ 1,000 ಜನಗಳನ್ನ ಲಕ್ಷಾಧಿಪತಿಗಳನ್ನಾಗಿ ಮಾಡ್ಬೇಕು ಅಂತ ನಾವೆಲ್ಲರೂ ತಗೊಂಡಿರುವಂತ ನಿರ್ಧಾರ. ಸೊ ಇಡೀ ಕರ್ನಾಟಕ ಮೋದಿಕೇರಿನ್ ಟೀಮ್ ವರ್ಕ್ ಮುಖಾಂತರ ಹೊರಟಿದೆ. ಆ ಒಂದು ನಿರ್ಧಾರಕ್ಕೆ ಸಿಕ್ಕಾಪಟ್ಟೆ ಸಾಥ್ ಕೊಡ್ತಿರುವಂತ ಒಂದು ಹೊಸ ಪ್ರೋಗ್ರಾಮ್ ನಮ್ಗೆ ಕೈಲಿ ಸಿಕ್ಕಿದೆ. ಕರ್ನಾಟಕದ ಸಾರ್ಥಕ ಸಮ್ಮಿಲನ ದೇಶಾದ್ಯಂತ ಹೊಸದಾಗಿ ಒಂದು ಸಂಚಲನ ಮೂಡಿಸಿರುವಂತ, ಹೊಸದಾಗಿ ಹೆಸರು ಮಾಡ್ತಾ ಇರುವಂತ, ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ 1 ಲಕ್ಷ ಇನ್ಕಮ್ ನ ತಗೊಳ್ಳೇಬೇಕು ಅನ್ನುವಂತ ಒಂದು ನಿರ್ಧಾರನ ಕ್ರಿಯೇಟ್ ಮಾಡೋದ್ರ ಜೊತೆಗೆ 1 ಲಕ್ಷ ಇನ್ಕಮ್ ನ ತಗೊಳ್ಳುವಂತದ್ದು ಹೇಗೆ, 1 ಲಕ್ಷ ಇನ್ಕಮ್ ನ ಹೇಗೆ ಮುಟ್ಟಬೇಕು ನಾವು, ಅದಕ್ಕೆ ಬೇಕಿರುವಂತ ಸಂಪೂರ್ಣವಾದಂತ ಕಲಿಕೆ ಮೀನ್ಸ್ ಎಜುಕೇಶನ್ ಕೊಡೋದ್ರ ಜೊತೆಗೆ ಕಂಪ್ಲೀಟ್ ಆಗಿ ಯಾವ ರೀತಿ ಆಕ್ಷನ್ ಹಾಕ್ಬೇಕು, ನಮ್ಮ ಆಲೋಚನೆಗಳು ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ನ ಕೊಡ್ತಾ ಇರುವಂತ ಒಂದು ಕರ್ನಾಟಕ ಸಾರ್ಥಕ ಸಮ್ಮಿಲನ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುವಂತ ವಿಚಾರ. ಇವತ್ತಿನ ದಿನದಲ್ಲಿ ಸಾಕಷ್ಟು ಒಂದು ಪ್ಯಾಂಡಮಿಕ್ ಸಿಚುವೇಶನ್, ಕೊರೋನಾ, ಕೋವಿಡ್ ಇದೆಲ್ಲ ನೋಡ್ತಾ ಇದೀವಿ ನಾವು. ಇಂಥ ಸಂದರ್ಭದಲ್ಲಿ ಸೊ ನಾವೆಲ್ಲರೂ ಕೂಡ ಒಂದು ಗಟ್ಟಿ ನಿರ್ಧಾರ ಮಾಡಿದೀವಿ. ಸೊ ನಮ್ಮ ಒಂದು ಮೋದಿಕೇರ್ ಮುಖಾಂತರ ಲಕ್ಷಾಧಿಪತಿಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಎಲ್ರು ಕೂಡ ಒಂದು ದೊಡ್ಡ ಮಟ್ಟದ ಮಿಷನ್ ತಗೊಂಡಿದೀವಿ. ನಾವೆಲ್ಲರೂ ಕೂಡ ನಮ್ಮ ಆರಾಧ್ಯ ದೇವ ಸಮೀರ್ ಸರ್ನ ನಮ್ಮ ಹಾರ್ಟ್ ಅಲ್ಲಿ ಹಾಕೊಂಡು ನಾವೆಲ್ಲರೂ ಕೂಡ ಕೆಲಸನ ಆಕ್ಷನ್ ಮಾಡ್ತಾ ಇದೀವಿ ನಾವು ಇವತ್ತು. ಸೊ ಇವತ್ತಿನ ದಿನ ಹೊರಗಡೆ ಏನಾಗ್ತಿದೆ ಅಂತ ಹೇಳಿದ್ರೆ ನಾವೆಲ್ರಿಗೂ ಗೊತ್ತಿದೆ. ಇವತ್ತು 10, 15, 20, 30 ಸಾವಿರ ರೂಪಾಯಿ ಸಂಬಳ ತಗೊಳಕ್ ಇವತ್ತು ಎಷ್ಟು ಟಫ್ ಆಗ್ತಾ ಇದೆ ಜನಗಳಿಗೆ, ಎಷ್ಟೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ಇವತ್ತು ಜನಗಳು. ತುಂಬಾ ಜನಗಳು ಈಗ ತಾನೆ ಆ ಎಲ್ಲಾ ಸಮಸ್ಯೆಗಳಿಂದ ಇನ್ನೂ ತುಂಬಾ ಜನಗಳು ರಿಲೀಸೇ ಆಗಿಲ್ಲ, ಬಟ್ ಇನ್ನೂ ತುಂಬಾ ಜನಗಳು ಅದರಿಂದ ಆಗಿರುವಂತ ಸೊ ಏಟ್ ಏನಿದೆ ಅಥವಾ ಒತ್ತಡಗಳೇನಾಗಿದೆ, ಆ ಸ್ಟ್ರೆಸ್ ಏನಿದೆ ಈಗ್ಲೂ ಕೂಡ ಹಾಗೆ ಇದೆ. ಅದು ಇನ್ನೂ ಕೂಡ ಆ ಗಾಯ ಮಾಯಿಲ್ಲ ಇನ್ನೂ. ಅಂತ ಒಂದು ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಕೂಡ ನಿರ್ಧಾರ ಮಾಡಿದೀವಿ ನಮ್ಮ ಕರ್ನಾಟಕದ ಮುಖಾಂತರ, ಸೊ ಥ್ರೂ ಮೋದಿಕೇರ್ ಮುಖಾಂತರ 1 ಲಕ್ಷ ಜನ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡುವಂತ 1000 ಜನಗಳನ್ನ ನಾವು ಈ ಒಂದು ಡಿಸೆಂಬರ್ ಒಳಗೆ ಸೃಷ್ಟಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇವತ್ತು ಇಷ್ಟೆಲ್ಲ ತಯಾರಿಗಳು ನಡೀತಾ ಇದೆ. ಐ ಥಿಂಕ್ ನಾನು ನಿಮ್ಮೆಲ್ರಿಗೂ ಯಾವ ತರ ವಿಶ್ ಮಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಈ ಕ್ಷಣ ನಿಮ್ಮ ಇಡೀ ಸಂಪೂರ್ಣ ಬಾಡಿ ಪೂರ್ತಿ ಕಿವಿಯಾಗಿ ಮಾಡ್ಕೊಳ್ಳಿ. ನಿಮ್ಮ ಕಂಪ್ಲೀಟ್ ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಈ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೀವನದ ಸಂಪೂರ್ಣ ಟರ್ನಿಂಗ್ ಪಾಯಿಂಟ್ ಇಲ್ಲೇ ಅಡಗಿದೆ. ಯಾಕೆ ಎಲ್ರಿಗೂ ಗೊತ್ತು, ಸೊ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಕಲಿಬೇಕು, ತಿಳ್ಕೋಬೇಕು, ಸಿಕ್ಕಾಪಟ್ಟೆ ಆಕ್ಷನ್ ಹಾಕ್ಬೇಕು ಅಂತ ಹೇಳಿ ಗೊತ್ತಿರೋದು. ಆದ್ರೆ ಗೊತ್ತಿರೋದನ್ನ ಮಾಡೋದು ಹೇಗೆ, ಅದನ್ನ ಅಳವಡಿಸ್ಕೊಳ್ಳೋದು ಹೇಗೆ, ಯಾವ ವಿಚಾರ ನಾವು ಅಳವಡಿಸ್ಕೊಂಡ್ರೆ ಮತ್ತೆ ನಮ್ಮ ಆಕ್ಷನ್ ಯಾವ ರೀತಿ ಹಾಕಬೇಕು, ನಮ್ಮ ಆಲೋಚನೆಗಳು ಹೇಗಿರ್ಬೇಕು ಅಂತ ಹೇಳಿ ತಿಳಿಸ್ಕೊಡೋದಕ್ಕೋಸ್ಕರ ನಮ್ಮಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಅನುಭವನ ಪಡ್ಕೊಂಡಿರುವಂತ, ಕಣಜದ ರೀತಿ ಅನುಭವನ ಪಡ್ಕೊಂಡಿರುವಂತ ಧೀಮಂತ ಲೀಡರ್ಗಳು ನಮ್ ಜೊತೆಲಿದ್ದಾರೆ. ಸೊ ಲೆಜೆಂಡರಿ ಲೀಡರ್ಗಳು ನಮ್ ಜೊತೆಲಿದ್ದಾರೆ. ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಯಶಸ್ಸನ್ನ ಪಡ್ಕೊಂಡಿರುವಂತ ವ್ಯಕ್ತಿಗಳನ್ನ ನಾವು ನಿಮಗೆ ಪರಿಚಯಿಸ್ತಾ ಇದೀವಿ. ನೀವು 1 ಲಕ್ಷ ಇನ್ಕಮ್ ತಗೊಳ್ಳೋಕೋಸ್ಕರ ಯೋಚನೆ ಮಾಡಿ, ನೀವು ನಿಮ್ಮ ಭವಿಷ್ಯಕ್ಕೆ ಟರ್ನಿಂಗ್ ಪಾಯಿಂಟ್ ನ ಇಲ್ಲೇ ಕಂಡಿಡ್ಕೊಳ್ತೀರಾ ಅನ್ನೋಂಗಿದ್ರೆ 1 ಲಕ್ಷ ರೂಪಾಯಿ ಇನ್ಕಮ್ ನ ಸರಾಗವಾಗಿ ಸರಳವಾಗಿ ಒಂದೊಳ್ಳೆ ಆಕ್ಷನ್ ಹಾಕೋದ್ರ ಮುಖಾಂತರ, ಕಲಿಕೆ ಮುಖಾಂತರ ತುಂಬಾ ಚೆನ್ನಾಗಿ ಪಡಿಬಹುದು ಅನ್ನೋದಿದ್ರೆ ಈ ಒಂದು ಟ್ರೈನಿಂಗ್ ಗೆ ಬೆಲೆ ಕಟ್ಟಕ್ಕಾಗತ್ತಾ ಸ್ನೇಹಿತರೆ? ಇಲ್ಲ. ಇವತ್ತು ನಾವು 15, 20, 25 ವರ್ಷಗಳ ಕಾಲ ನಿರಂತರವಾಗಿ ಸೊ ಲಕ್ಷಗಟ್ಲೆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಎಜುಕೇಶನ್ ಮಾಡ್ತೀವಿ, MBA ಮಾಡ್ತೀವಿ, BBM ಮಾಡ್ತೀವಿ, ಇನ್ನೇನೋ ಎಜುಕೇಶನ್ಸ್ ಗಳು ಮಾಡ್ತಾರೆ. ಸಿಕ್ಕಾಬಟ್ಟೆ ಓದ್ಬಿಟ್ಟು ನಾವು ಇವತ್ತು 20-30 ಸಾವಿರ ರೂಪಾಯಿ ಸಂಬಳಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಪಡ್ತಾ ಇರೋ ಜನಗಳು. ಅಂತದ್ರ ಮಧ್ಯದಲ್ಲಿ ಸೊ ಇವತ್ತು ಥ್ರೂ ಮೋದಿಕೇರ್ ಮುಖಾಂತರ ಸೊ ಲಕ್ಷಾಧಿಪತಿಗಳನ್ನ ಕ್ರಿಯೇಟ್ ಮಾಡಕ್ ಹೊರಟಿದೀವಿ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಈ ಒಂದು ಟ್ರೈನಿಂಗ್ ಗೆ ಬೆಲೆ ಕಟ್ಟೋದಕ್ಕಾಗಲ್ಲ. ಸೊ ಹಂಗಾಗಿದ್ದಾಗ ನೀವು ಸಂಪೂರ್ಣವಾಗಿ ಸೊ ಕಂಪ್ಲೀಟ್ ಡೈರಿ ಪೆನ್ ರೆಡಿ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಇಡೀ ಕುಟುಂಬದವರು ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಇವನ್ ಟ್ರೈನಿಂಗ್ ತಗೋಬೇಕಾಗತ್ತೆ. ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಸೊ ಎಷ್ಟೊಂದ್ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಮನ್ ಆಗಿ ತಗೊಂಡ್ಬಿಡ್ತಾರೆ. ಯಾವ ವಿಷಯನ ಕಾಮನ್ ಆಗಿ ತಗೊಳ್ತೀವೋ ಅದ್ರಲ್ಲಿ ನಾವು ಎಕ್ಸ್ಟ್ರಾರ್ಡಿನರಿ ಬೆಳೆಯಕ್ಕಾಗಲ್ಲ ಸ್ನೇಹಿತರೆ. ಯಾವ ವಿಷಯನ ನಾವು ಎಕ್ಸ್ಟ್ರಾರ್ಡಿನರಿ ತಗೊಳ್ತೀವೋ ಅದ್ರಲ್ಲಿ ನಾನು ಎಕ್ಸ್ಟ್ರಾರ್ಡಿನರಿ ಬೆಳೆಯಕ್ ಸಾಧ್ಯ ಆಗತ್ತೆ. ಇವತ್ತಿನ ಟ್ರೈನಿಂಗ್ ನಿಮ್ ಜೀವನದಲ್ಲಿ ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಕೊಡುತ್ತೆ ಅನ್ನೋಂಗಿದ್ರೆ ಯೋಚನೆ ಮಾಡಿ, ನೀವು ಮಲ್ಕೊಂಡ್ ತಗೋಬೇಕಾ, ಕೂತ್ಕೊಂಡ್ ತಗೋಬೇಕಾ, ಅಥವಾ ಸಂಪೂರ್ಣವಾಗಿ ರೆಡಿಯಾಗಿ ಸಂಪೂರ್ಣವಾಗಿ ಇಡೀ ದೇಹನ ಕಿವಿಯಾಗಿ ಮಾಡಿಕೊಂಡು ಮನಸ್ಫೂರ್ತಿಯಾಗಿ ಒಂದು ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕಂತ ನಿರ್ಧಾರ
ನಿರ್ಧಾರ ಮಾಡಿ. ಇವತ್ತು ನೀವು ತಗೊಳ್ಳೋಂತ ಒಂದು ನಿರ್ಧಾರ ನಿಮ್ಮ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ. ಸ್ನೇಹಿತರೆ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸೊ ನನಗ್ ಬಹಳ ಹೆಮ್ಮೆ ಆಗ್ತಿದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸೊ ಒಬ್ಬ ವಿಶೇಷವಾದ ವ್ಯಕ್ತಿನ ನಾನು ನೀವುಗಳ ಲಕ್ಷಾಧಿಪತಿಗಳಾಗೋದಕ್ಕೆ, ನೀವೆಲ್ಲರೂ ಕೂಡ ಒಂದು ಸುಂದರವಾದಂತಹ ಜೀವನ ಕಟ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿನ ಪರಿಚಯಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಬಹಳ ಖುಷಿ ಆಗುತ್ತೆ. ಸೊ ವರ್ಷಾನ್ಗಟ್ಲೆಯಿಂದ ಅವ್ರನ್ನ ನೋಡ್ತಾ ಇದೀವಿ ನಾವು. ಸೊ ಅವರ ಹೆಸರಲ್ಲೇ ವೀರತ್ವ ಅಡಗಿದೆ ಅಂತ ಒಬ್ಬ ವಿಶೇಷವಾದಂತ ಮೋದಿ ಕೇರ್ ನ ಇವತ್ತು ಸೂಪರ್ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇರುವಂತ ಮೋದಿ ಕೇರ್ ಮುಖಾಂತರ. ಜೊತೆಗೆ ಅವರ ಒಂದು ಬ್ಯಾಕ್ ಗ್ರೌಂಡ್ ಕೇಳಿದ್ರೆ ಬಹಳ ಖುಷಿ ಆಗತ್ತೆ. ಹಂಗಿದ್ದವ್ರು ಹಿಂಗ್ ಆದ್ರ ಅಂತ ಇನ್ನು ತುಂಬಾ ಜನಕ್ಕೆ ಇಲ್ಲ ಬಿಡಿ ಸರ್, ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಕ್ ಸಾಧ್ಯನಾ ಅಂತೇಳಿ ಆಶ್ಚರ್ಯ ಪಡುವಂತ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿರುವಂತ ಒಬ್ಬ ವ್ಯಕ್ತಿ ನಿಮಗೆ ಲಕ್ಷ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಡಕ್ ಬರ್ತಿದ್ದಾರೆ. ಸೊ ಬಹಳ ಹೆಮ್ಮೆ ಆಗತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಅಂತ ಒಬ್ಬ ಸೂಪರ್ ಹೀರೋ ನಮ್ ಜೊತೆನಲ್ಲಿದ್ದಾರೆ. ಚಿಕ್ಕ ವಯಸ್ಸಿಗೆ ಯಶಸ್ಸು ಮೇಲೆ ಮತ್ತೆ ಯಶಸ್ಸನ್ನ, ಅದ್ರ ಮೇಲೆ ಇನ್ನೊಂದಷ್ಟು ಯಶಸ್ಸನ್ನ, ಮತ್ತೊಂದಷ್ಟು ಯಶಸ್ಸನ್ನ ಪಡೆದು ಎಕ್ಸೆಲೆನ್ಸ್ ಕಡೆಗೆ ಮುಖ ಮಾಡಿ ನಿಂತಿರುವಂತ ಒಬ್ಬ ವ್ಯಕ್ತಿ. ಕೇವಲ ಅವರೇ ಅಷ್ಟೇ ಅಲ್ಲ, ಅವರ ಜೊತೆಗೆ ಬಂದಂತ ಪ್ರತಿಯೊಬ್ಬ ಮೋದಿ ಕೇರ್ ಪಾರ್ಟ್ನರ್ಗೂ ಕೂಡ ಇವತ್ತು ಲಕ್ಷಗಟ್ಟಲೆ ಇನ್ಕಮ್ ನ ಕೊಡಿಸೋದ್ರ ಜೊತೆಗೆ ದೊಡ್ಡ ಯಶಸ್ಸನ್ನ ಅರ್ಥ ಮಾಡಿಸ್ತಾ, ಜೊತೆಗೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಥ್ರೂ ಮೋದಿ ಕೇರ್ ಮುಖಾಂತರ ಒಂದು ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರುವಂತ ಒಬ್ಬ ಸ್ಪೆಷಲ್ ಪರ್ಸನ್ ಇವತ್ತು ನಮ್ ಜೊತೆಗಿದ್ದಾರೆ. ನಾನು ಕೂಡ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದೀನಿ ಅವರ ಒಂದು ಟ್ರೈನಿಂಗ್, ಅವರಿಂದ ಮಾಹಿತಿ ತಗೊಳಕೋಸ್ಕರ ಅಂತ ಒಬ್ಬ ವಿಶೇಷವಾದಂತ ವ್ಯಕ್ತಿ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಸೊ ಅವರು ಬೇಸಿಕಲಿ ಈ ಒಂದು ಬಿಸ್ನೆಸ್ ಬರೋಕ್ ಮುಂಚೆ ಸಣ್ಣ ವಿದ್ಯಾರ್ಥಿಯಾಗಿ BBM ಸ್ಟೂಡೆಂಟ್ ಆಗಿ ಈ ಒಂದು ಬಿಸ್ನೆಸ್ ಗೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವತ್ತು BBM ಸ್ಟೂಡೆಂಟ್ ಪಾರ್ಟ್ ಟೈಮ್ ಅಲ್ಲಿ ಒಂದು ಮೋದಿ ಕೇರ್ ನ ಸ್ಟಾರ್ಟ್ ಮಾಡಿ, ಜೊತೆಗೆ ಪಾರ್ಟ್ ಟೈಮ್ ಅಲ್ಲಿ 1,500 ರೂಪಾಯಿ 2,000 ರೂಪಾಯಿ ಸಂಬಳ ಬರುವಂತ ಸಣ್ಣ ಕೆಲಸ ಮಾಡ್ಕೊಂಡಿದ್ದಂತ ಒಬ್ಬ ವ್ಯಕ್ತಿ ಇವತ್ತು ಮೋದಿ ಕೇರ್ ಮುಖಾಂತರ ಯಾವ ಹಂತಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಬಹಳ ಖುಷಿ ಆಗತ್ತೆ. ಇಡೀ ದೇಶ ತಿರುಗಿ ನೋಡುವಂತ ಮೋದಿ ಕೇರ್ ನ ಕಟ್ಟ ಕಡೆಯ ದಿ ಟಾಪೆಸ್ಟ್ ಲೆವೆಲ್ ಏನಿದೆ, ಗ್ಲೋಬಲ್ ಬ್ಲಾಕ್ ಡೈಮಂಡ್ ಅನ್ನುವಂತ ಒಂದು ಲೆವೆಲ್ ಕೂಡ ರೀಚ್ ಆಗಿರುವಂತ ಒಬ್ಬ ವ್ಯಕ್ತಿ. ಅಷ್ಟೇ ಅಲ್ಲದೆ GBDಗಳನ್ನ ಕ್ರಿಯೇಟ್ ಮಾಡಿರುವಂತ ಒಬ್ಬ ವ್ಯಕ್ತಿ, ಜೊತೆಗೆ ಲಕ್ಷಗಟ್ಟಲೆ ಇನ್ಕಮ್ ಕೂಡ ಜನಗಳಿಗೆ ಕೊಡಿಸ್ತಾರಂತ ಒಬ್ಬ ಸ್ಪೆಷಲ್ ಪರ್ಸನ್. ಸೊ ಇನ್ನೂ ಖುಷಿಯಾಗಿ ಇಡಬೇಕು ಅಂತ ಹೇಳಿದ್ರೆ ಇದೊಂದನ್ನು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಇವತ್ತು ನಿಮ್ಮ ಜೊತೆಗೆ ಟ್ರೈನಿಂಗ್ ಕೊಡಕ್ ಬರ್ತಿರುವಂತ ಆ ಒಬ್ಬ ವ್ಯಕ್ತಿ ಸತತ 13 ವರ್ಷದ ಅನುಭವದ ಕಣಜ ಅವರಾಗಿದ್ದಾರೆ. ಲೈಬ್ರರಿ ಆಗಿದ್ದಾರೆ ಅವರು. ಅವರ 13 ವರ್ಷದ ಅನುಭವ ಇವತ್ತು ನಿಮ್ಗೆ ದಾರಿಯರಿಗೆ ಬರ್ತಿದ್ದಾರೆ. ಅದ್ರ ಮುಖಾಂತರ ನೀವು ಕೂಡ ಲಕ್ಷಾಧಿಪತಿ ಆಗ್ಬಹುದು, ಲಕ್ಷಾಧಿಪತಿಗಳನ್ನ ಕ್ರಿಯೇಟ್ ಮಾಡಬಹುದು. ನಮ್ಮ ಉದ್ದೇಶ ಏನಿದೆ, ಸೊ ಮಿಷನ್ 1000 ಲಕ್ಷಪತಿಗಳು, ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಥ್ ಕೊಡಕ್ಕೆ ಬರ್ತಿರುವಂತ ಒಬ್ಬ ವ್ಯಕ್ತಿ. ಸೊ ಇವತ್ತು ಈ ಒಂದು ಬಿಸ್ನೆಸ್ ಮುಖಾಂತರ ಅವ್ರನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರ ಯಶಸ್ಸಿಗೆ, ನಮ್ಮೆಲ್ಲರ ಯಶಸ್ಸಿಗೆ, ನಮ್ಮ ಮಿಷನ್ ಯಶಸ್ಸಿಗೋಸ್ಕರ. ಸೊ ಬಿಫೋರ್ BBM ಸ್ಟೂಡೆಂಟ್ ಆಗಿ ಬಂದಂತ ಒಬ್ಬ ವ್ಯಕ್ತಿ ಸೊ ಮೋದಿ ಕೇರ್ ಮುಖಾಂತರ ಇವತ್ತು ಗ್ಲೋಬಲ್ ಬ್ಲಾಕ್ ಡೈಮಂಡ್ ಆಗಿದ್ದಾರೆ. ಜೊತೆಗೆ ಮೋದಿ ಕೇರ್ ಮುಖಾಂತರ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಕೆಲವೇ ದಿನಗಳಲ್ಲಿ ಲಕ್ಸುರಿ ಸೂಪರ್ ಲಕ್ಸುರಿ ಸೊ Audi Q5 ಕಾರ್ನ ತಗೊಳ್ತಾ ಇರುವಂತ ಒಬ್ಬ 5 ಸೀರೀಸ್ ನ ಕಾರ್ ತಗೊಳ್ತಾ ಇರುವಂತ ಒಬ್ಬ ಸ್ಪೆಷಲ್ ಸೆಲೆಬ್ರಿಟಿ ಲೈಫ್ ಲೀಡ್ ಮಾಡ್ತಾರೋ ಒಬ್ಬ ಸ್ಪೆಷಲ್ ಪರ್ಸನ್ ನಮ್ ಜೊತೆಗಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇವತ್ತು ಮೋದಿ ಕೇರ್ ಬರಕ್ ಮುಂಚೆ ಹೇಳದೆ ಅವರು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತಿದ್ರು, 1,500 ರೂಪಾಯಿ ಇನ್ಕಮ್ ನ ತಗೊಳ್ತಿದ್ರು ಅಂತ. ನೀವು ಇವತ್ತು ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. 1,500 ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡ್ತಾರಂತ ಒಬ್ಬ ವ್ಯಕ್ತಿ ಥ್ರೂ ಮೋದಿ ಕೇರ್ ಮುಖಾಂತರ ಇವತ್ತು ಒಂದು ದಿನಕ್ಕೆ 50,000 ರೂಪಾಯಿ ಸಂಪಾದನೆ ಮಾಡುವಂತ ಹಂತಕ್ಕೆ ತಲುಪಿದ್ದಾರೆ. ಅಂದ್ರೆ ಇವತ್ತು ಅವರು ತಿಂಗಳಿಗೆ 14 ಲಕ್ಷ ಪರ್ ಮಂತ್ ಇನ್ಕಮ್ ನ ತಗೊಳ್ತಾ ಇರುವಂತ ಒಬ್ಬ ಸೂಪರ್ ಸ್ಟಾರ್ ನಮ್ ಜೊತೆಗಿದ್ದಾರೆ. ಸೊ ಅವ್ರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸೊ ಹೀರೋ, ನಮ್ಮ ಒಂದು ದೊಡ್ಡ ಅದ್ಭುತವಾಗಿ ಒಂದು ಮಿರಾಕಲ್ ನ ಸೃಷ್ಟಿ ಮಾಡಿರುವಂತ ಒಬ್ಬ ಸ್ಪೆಷಲ್ ಲೀಡರ್. ಸೊ ನನ್ ಅದರ್ ದೆನ್ ಅವರ ಟಾಪೆಸ್ಟ್ ಲೆವೆಲ್ ನ ರೀಚ್ ಮಾಡಿರುವಂತ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್, ಸೊ ಫ್ರಮ್ ಶಿವಮೊಗ್ಗ, ಮಿಸ್ಟರ್ ವೀರೇಶ್ ಸರ್. ಪ್ಲೀಸ್ ವೆಲ್ಕಮ್ ಆನ್ ದ Zoom screen sir. So ವೀರೇಶ್ ಸರ್, thank you so much sir, thank you so much sir. Namaste, good morning. Thank you, namaste, good morning. Thank you so much sir. ಅದ್ಭುತವಾಗಿದ್ದೀನಿ ಸರ್. ಸರ್ ಬಹಳ ಖುಷಿ ಆಗ್ತಾ ಇದೆ ನಿಮ್ಮನ್ನ ನೋಡೋದಕ್ಕೆ. ನಿಜವಾಗ್ಲೂ ಕೂಡ ನನ್ನ ಹೃದಯ ಮಿಡಿತಿದೆ. ಸೊ ಏನ್ ವಿಷಯ ಕೊಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಸೊ ನಿಜವಾಗ್ಲೂನು ಇದುವರೆಗೂ ನಾವು ನೋಡಿದೀವಿ ನಿಮ್ಮಲ್ಲಿರುವಂತಹ ಒಂದು ಬಿಗ್ ಥಾಟ್ಸ್, ಆ ಓನರ್ಶಿಪ್ ಮೆಂಟಾಲಿಟಿ, ಏನನ್ನಾದ್ರೂ ಈ ದೇಶಕ್ಕೆ ಕೊಡ್ಬೇಕು ಅನ್ನುವಂತ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಿರುವಂತ ಒಂದು ಸೊ ಸರ್ವಿಸ್ ಸಿಕ್ಕಾಬಟ್ಟೆ ಇದೆ. ಸೊ ನಿಜವಾಗ್ಲೂ ಕೂಡ ನಾನು, ನಮ್ಮೆಲ್ಲ ಸಾವಿರಾರು ಜನ ವೀಕ್ಷಕರು, ನಮ್ಮ ಮೋದಿ ಕೇರ್ ಕುಟುಂಬದವರು ನಿಮ್ಮಿಂದ ಮಾಹಿತಿ ತಗೊಳಕ್ಕೆ ಕಾಯ್ತಿದೀವಿ ನಾವೆಲ್ಲರೂ ಕೂಡ. ಬಿಕಾಸ್ ತುಂಬಾ ಜನಗಳ ಲಕ್ಷಾಧಿಪತಿಗಳು ಆಗ್ಬೇಕಾಗಿದೆ, ತುಂಬಾ ಜನಗಳಿಗೆ ಸೊ ನಿಮ್ಮ ನಾಲೆಡ್ಜ್ ಅವಶ್ಯಕತೆ ಇದೆ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನನ್ನ ಸೌಭಾಗ್ಯವೇ ಸರಿ. ನನ್ನಿಂದ ಸಾವಿರಾರು ಜನರಿಗೆ ನಾನ್ ಕಲ್ತಿರೋ ವಿದ್ಯೆಯನ್ನ ದಾರಿ ಎರೆಯೋದ್ರಿಂದ ಅವ್ರ ಲಕ್ಷಾಧಿಪತಿಗಳಾಗ್ತಾರೆ ಅಂದ್ರೆ ಅದೇ ಒಂದು ನಿಜವಾದ ಒಂದು ಅದ್ಭುತ ಕ್ಷಣ ನನ್ನ ಲೈಫ್ ಅಲ್ಲಿ. ತುಂಬಾ ಖುಷಿ ಆಗ್ತಿದೆ. ನಿಮ್ಗೆಲ್ರಿಗೂ ಕೂಡ ಸಾರ್ಥಕ ಸಮ್ಮೇಳನ ವೇದಿಕೆಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಎಸ್, ಈ ತರದೊಂದು ವೇದಿಕೆ ನನ್ನ ಜೀವನದಲ್ಲಿ ಸಿಕ್ಕಿರೋದಕ್ಕೆ ನಾನು ತುಂಬಾ ಕೃತಜ್ಞನಾಗಿದ್ದೀನಿ.
ಥ್ಯಾಂಕ್ ಯು ಸೋ ಮಚ್ ರಾಜು ಡಿಜಿ ಸರ್, ವಿಜಯ್ ಡಿಜಿ ಸರ್, ಈ ತರದೊಂದು ವೇದಿಕೆನ ನಮ್ಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ. ಈ ವೇದಿಕೆಯಲ್ಲಿ ಕೂತ್ಕೊಳ್ಳುವಂತ ಶಕ್ತಿ ತುಂಬಿರುವಂತ ನನ್ನ ಎಲ್ಲಾ ಪ್ಲೇನ್ಗಳಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಸೊ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಎಸ್, ನೀವೆಲ್ಲ ಎಷ್ಟು ಅದೃಷ್ಟವಂತರು ಅಂತ ಹೇಳಿದ್ರೆ, ಒಂದೊಂದು ಸಣ್ಣ ಸಣ್ಣ ಟ್ರೈನಿಂಗ್ ಅಟೆಂಡ್ ಮಾಡೋಕ್ಕೂ ಕೂಡ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಟೌನ್ ಹಾಲು, ಅಂಬೇಡ್ಕರ್ ಭವನ್, ಮಾರ್ನಿಂಗ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ವಿ. ಬೆಂಗಳೂರಿಗೆ ಹೋಗಿ ರೂಮ್ ಮಾಡ್ಕೊಂಡಿದ್ದು ಮಾರ್ನಿಂಗ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ವಿ. ಸಾಕಷ್ಟು ಹೋರಾಟಗಳು ಜಸ್ಟ್ ಈ ಒಂದು ಬಿಸ್ನೆಸ್ ಅಲ್ಲ ಇನ್ಫಾರ್ಮೇಶನ್ಗೋಸ್ಕರ. ಎಸ್, ನಮ್ ಲೀಡರ್ ಯಾವಾಗ್ಲೂ ಹೇಳೋರು, ಮೋದಿಕೆರಲ್ಲಿ ನೀವು ಬೆಳಿಬೇಕಂದ್ರೆ ಇನ್ಫಾರ್ಮೇಶನ್ ಅನ್ನ ಇನ್ವೆಸ್ಟ್ಮೆಂಟ್ ನ ಮಾಡಿ, ನಾಲೆಡ್ಜ್ ಅನ್ನ ಅಸೆಟ್ ನ ಗೇನ್ ಮಾಡಿ. ನೀವು ನಾಲೆಡ್ಜ್ ಎಷ್ಟು ಗೇನ್ ಮಾಡ್ತೀರೋ ಅಷ್ಟು ನೀವು ಮೋದಿಕೆರಲ್ಲಿ ಬೆಳಿತೀರ ಅಂತ. ಸೊ ನೀವೆಲ್ಲ ಅದೃಷ್ಟವಂತರು, ಪುಣ್ಯವಂತರು. ನಿಮ್ ಮನೆಗೆ ಇವತ್ತು ನಾಲೆಡ್ಜ್ ಬರ್ತಾ ಇದೆ. ಅದನ್ನ ನೀವು ಓಪನ್ ಮೈಂಡ್ ಇಂದ ಎಷ್ಟು ರಿಸೀವ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿದೆ ಮೈ ಡಿಯರ್ ಫ್ರೆಂಡ್ಸ್. ಎಸ್, ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನ್ನ ಒಂದು ಕಲಿಕೆನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಕ್ಕೆ ನಾನು ರೆಡಿ ಇದ್ದೀನಿ. ಸೊ ಮೊದಲನೇದಾಗಿ ನನ್ನೆಲ್ಲ ಕರ್ನಾಟಕದ ದಿಗ್ಗಜ ಲೀಡರ್ಗಳಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಸೊ ಖಂಡಿತ ಒಂದು ಅದ್ಭುತವಾಗಿರೋ ವೇದಿಕೆ. ನಾನು ಸಾಕಷ್ಟು ವೇದಿಕೆಗಳನ್ನ ಹತ್ತಿದ್ದೀನಿ. ಇದು ನನ್ನ ಜೀವನದ ಅತ್ಯಂತ ಸಾರ್ಥಕ ವೇದಿಕೆ, ಅತ್ಯಂತ ವಿಶೇಷವಾಗಿರೋ ವೇದಿಕೆ ಅಂತ ಹೇಳ್ಕೊಳಕ್ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಎಸ್, ನಮ್ಮ ಗುರಿ, ನಮ್ಮ ಉದ್ದೇಶ 1,000 ಜನರನ್ನ ಲಕ್ಷಾಧಿಪತಿ ಕ್ರಿಯೇಟ್ ಮಾಡಬೇಕು ಅನ್ನೋದು. 1,000 ಜನ 1 ಲಕ್ಷ ಪ್ಲಸ್ ಮಂತ್ಲಿ ಸಂಪಾದನೆ ಮಾಡಬೇಕು. ಅದು ಕೂಡ ಡಿಸೆಂಬರ್ 2021ಕ್ಕೆ ಟಾರ್ಗೆಟ್ ಇಟ್ಕೊಂಡು ಹೊರಟಿದ್ದೀವಿ. ನಮ್ಗೆ ಒಂದ್ರ ಬಗ್ಗೆ ಬಹಳ ನಂಬಿಕೆ ಇದೆ. ಜನರ ಆಲೋಚನೆಗಳನ್ನ ಬದಲಾಯಿಸಿದ್ರೆ ಅವ್ರ ಜೀವನ ಬದಲಾಗುತ್ತೆ ಅಂತ ನಮ್ ಲೀಡರ್ಗಳು ನಮಗೆ ಹೇಳ್ಕೊಟ್ರು. ಇವತ್ತು ನಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಂಡಿದ್ದೀವಿ. ಇವತ್ತು ನಿಮ್ಮ ಆಲೋಚನೆ ಬದಲಾಯಿಸೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನೀವು ಇದನ್ನ ರಿಸೀವ್ ಮಾಡಿದ್ರೆ ನಿಮ್ಮ ಜೀವನ ಪಾವನ ಆಗುತ್ತೆ. ಎಸ್, ಯಾಕೆಂದ್ರೆ ಬರೀ 1 ಲಕ್ಷ ನೀವು ನೋಡಕ್ ಹೋಗ್ಬಿಡಿ. 1 ಲಕ್ಷ ಇವತ್ತಾದ್ರೆ ಅದು ನಿಮ್ಗೆ 2 ಆಗುತ್ತೆ, 3 ಆಗುತ್ತೆ, 5 ಆಗುತ್ತೆ, 10 ಆಗುತ್ತೆ, 15 ಆಗುತ್ತೆ. ನಾವ್ ಒಂದ್ ಟೈಮಲ್ಲಿ 1 ಲಕ್ಷ ತಿಂಗಳಿಗೆ ಬರ್ರಿದ್ರೆ ಸಾಕಪ್ಪ ದೇವ್ರೆ, 1 ಲಕ್ಷ ದುಡಿಬೇಕಲ್ಲಪ್ಪ ದೇವ್ರೆ ಅಂತ ಹೋರಾಟ ಮಾಡ್ತಿದ್ದಂತವ್ರು ಇವತ್ತು ಪ್ರತಿ ತಿಂಗಳ 10 ಲಕ್ಷ, 11 ಲಕ್ಷ, 12 ಲಕ್ಷ, 13 ಲಕ್ಷ, 14 ಲಕ್ಷ ಮಂತ್ಲಿ ಸಂಪಾದನೆ ಮಾಡೋ ಶಕ್ತಿ ಈ ಮೋದಿ ಕೇರ್ ಕೊಟ್ಟಿದೆ, ನಮ್ಮ ಅಪ್ಲೈನ್ಗಳು ಕೊಟ್ಟಿದ್ದಾರೆ. ಬನ್ನಿ, ನಿಮ್ಮ ಜೀವನ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಭಾರತ ದೇಶ ಶ್ರೀಮಂತ ಭಾರತ ಆಗ್ಬೇಕು ಅಂತ ಹೇಳಿದ್ರೆ ನೀವು ಲಕ್ಷಾಧಿಪತಿಗಳಾಗ್ಬೇಕು ಮೈ ಡಿಯರ್ ಫ್ರೆಂಡ್ಸ್. ಎಸ್, ಆಸೆಗಳು, ಕನಸುಗಳು, ಗುರಿಗಳು ಸಾಕಷ್ಟು ವ್ಯತ್ಯಾಸ ಇದ್ದಾವೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲ ಮನುಷ್ಯರು ಎಷ್ಟು ವರ್ಷ ಬದುಕ್ತೀವಿ? ಒಂದ್ 5,000 ವರ್ಷ ಬದುಕ್ತೀವ? ಒಂದ್ 10,000 ವರ್ಷ ಬದುಕ್ತೀವ? ಇಲ್ಲ. ದೇವ್ರು ನಮಗೆ ಕೊಟ್ಟಿರೋದು 100 ವರ್ಷ ಆಯಸ್. ಒಬ್ಬ ಮನುಷ್ಯನಿಗೆ 100 ವರ್ಷ ಆಯಸ್ ಕೊಟ್ಟಿದ್ದಾನೆ. ಆ 100 ವರ್ಷ ಆಯಸ್ಸನ್ನ ನಾವು ಜೀವಿಸ್ಬೇಕು. 100 ವರ್ಷ ಆಯಸ್ಸನ್ನ ನಾವು ಕಾಪಾಡ್ಕೊಳ್ಬೇಕು. 100 ವರ್ಷ ನಾವು ಜಯಿಸ್ಬೇಕು ಅನ್ನೋದನ್ನ ಮೊದಲು ನಾವು ನಿರ್ಧಾರ ಮಾಡೋಣ. ಎಸ್, ಈ 100 ವರ್ಷದಲ್ಲಿ ನಮ್ಗೆ ಎಷ್ಟೋ ಕನಸುಗಳಿದ್ದಾವೆ, ಕೆಲವೊಬ್ಬರಿಗೆ ಆಸೆಗಳಿದ್ದಾವೆ. ಆಸೆ ಅನ್ನೋದು ಮೊದಲನೇ ಹಂತ, ಕನಸು ಅನ್ನೋದು 2ನೇ ಹಂತ, ಗುರಿ ಅನ್ನೋದು 3ನೇ ಹಂತ. ಕರೆಕ್ಟ್ ಅಲ್ವಾ? ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ನಾನು ಕಾರ್ ತಗೋಬೇಕು, ನಾನು ಬಂಗ್ಲೆ ಕಟ್ಟಬೇಕು, ನಾನು ಫಾರಿನ್ ಟ್ರಿಪ್ ಹೋಗ್ಬೇಕು, ನಾನು ಲಕ್ಷಾಂತರ ರೂಪಾಯಿ ದುಡ್ಡು ಎಣಿಸ್ಬೇಕು, ನಾನು ನನ್ನ ಫ್ಯಾಮಿಲಿಗೆ ಏನ್ ಕೇಳ್ತಾರೋ ಅದನ್ನೆಲ್ಲ ಕೊಡಿಸ್ಬೇಕು. ಎಲ್ರಿಗೂ ಆಸೆಗಳಿದ್ದಾವೆ. ಆದ್ರೆ ಯಾರು ಆಸೆಗಳನ್ನ ಕನಸಾಗಿ ಕನ್ವರ್ಟ್ ಮಾಡ್ತಾರೋ, ಯಾರು ಆಸೆಗಳನ್ನ ಕನಸಾಗಿ ಕನ್ವರ್ಟ್ ಮಾಡ್ತಾರೋ ಅವ್ರ ಲೈಫ್ ನಿಜವಾದ ಬೆಳಕನ್ನ ಚೆಲ್ಲುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಎಸ್, ಈ ಆಸೆಗೂ ಕನಸಿಗೂ ಒಂದು ಸಣ್ಣ ಮಟ್ಟದ ವ್ಯತ್ಯಾಸ ಇದೆ. ಆಸೆ ಬಂದು ಹೋಗುತ್ತೆ, ಕನಸು ಪದೇ ಪದೇ ನೆನಪಾಗುತ್ತೆ. ಯಾವ ಕನಸುಗಳು ನಮ್ಗೆ ಪದೇ ಪದೇ ನೆನಪು ಮಾಡ್ತಾವೋ ಅದು ನಿಜವಾದ ಕನಸು. ಯಾವ ಆಸೆಗಳು ಪದೇ ಪದೇ ನೆನಪು ಮಾಡ್ತಾವೋ ಅದು ನಿಜವಾದ ಕನಸು ಅಂತ ಹೇಳ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಎಸ್, ಆಸೆ ಬರ್ತಾ ಇರ್ತದೆ, ಬಟ್ ಕನಸು, ನಮ್ಮ ಅಬ್ದುಲ್ ಕಲಾಂ ಸರ್ ಹೇಳ್ತಾರೆ, ಯಾವುದು ನಿದ್ದೆ ಕೆಡಿಸುತ್ತಲ್ಲ ಅದು ಕನಸು ಅಂತ. ಕರೆಕ್ಟ್ ಅಲ್ವಾ? ಸೊ ಆ ಕನಸನ್ನ ಗುರಿಯಾಗಿ ಮಾರ್ಪಡಿಸ್ಕೊಳ್ಬೇಕು. ಎಸ್, ಗುರಿ ಅಂತ ಹೇಳಿದ್ರೆ ಕನಸಿನ ನೆಕ್ಸ್ಟ್ ಹಂತ ಅಂದ್ರೆ ನೀವು ಡೇಟ್ ಅನ್ನ ಫಿಕ್ಸ್ ಮಾಡ್ಬೇಕು. ಲಾಸ್ಟ್ ಕ್ಲಾಸ್ ಅಲ್ಲಿ ಅದ್ಭುತವಾಗಿ ಕ್ಲಾಸ್ ಕೊಟ್ರು ನಮ್ಮ ಅದ್ಭುತ ಮೈಸೂರು ಟೈಗರ್ ಪ್ರಶಾಂತ್ ಸರ್. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಮೈ ಡಿಯರ್ ಫ್ರೆಂಡ್ಸ್, ಹೆಂಗೆ ಟೀಮ್ ಅನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಅಲ್ವಾ? ಸೊ ಎಸ್, ಈ ಬಿಸ್ನೆಸ್ ಅಲ್ಲಿ ನೀವೆಲ್ಲರೂ ಕೂಡ ಕಲಿತಾ ಇದ್ದೀರಿ, ಒಂದು ಲೆವೆಲ್ ನ ಕ್ರಾಸ್ ಮಾಡಿದ್ದೀರಿ. ನಿಮ್ಮ ಅಪ್ಲೈನೋ ನೀವು 1 ಲಕ್ಷ ಸಂಪಾದನೆ ಮಾಡ್ಬೇಕಂತ ನಿಮ್ಮನ್ನ ಗುರುತಿಸ್ತಾ ಇದ್ದಾರೆ ಅಂದ್ರೆ ನೀವ್ ಏನೋ ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಿದ್ದೀರಿ ಅಂತ ಅಲ್ವಾ? ಎಸ್, ಲಾಸ್ಟ್ ಪ್ರಶಾಂತ್ ಸರ್ ಕೊಟ್ಟಿರೋ ಟ್ರೈನಿಂಗ್ ನ ಕನೆಕ್ಟ್ ಮಾಡ್ಕೊಳ್ಳಿ. ನೀವು ಈಗ ಟೀಮ್ ಅನ್ನ ಡೆವಲಪ್ಮೆಂಟ್ ಮಾಡ್ಬೇಕಾಗಿದೆ. ಎಸ್, 1 ಲಕ್ಷ ಸಂಪಾದನೆ ಮಾಡ್ಬೇಕಂದ್ರೆ ನಾನೊಬ್ಬ ಹೋರಾಟ ಮಾಡ್ತೀನಿ ಅಂದ್ರೆ 1 ಲಕ್ಷ ಸಂಪಾದನೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಅಲ್ಲ, ಕಷ್ಟ ಆಗೇ ಆಗುತ್ತೆ. ಆದ್ರೆ ನಾನು ಟೀಮ್ ಅನ್ನ ಕಟ್ತೀನಿ, ಟೀಮ್ ಜೊತೆ ಕೆಲಸ ಮಾಡ್ತೀನಿ, ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಅವ್ರಿಗೆ ಇನ್ಕಮ್ ಕೊಡಿಸ್ತಾ ನಾನು ಇನ್ಕಮ್ ತಗೊಳ್ತೀನಿ ಅಂತ ಡಿಸೈಡ್ ಮಾಡಿದ್ರೆ 1 ಲಕ್ಷ ನೀವು ಸಂಪಾದನೆ ಮಾಡ್ಬೋದು. ಆದ್ರೆ 1 ಲಕ್ಷ ನಿಮ್ಗೆ ತಿಂಗಳಿಗೆ ಯಾಕೆ ಬೇಕು ಅನ್ನೋದು ಮೊದಲನೇ ಪ್ರಶ್ನೆ.
1 ಲಕ್ಷ ನಿಮಗೆ ಬಂದ್ರೆ ತುಂಬಾ ಜನರಿಗೆ 1 ಲಕ್ಷ ಬೇಕು ಅಂತಿದೆ. ಆದ್ರೆ ಯಾಕೆ ಬೇಕು ನಿಮಗೆ ಅಂತ ಖರ್ಚು ಏನಿದೆ ನಿಮಗೆ? 1 ಲಕ್ಷ ಬಂದ್ರೆ ನೀವ್ ಏನ್ ಮಾಡ್ತೀರಾ? ನಮ್ ಲೀಡರ್ಸ್, ನಮ್ ವಿಜಯ್ ಡಿ ಜಿ ಸರ್ ನಮಗೆ ಬರ್ಸಿದ್ರು 6-7 ವರ್ಷದ ಕೆಳಗಡೆ, 1 ಲಕ್ಷ ಪ್ರತಿ ತಿಂಗಳ ಬಂದ್ರೆ ನೀವ್ ಹೆಂಗ್ ಖರ್ಚು ಮಾಡ್ತೀರಾ? ಲಿಸ್ಟ್ ಬರೀರಿ, ಡ್ರೀಮ್ಸ್ ಬರೀರಿ ಅಂತ. ಎಷ್ಟ್ ಜನ ಡ್ರೀಮ್ ಲಿಸ್ಟ್ ಇಟ್ಕೊಂಡಿದ್ದೀರಾ? ಇದು ನನಗೆ ಬೇಕೇ ಬೇಕು ಅಂತ ಎಷ್ಟು ಜನರಿಗಿದೆ? ಆ ಡ್ರೀಮ್ಸ್ ಅನ್ನ ಅಚೀವ್ ಮಾಡ್ಬೇಕು. ಎಸ್, ಒಂದ್ ಮಾತಿದೆ, ಇದು ನನ್ನ ಸ್ವಂತ ಮಾತು. ಬಿಲ್ಗೇಟ್ಸ್ ಒಂದ್ ಮಾತು ಹೇಳ್ತಾರೆ, ಬಡವನಾಗ ಹುಟ್ಟೋದು ನಮ್ ತಪ್ಪಲ್ಲ, ಬಡವನಾಗ ಸತ್ರದ ನಮ್ ದೊಡ್ಡ ತಪ್ಪು ಅಂತ. ನಾನು ಅದಕ್ಕೆ ಕೊಟೇಶನ್ ಆಡ್ ಮಾಡಿದ್ದೀನಿ. ಒಂದ್ ವೇಳೆ ಬಡವನಾಗೆ ಸತ್ರೆ ಮುಂದಿನ ಜನ್ಮದಲ್ಲಿ ಕಡು ಬಡವನಾಗೆ ಹುಟ್ಟೋದು. ಅಕ್ಯುಮುಲೇಷನ್ ಲೈಫ್, ಈ ಲೈಫಲ್ಲಿ ನಾನೇನಾದ್ರು ಸಾಧನೆ ಮಾಡಿದ್ರೆ ಮಾತ್ರ ಮುಂದಿನ ಒಂದ್ ಜನ್ಮ ತುಂಬಾ ಅದ್ಭುತವಾಗಿರೋ ಬದುಕನ್ನ ಬದುಕ್ತೀವಿ. ಮುಕ್ತಿ ಪಡ್ಕೊಳ್ಬೇಕು, ಮೋಕ್ಷ ಪಡ್ಕೊಳ್ಬೇಕು, ಆಧ್ಯಾತ್ಮಿಕವಾಗಿ ಬೆಳೆದವ್ರು ಎಲ್ರಿಗೂ ಇದೊಂದು ಆಸೆ ಇದೆ, ನನ್ ಮುಕ್ತನಾಗ್ಬೇಕು, ನನ್ ಮೋಕ್ಷ ಪಡ್ಕೊಳ್ಬೇಕು ಅಂತ. ಎಸ್, ನಮ್ಮೊಳಗಡೆ ಆಸೆ ಇಟ್ಕೊಂಡು ನಾವ್ ಈ ಡ್ರೀಮ್ ನ ಅಚೀವ್ ಮಾಡಿಲ್ಲ, ನನ್ಗೊಂದ್ ಕನ್ಸು ಈಡೇರಿಸ್ಕೊಂಡಿಲ್ಲ ಅಂದ್ರೆ ನಮ್ಗೆ ಹೆಂಗ್ ಮುಕ್ತಿ ಸಿಗುತ್ತೆ, ನಮ್ಗೆ ಹೆಂಗ್ ಮೋಕ್ಷ ಸಿಗುತ್ತೆ? ಮನುಷ್ಯನ ಜನ್ಮ ನಮಗೆ ಯಾಕೆ ಕೊಟ್ಟಿದ್ದಾರೆ? ಯಾಕೆಂದ್ರೆ ಮನುಷ್ಯನಾಗಿ ನನಗೆ ಏನೆಲ್ಲ ಆಸೆಗಳಿದೆ, ನನಗೆ ಏನೆಲ್ಲ ಕನಸುಗಳಿದೆ, ಅದನ್ನೆಲ್ಲ ಈಡೇರಿಸ್ಕೊಳ್ಬೇಕು ಅನ್ನೋ ಒಂದು ಬೀಜನ ನಮ್ಮ ಒಳಗಡೆ ಹಾಕಿದ್ದಾರೆ. ಸೊ ಎಸ್, ಇವಾಗ ನಮಗೆ ಮೋದಿಕೆಯರ್ ಮುಖಾಂತರ ಅದು ಮೊಳಕೆ ಹೊಡೆದಿದೆ, ಸಸಿ ಆಗ್ತಾ ಇದೆ, ಮರ ಆಗ್ತಾ ಇದೆ. ಎಸ್, ಇಲ್ಲಿ ನಾವು ಇಹದಲ್ಲಿ ಎಲ್ಲಾ ಒಂದು ಕನಸುಗಳನ್ನ ಈಡೇರಿಸ್ಕೊಂಡ್ರೆ ಪರದಲ್ಲಿ ನಮ್ಗೆ ಖಂಡಿತ ಮುಕ್ತಿ ಸಿಕ್ಕೇ ಸಿಗುತ್ತೆ, ಮೋಕ್ಷ ಸಿಕ್ಕೇ ಸಿಗುತ್ತೆ. ಬಟ್ ಇರೋದನ್ನ ನಾವು ಎಷ್ಟು ಕನಸುಗಳಿದೆ ಅದನ್ನ ಈಡೇರಿಸ್ಕೊಳ್ಬೇಕು ಅಂತ ಬಂದಾಗ ಒಂದು ಒತ್ತಡ ನಮ್ಮ ಒಳಗಡೆ ಬರುತ್ತೆ. ಏನು? ನಾನು ಇರೋ ಯೋಚನೆಗಳನ್ನ ಇಟ್ಕೊಂಡು ನನ್ ಕನ್ಸಿಡರ್ಸ್ಕೊಳಕ್ಕಾಗತ್ತಾ? ನಮ್ಮ ಅಪ್ಲೇನ್ ಯಾವಾಗ್ಲೂ ಒಂದ್ ಮಾತಾಡೋರು, ದೊಡ್ಡದಾಗಿ ಯೋಚನೆ ಮಾಡಿ, ದೊಡ್ಡದಾಗಿ ಯೋಚನೆ ಮಾಡಿ, ದೊಡ್ಡದಾಗಿ ಯೋಚನೆ ಮಾಡಿ, ದೊಡ್ಡ ದೊಡ್ಡ ಕನಸುಗಳನ್ನ ಬರೀರಿ. ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಅವಾಗ. ಆಯ್ತು, ಅಪ್ಲೇನ್ ಹೇಳ್ತಾರಲ್ಲ ಅಂತ ದೊಡ್ಡ ದೊಡ್ಡ ಯೋಚನೆಗಳನ್ನ ಮಾಡ್ತಿದ್ವಿ, ಬಂಗ್ಲೆ ಅಂತ ಬರೀತಿದ್ವಿ, ಕಾರ್ ಅಂತ ಬರೀತಿದ್ವಿ. ಇವತ್ತು ಅದೆಲ್ಲ ಸಾರ್ಥಕ ಆಗ್ತಿದ್ಯಲ್ಲ? ಇವತ್ತು ನಮ್ಮ ಪೋರ್ಷೆ ಬಂತಲ್ಲ, ಜಾಗ್ವರ್ ಬಂತಲ್ಲ, BMW ಬಂತಲ್ಲ, ಮರ್ಸಿಡೀಸ್ ಬೆಂಜ್ ಬಂತಲ್ಲ, ನಾವೆಲ್ಲರೂ ಕೂಡ ಒಂದು ಟೈಮಲ್ಲಿ ಆಡಿ ಬರ್ತಾ ಇದೆಯಲ್ಲ. ನಾವ್ ಒಂದು ಟೈಮಲ್ಲಿ ಎಲ್ಲ ಕ್ಲಾಸ್ಮೇಟ್ಸ್ ಗಳ ತರ ಗೊತ್ತಿರ್ಲಿಲ್ಲ, ನಮ್ಮ ಅಪ್ಲೇನ್ ಹೇಳ್ತಿದ್ರು, ಅದನ್ನ ಬರಿತಾ ಇದ್ವಿ. ಥಿಂಕ್ ಬಿಗ್, ಥಿಂಕ್ ಬಿಗ್, ಥಿಂಕ್ ಬಿಗ್ ಹೇಳೋರು. ಆದ್ರೆ ನಮ್ಗೆ ಅನುಭವ ಬರ್ತಿರ್ಲಿಲ್ಲ. ಯಾವಾಗ ಈ ಆಸೆಗಳಿಗೆ ಕನಸುಗಳಿಗೆ ಒಂದು ಡೇಟ್ ಅನ್ನ ಹಾಕ್ತಿವಿ, ಅವಾಗ ಗುರಿಯ ಕನ್ವರ್ಟ್ ಆಗುತ್ತೆ. ಆ ಗುರಿ ಈಡೇರಿಸ್ಕೊಳ್ಬೇಕಂದ್ರೆ ನಮ್ಮೊಳಗಡೆ ಒಂದು ಬದಲಾವಣೆ ಬರ್ಬೇಕಾಗಿದೆ. ಆ ಬದಲಾವಣೆ ಎಲ್ಲಿ ಬರುತ್ತೆ? ಎಸ್, ನಮ್ಮೊಳಗಡೆ ಇರುವಂತ ಟ್ರೈನಿಂಗ್, ಮೀಟಿಂಗ್ ನಾವು ಅಟೆಂಡ್ ಮಾಡ್ತಾ ನಮ್ಗೆ ಅದೇ ಬಂದಿದ್ದು. ನಮ್ಮೊಳಗಡೆ ಆಲೋಚನೆ ಬದಲಾವಣೆ ಆಯ್ತು. ನಾವು ಕೂಡ 1,000 ಬಂದ್ರೆ ಸಾಕು ಅಂತ ಮೋದಿಕೆರಿಗೆ ಬಂದವರು ಇವತ್ತು ಇಷ್ಟೆಲ್ಲ ಸಂಪಾದನೆ ಮಾಡ್ತಿದೀವಿ ಅಂದ್ರೆ ನಮ್ಮೊಳಗಡೆ ಬಂದಿರುವಂತ ಆಲೋಚನೆ. ಎಸ್, ನಾನು ನನ್ನ ಜನರಿಗೋಸ್ಕರ ನಿಂತ್ಕೊಳ್ಬೇಕಾಗಿದೆ, ನನ್ನ ದೇಶಕ್ಕೋಸ್ಕರ ನಿಂತ್ಕೊಳ್ಬೇಕಾಗಿದೆ, ನಾನು ಅರ್ಥ ಮಾಡ್ಕೋಬೇಕಾಗಿದೆ. ನನ್ನ ಎಲ್ಲಾ ಕನಸು ಈಡೇರ್ತಾ ಸಮೀರ್ ಬಂದಿ ಸರ್ ಏನ್ ಹೇಳ್ತಿದ್ದಾರೆ? ನಿಮ್ಗೆ ಏನ್ ಬೇಕು ಎಲ್ಲ ಪಡ್ಕೊಳ್ಳಿ. ನಿಮ್ಗೆ ಏನ್ ಬೇಕು? ಕಾರ್ ಬೇಕಾ, ಬಂಗ್ಲೆ ಬೇಕಾ, ಕೋಟಿಗಟ್ಲೆ ಬೇಕಾ? ಸಂಪಾದನೆ ಮಾಡಿ. ಯಾಕೆ ನಾವು ದುಡಿಬೇಕು ಫಸ್ಟು? ಯಾಕೆ ನಾವೆಲ್ಲ ಪಡ್ಕೊಳ್ಬೇಕು? ಯಾಕೆಂದ್ರೆ ನೆಕ್ಸ್ಟ್ ನಾವು ಬೇರೆಯವರಿಗೆ ಹೆಲ್ಪ್ ಮಾಡಕ್ಕಾಗತ್ತೆ. ನನಗೆಲ್ಲ ತೃಪ್ತಿ ಆಯ್ತು, ನನಗೆ ಬೇಕಾಗಿರೋದು ಎಲ್ಲ ಸಿಕ್ತು ಅಂದ್ರೆ ಆಮೇಲೆ ಏನಿದೆ? ಬೇರೆಯವರಿಗೆ ಕೊಡ್ಸು. ಇಷ್ಟೇ ಅಲ್ವಾ? ಆ ಯೋಚನೆಗಳನ್ನ ದೊಡ್ಡದಾಗ್ತಾ ನಾವು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಗುರಿಗಳನ್ನ ಹಾಕೋಬೇಕು. ಯಾವಾಗ ನಾವು ಗುರಿ ಹಾಕೊಂತೀವಿ, ಆ ಒಂದು ಡೇಟ್ ಕೊಡ್ತೀವಿ, ನಮ್ಮೊಳಗಡೆ ಬದಲಾವಣೆ ಬರುತ್ತೆ. ಈ ಬಿಗ್ ಥಿಂಕಿಂಗ್ ಅನ್ನೋ ಒಂದು ಮಾತಿದೆ, ದೊಡ್ಡದಾಗಿ ಯೋಚನೆ ಮಾಡಿ. ಎಸ್, ತುಂಬಾ ಸರಿ ಏನಾಗುತ್ತೆ, ಒಂದು ಬೀಜ, ಕರೆಕ್ಟ್ ಅಲ್ವಾ? ಒಂದು ತೆಂಗಿನಕಾಯಿ 30 ರೂಪಾಯಿ ಬೆಲೆ ಬಾಳುತ್ತೆ, ಕರೆಕ್ಟ್? ಆ ಒಂದು ತೆಂಗಿನಕಾಯಿನ ನಾವು ಮಣ್ಣಲ್ಲಿ ಇಟ್ರೆ ಒಂದಷ್ಟು ಸಮಯದ ನಂತರ ಅದು ಚಿಗುರೊಡೆಯುತ್ತೆ, ಗಿಡ ಆಗುತ್ತೆ, ಮರ ಆಗುತ್ತೆ, ದೊಡ್ಡದಾಗಿ ತೆಂಗಿನ ಮರ ಆಗುತ್ತೆ, 100 ತೆಂಗಿನಕಾಯಿಗಳನ್ನ ಬಿಡುತ್ತೆ. ಆದ್ರೆ ತೆಂಗಿನಕಾಯಿನ ಬೆಲೆ ಎಷ್ಟು? ಕೇವಲ 30 ರೂಪಾಯಿ. ಆದ್ರೆ ಈಗ ಕೊಡ್ತಾ ಇರೋದೇನು? ನಾವ್ ಏನನ್ನ ಬಿತ್ತುತ್ತೀವೋ ಅದನ್ನ ಬೆಳಿತೀವಿ. ಈ ಮೆದುಳು ಇದೆಯಲ್ಲ, ನಮ್ಮ ಆಲೋಚನೆಗಳಿದೆಯಲ್ಲ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕನೆಕ್ಟ್ ಮಾಡಿದ್ರು ಲಾಸ್ಟ್ ಟೈಮ್. ಮೆದುಳು ಮತ್ತೆ ಹೃದಯ ಎಷ್ಟು ಅದ್ಭುತವಾಗಿದೆ ಗೊತ್ತಾ? ನೀವು ಮೆದುಳನ್ನ ಕನ್ವಿನ್ಸ್ ಮಾಡಿದ್ರೆ, ಹೃದಯನ ಕನ್ವಿನ್ಸ್ ಮಾಡಿದ್ರೆ ನಿಮ್ ಲೈಫ್ ಖಂಡಿತ ಸಕ್ಸಸ್ಫುಲ್ ಆಗ್ಬಿಡುತ್ತೆ. ಹೆಂಗ್ ಕನ್ವಿನ್ಸ್ ಮಾಡ್ಬೇಕು? ಖಂಡಿತ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಒಂದು ತೆಂಗಿನಕಾಯಿನ ನಟ್ಟಿದ್ವಿ, ಇವತ್ತು ತೆಂಗಿನ ಮರ ಆಯ್ತು, ತೆಂಗಿನಕಾಯಿ ಬರ್ತಾ ಇದೆ. ನಮ್ಮ ಆಲೋಚನೆಗಳನ್ನ ದೊಡ್ಡದಾಗಿ ಮಾಡ್ಕೊಂಡ್ರೆ ನಮ್ಮ ಜೀವನ, ನಾವು ತೆಂಗಿನಕಾಯಿನ ನೋಡ್ತಾ ಇದ್ರೆ ಚಟ್ನಿ ಕಾಣುತ್ತೆ, ಅದು ನೋಡ್ದು ತಿಂದ್ವಿ, ಚಟ್ನಿ ಆಯ್ತು ಅಷ್ಟೇ. ಆದ್ರೆ ನಿಮಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತೆಂಗಿನಕಾಯಿ ಮಾತ್ರ ಕಾಣುತ್ತೆ. ಒಬ್ಬ ನೆಟ್ವರ್ಕ್ ಲೀಡರ್ಗೆ ಆ ತೆಂಗಿನಕಾಯಿ ಒಳಗಡೆ ಇರೋ ತೆಂಗಿನ ಮರ ಕಾಣುತ್ತೆ, ಆ ತೆಂಗಿನಕಾಯಿ ಒಳಗಡೆ ಇರೋ 1000 ತೆಂಗಿನಕಾಯಿ ಕಾಣುತ್ತೆ. ಯೋಚನೆ ಮಾಡಿ ಮೈ ಡಿಯರ್ ಫ್ರೆಂಡ್ಸ್, ಈ ನೆಟ್ವರ್ಕ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ, ಡೆಪ್ತ್ ಇಳಿರಿ. ಟ್ರೈನಿಂಗ್ ಮೀಟಿಂಗ್ ಇಂದ ಖಂಡಿತ ಸಾಧ್ಯ ಇದೆ,
ಕರೆಕ್ಟ್ ಅಲ್ವಾ? ಸೊ ಯಾವಾಗ ನಾವು ಜವಾಬ್ದಾರಿ ತಗೊಳ್ತೀವಿ, ಯಾವಾಗ ನನ್ನ ಕನಸಿನ ಜವಾಬ್ದಾರಿ ತಗೊಳ್ತೀವಿ, ಖಂಡಿತ ಅದು ಸಾಧ್ಯ ಇದೆ. ನಾನು ಕೆಲವೊಂದು ಸ್ಕ್ರೀನ್ ತಗೊಳ್ತೀನಿ ಶೇರಿಂಗ್. ತುಂಬಾ ಖುಷಿ ಆಗತ್ತೆ ನಿಮ್ ಜೊತೆ ಆ ಒಂದು ಶೇರಿಂಗ್ ನ ತಗೊಳ್ಳೋದಿಕ್ಕೆ. ಎಸ್ 100% ನನ್ಗೆ ಸ್ಕ್ರೀನ್ ಶೇರ್ ತಗೊಳ್ತಿದ್ದೀನಿ. 1 ಸೆಕೆಂಡ್. ಸ್ಕ್ರೀನ್ ಶೇರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪುಟ್ಟು ಸರ್ ನಂಗೆ ಸಹಾಯ ಮಾಡ್ಬೋದಾ? ಎಸ್ ಸರ್, ಎಸ್ ಸರ್. ಎಸ್. ಸೊ ಇದು ಬಿಗ್ ಪಿಕ್ಚರ್. ನಮ್ಗೆ ಈ 1,000 ಬಂದ್ರೆ ಸಾಕು ಅಂತ ಬಂದವರು ಈ ಲೆವೆಲ್ ಇನ್ಕಮ್ ಟಚ್ ಮಾಡ್ಬೋದು ಅಂದ್ರೆ ಥಿಂಕ್ ಬಿಗ್. ನಮ್ಮ ಅಪ್ಲೈನ್ ಹೇಳ್ಕೊಟ್ರು, ಯೋಚನೆ ದೊಡ್ಡದಾಗಿ ಮಾಡಿ. ಸಣ್ಣ ತೆಂಗಿನಕಾಯಿ 30 ರೂಪಾಯಿ ಅಂತ ಯೋಚನೆ ಮಾಡಕ್ ಹೋಗಿಲ್ಲ. ಮುಂದಿನ ಭವಿಷ್ಯ 100 ತೆಂಗಿನಕಾಯಿ, 1000 ತೆಂಗಿನಕಾಯಿ ಅಂತ ಯೋಚನೆ ಮಾಡಿದೀವಿ. ಒಂದು ಮೊಟ್ಟೆ ನಾವು ನೋಡ್ತೀವಿ, ಅದ್ರೊಂದು ಹಾಫ್ ಬಾಯ್ಲ್, ಒಂದು ಆಮ್ಲೆಟ್, ಒಂದು ಬಾಯ್ಲ್ಡ್ ಎಗ್ ಮಾಡ್ಕೊಂಡು ತಿನ್ಬಿಡ್ಬೋದು. ಅದೇ ಒಂದು ಮೊಟ್ಟೆನ ಕಾವು ಕೊಟ್ರೆ ಅದೊಂದು ಮರಿ ಆಗುತ್ತೆ. ಅದನ್ನ ಸರಿಯಾಗಿರೋ ಫುಡ್ ಕೊಟ್ರೆ ಅದೊಂದು ಕೋಳಿ ಆಗುತ್ತೆ. ಅದು 10 ಮೊಟ್ಟೆಗಳನ್ನ ಇರುತ್ತೆ. ಆ 10 ಮೊಟ್ಟೆಗಳನ್ನ ತೆಗೆದು ಅದಕ್ಕೆ ಕಾವು ಕೊಟ್ರೆ ಮತ್ತೆ ಕೋಳಿ ಮರಿ ಆಗುತ್ತೆ, ಕೋಳಿ ಆಗುತ್ತೆ. ಅದನ್ನ ಕಾಪಾಡ್ಕೊಂಡ್ರೆ 100 ಮೊಟ್ಟೆ, 1000 ಮೊಟ್ಟೆ, 1000 ಕೋಳಿ, 1000 ಕೋಳಿ ಮರಿ. ನೋಡಿ, ಒಂದೇ ಮೊಟ್ಟೆ ಆಗಿತ್ತು, ಒಂದೇ ಕೋಳಿ ಮರಿ ಆಗಿತ್ತು. ಇವತ್ತು 1000 ಕೋಳಿಗಳು ಅಲ್ಲಿಂದ ಬಂತು. ಸೆಲ್ಫ್ ಡಿಸಿಷನ್ ಡೆಫಿನೆಟ್ಲಿ ಮೈ ಡಿಯರ್ ಫ್ರೆಂಡ್ಸ್ ಬೇಕು. ನನ್ನ ಸ್ವಂತ ನಿರ್ಧಾರ ಬೇಕು ಮೈ ಡಿಯರ್ ಫ್ರೆಂಡ್ಸ್. ಸ್ವಂತ ನಿರ್ಧಾರದಿಂದ ಮಾತ್ರ ದೊಡ್ಡದಾಗಿ ಯೋಚನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಥಿಂಕ್ ಬಿಗ್. ಇವತ್ತಿಂದ ನೋಡಿದ್ರೆ ನಿಮ್ ಲೈಫ್ ಶಾರ್ಟ್ ಆಗಿ ಕಾಣಿಸುತ್ತೆ. 24 ಗಂಟೆಲಿ ನಮ್ಮ ಜೀವನ ನೋಡಿದ್ರೆ ಸಣ್ಣದಾಗಿ ಕಾಣಿಸುತ್ತೆ. 24 ವರ್ಷ, 25 ವರ್ಷದ ನಂತರ ನಮ್ ಜೀವನ ನೋಡಿದ್ರೆ ಖಂಡಿತ ದೊಡ್ಡದಾಗಿ ಕಾಣಿಸುತ್ತೆ. ಒಂದು ಎಗ್ಗನ್ನ ನೋಡೋರು ಸಾಮಾನ್ಯ ಜನ, ಒಂದು ಎಗ್ಗಲ್ಲಿ 1000 ಎಗ್ಗನ್ನ ನೋಡೋರು ನೆಟ್ವರ್ಕ್ ಲೀಡರ್ಸ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಸೊ ಎಸ್, ನೆಟ್ವರ್ಕ್ ಲೀಡರ್ ಆಗ್ಬೇಕು, 1000 ಜನ ನಿಮ್ಮನ್ನು ಇಷ್ಟಪಡ್ಬೇಕಂದ್ರೆ ಮೊದಲು ಬರ್ಬೇಕಾಗಿದ್ದು ನಿಮಗೆ ಓನರ್ಶಿಪ್ ಮೆಂಟಾಲಿಟಿ. ಎಸ್, ಓನರ್ಶಿಪ್ ಮೆಂಟಾಲಿಟಿ. ಕೀ ಯಾರೋ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಕೀ ಯಾರೂ ತಂದ್ಕೊಡೋದಿಲ್ಲ. ನಮ್ಮ ಜೀವನದ ಯಶಸ್ಸಿನ ಕೀಲಿ ಕೈ ಟ್ರೈನಿಂಗ್ ಅಲ್ಲಿ, ಮೀಟಿಂಗ್ ಅಲ್ಲಿ ಸಿಗುತ್ತೆ. ಅದನ್ನ ನಾವೇ ಹೋಗಿ ತಗೊಳ್ಬೇಕು. ಅದು ನಮ್ ಜವಾಬ್ದಾರಿ. 100% ಅಲ್ವಾ? ಸೊ ನನ್ನ ಏಳಿಗೆಯ ಸಂಪೂರ್ಣ ಜವಾಬ್ದಾರಿನ ನಾನೇ ತಗೊಳ್ಬೇಕು. ತಗೊಳ್ಬೇಕು ಅಂದ್ರೆ ನಮ್ಮ ಥಿಂಕಿಂಗ್ ದೊಡ್ಡದಾಗ್ಬೇಕು, ನಮ್ಮ ಓನರ್ಶಿಪ್ ಮೆಂಟಾಲಿಟಿ ಖಂಡಿತ ಬರ್ಬೇಕು. ನನ್ನ ಅಪ್ಲೈನ್ ಆಡಿ ತಗೊಳ್ಳಿ, ಆದ್ರೆ ನಾನು ಒಂದು ಆಲ್ಟೋ ತಗೊಳ್ಳೋದ್ರಿಂದ ಖಂಡಿತ ನಾನು ಡಿಮೋಟಿವೇಟ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಎಸ್, 1 ಲಕ್ಷ ನಾವು ಸಂಪಾದನೆ ಮಾಡ್ಬೇಕು ನನ್ನ ಟೀಮಿಗೋಸ್ಕರ, ನನ್ನ ಅಪ್ಲೈನಿಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ. ಆ ದೃಢ ಸಂಕಲ್ಪ ಬೇಕಾಗಿದೆ. ಎಸ್, ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ಬೇಕಂತ ಅನ್ಕೊಂಡಿದ್ದೀನಿ, ಅದು ಒಂದು ಕ್ಲಾರಿಫಿಕೇಶನ್. ನಿಮಗೆ ಗೊತ್ತಾ, ನಾನು 2013 ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟ್ ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಂಡಿದ್ದೆ. ಡೇ 1 ನಲ್ಲಿ ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಂಡಿದ್ದ ದಿನದಿಂದಲೇ ನಮ್ಗೆ ನಮ್ಮ ಡ್ರೈವಿಂಗ್ ಕೋಚು ಡ್ರೈವಿಂಗ್ ಹೇಳ್ಕೊಟ್ಟವರು 140 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನನಗೆ ಕಾರ್ ಓಡಿಸೋದು ಹೆಂಗೆ ಅಂತ ಹೇಳ್ಕೊಟ್ರು. ಗೊತ್ತಾ ನಿಮಗೆ? ನಂಬ್ತೀರಾ ನೀವು? ಇಲ್ಲ, ಬೇರೆ ಸರ್ ಸುಳ್ಳು ಹೇಳ್ತೀರಾ. 100% ಮೀಡಿಯಾ ಫ್ರೆಂಡ್ಸ್. ಯಾವ ಕೋಚು ಕೂಡ, ಯಾವ ಡ್ರೈವಿಂಗ್ ಕ್ಲಾಸಲ್ಲೂ ಕೂಡ ಫಸ್ಟ್ ನಿಮ್ಗೆ ಸ್ಪೀಡ್ ಹೇಳ್ಕೊಡಲ್ಲ. ಸೇಫ್ ಆಗಿ, ಸೆಕ್ಯೂರ್ ಆಗಿ ಡ್ರೈವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಸೇಮ್ ಅಪ್ಲೈನ್ ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ ಕೋಟಿ ದುಡಿಬಹುದು, ಲಕ್ಷ ದುಡಿಬಹುದು. ನಿಮಗೆ ಎಷ್ಟು ಬೇಕು ಅಷ್ಟು ದುಡಿಬಹುದು. ನಿಮಗೆ ಓನರ್ಶಿಪ್ ಮೆಂಟಾಲಿಟಿ ಇದೆಯಾ? ನೀವು ನಿಮ್ ಬಿಸ್ನೆಸ್ ಅಂತ ತಗೊಳಕ್ ರೆಡಿ ಇದ್ದೀರಾ ಇದನ್ನ? ಯಾಕೆಂದ್ರೆ ನೀವು ಫಸ್ಟ್ ಅಪ್ಲೈನ್ ಹೇಳ್ಕೊಡೋದು ಇಷ್ಟೇ, ಸೇಫ್ ಆಗಿ, ಸೆಕ್ಯೂರ್ ಆಗಿ ನಾನು ಮೋದಿ ಕೇರ್ನ ಡ್ರೈವ್ ಮಾಡೋದು ಹೇಗೆ ನನ್ನ ಅಪ್ಲೈನ್ ಹೇಳ್ಕೊಡ್ತಾರೆ. 30,000 ಸಂಪಾದನೆ ಮಾಡಕ್ ಹೆಲ್ಪ್ ಮಾಡ್ತಾರೆ, 50,000 ಸಂಪಾದನೆ ಮಾಡಕ್ ಹೆಲ್ಪ್ ಮಾಡ್ತಾರೆ. 1 ಲಕ್ಷ ಸಂಪಾದನೆ ಮಾಡ್ಬೇಕಂದ್ರೆ ನಿಮ್ಮ ಸ್ವಂತ ಆಲೋಚನೆಗಳು, ನಿಮ್ಮ ಸ್ವಂತ ಬುದ್ಧಿವಂತಿಕೆ ಉಪಯೋಗಿಸ್ಬೇಕಾಗುತ್ತೆ. ನಿಮ್ಮ ಆಲೋಚನೆ ಮಟ್ಟ ಇಂಪ್ರೂವ್ ಆಗ್ಬೇಕಾಗಿದೆ. ನಿಮ್ಮ ಓನರ್ಶಿಪ್ ಮೆಂಟಾಲಿಟಿ ಜಾಸ್ತಿ ಆಗ್ಬೇಕಾಗಿದೆ. ಎಸ್, ಇದು ನನ್ನ ಬಿಸ್ನೆಸ್. ಈಗ ನೋಡಿ, ಎಷ್ಟೋ ಜನ ಬಿಸ್ನೆಸ್ ಮಾಡ್ತಾ ಇದ್ದೀರಿ. ನಿಮ್ ಸ್ವಂತ ಬಿಸ್ನೆಸ್ ಇರ್ಬೋದು. ಇಲ್ಲಿ ತುಂಬಾ ಜನ ಒಂದು ಬಿಸ್ನೆಸ್ ಅನ್ನು ಓಪನ್ ಮಾಡಕ್ಕೆ ನೀವು ಒಂದು 50 ಲಕ್ಷನೋ, 1 ಕೋಟಿನೋ, 2 ಕೋಟಿನೋ ನೀವು ಬಂಡವಾಳ ಹಾಕಿರ್ಬಹುದು. ಮಳೆ ಬರ್ತಾ ಇದೆ, ಶಾಪ್ ಓಪನ್ ಮಾಡ್ತೀರೋ? ಓಪನ್ ಮಾಡಲ್ಲ. 100% ಓಪನ್ ಮಾಡ್ತೀರಿ. ಯಾಕೆ? ಬಂಡವಾಳ ಹಾಕಿದಿರಿ, ಸ್ವಂತ ಇನ್ವೆಸ್ಟ್ಮೆಂಟ್ ಇದೆ. ಹೋಗ್ತೀರಿ, ಮಳೆ ಬಂದ್ರು, ಬಿಸಿಲಿದ್ರು, ಚಳಿ ಇದ್ರು, ಒಂದು ಜರ್ಕಿನ್ ಹಾಕೊಂಡು ಹೋಗ್ಬಿಟ್ಟು ನಾವು ಸೆಟ್ರಸ್ ಓಪನ್ ಮಾಡಿ ಕಾಯ್ತೀವಿ ಕಸ್ಟಮರಿಗೋಸ್ಕರ. ಸೊ ಮೋದಿ ಕೇರ್ ಅಂತ ಬಂದಾಗ 1 ಲಕ್ಷ ಪ್ರತಿ ತಿಂಗಳ ದುಡಿಬೇಕು ಅಂತ ಬರ್ತಾ ಇದೆ ಅಂದಾಗ ನಾವ್ ಯಾಕೆ ನಮ್ಮ ಓನರ್ಶಿಪ್ ಮೆಂಟಾಲಿಟಿನ ನಂದು ಇದು ಬಿಸ್ನೆಸ್ ಅಂತ ತಗೊಳ್ಬಾರ್ದು? ನಮ್ಮ ಮೆಂಟಾಲಿಟಿ ಯಾಕೆ ಓನರ್ಶಿಪ್ ಆಗ್ಬಾರ್ದು? ತುಂಬಾ ಜನ ಮೋದಿ ಕೇರ್ ಅಲ್ಲಿ ಫೇಲ್ಯೂರ್ ಆಗ್ತಾ ಇರೋದು ಇದು ಒಂದೇ ರೀಸನ್ಗೆ.
ನಾನಿಲ್ಲಿ ಏನು ಹಾಕಿಲ್ಲ, ನಾನು ಏನು ಕಳ್ಕೊಳ್ಳಲ್ಲ ಅನ್ನೋ ನೆಗ್ಲಿಜೆನ್ಸಿ ಇದೆಯಲ್ಲ, ಅದು ಲೈಫಲ್ಲಿ ವೆಯ್ಟ್ ಮಾಡ್ತಾ ಇದೆ. ಮೋದಿಕೆರಲ್ಲಿ ನೀವು ಏನನ್ನು ಕಳ್ಕೊಳ್ಳೋದಿಲ್ಲ, ಇದು ಸತ್ಯವಾಗಿರೋ ಮಾತು. ಆದ್ರೆ ನೀವು ಪ್ರತಿ ತಿಂಗಳು 1 ಲಕ್ಷ ಪಡ್ಕೊಂಡಿಲ್ಲ ಅನ್ನೋದಿದೆಯಲ್ಲ, ಅದೇ ಬಿಗ್ ಲಾಸ್ ನಿಮಗೆ. ಅದೇ ನೀವು ಕಳ್ಕೊಳ್ತಾ ಇರೋದು. ಪ್ರತಿ ತಿಂಗಳು 1 ಲಕ್ಷ ಇವಾಗ ನೀವು ಶುರು ಮಾಡಿದ್ರೆ ಅದು 2 ಆಗುತ್ತೆ, 2 5 ಆಗುತ್ತೆ, 5 10 ಆಗುತ್ತೆ, 10 15 ಆಗುತ್ತೆ, 15 20 ಆಗುತ್ತೆ, 20 50 ಆಗುತ್ತೆ. ಇವತ್ತು 1 ಲಕ್ಷ ತಗೊಳ್ಳೋದು ನಿಮ್ಮ ನಿರ್ಧಾರ ಆಗಿರ್ಬೇಕು. ನಿಮ್ಮ ಅಪ್ಲೈನ್ ನಿರ್ಧಾರ ಆಗಿದ್ರೆ ಅದು ಯಾವತ್ತು ಬೆಳಿಗ್ಗೆ ನೀವು ಎದ್ದೇಳ್ತೀರಿ, ಯಾರಿಗೋಸ್ಕರ ಎದ್ದಿದ್ದೀರಿ? ನಿಮಗೋಸ್ಕರ, ನಿಮ್ಮ 1 ಲಕ್ಷಕ್ಕೋಸ್ಕರ. ಖಂಡಿತ ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಆಗ್ತೀರಿ. ಮೈ ಡಿಯರ್ ಫ್ರೆಂಡ್ಸ್, ನಾನು ಅವಾಗಲೇ ಸ್ಕ್ರೀನ್ ಶೇರಿಂಗ್ ತಗೊಂಡಿದ್ದೆ. ನಾವು ಟ್ರೈನಿಂಗ್ ಮೀಟಿಂಗ್ ಖಂಡಿತ ನಾನು ಎನಿ ಟೈಮ್ ಯಾವುದೇ ಸ್ಟೇಜ್ ಅಲ್ಲಿ ಯಾವುದೇ ಸ್ಕ್ರೀನ್ ಅಲ್ಲಿ ನಾನು ಹೇಳೋದು ಮೊದಲನೇ ವಿಷಯ, ನೀವು ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ, ಮೀಟಿಂಗ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀರಾ? ಯಾಕೆ ನೋಡಿ, ಇದು ನಾವು ಡೆಲ್ಲಿಗೆ ಹೋದಂತ ಒಂದು ಅದ್ಭುತವಾಗಿರೋ ಕ್ಷಣ. ಇದು ನಾನು, ಅದನ್ನ ಕುಮಾರ್ ಟಿ ಸರ್ ಅಂತ, ಇವರು ಮಲ್ಲಿಕಾರ್ಜುನ್ ಅಂತ, 3 ಜನ ಡೆಲ್ಲಿಗೆ ನಾವೇ ಡಿಸೈಡ್ ಮಾಡಿದ್ದು. ನಮ್ಗೆ ಯಾವ ಅಪ್ಲೈನ್, ನಮ್ಮ ಯಾವುದೇ ಅಪ್ಲೈನ್ಗಳು ನಮ್ಮನ್ನು ಮೋಟಿವೇಟ್ ಮಾಡಿಲ್ಲ ಡೆಲ್ಲಿಗೆ ಹೋಗಿ ಅಂತ. ಅದಕ್ಕಿಂತ 1 ತಿಂಗಳು ಮೊದಲು ಸುರೇಖಾ ಮೇಡಮ್ ಒಂದು ಟ್ರೈನಿಂಗ್ ಕೊಡಕ್ಕೆ ಬೆಂಗಳೂರಿಗೆ ಬಂದಿದ್ರು. ಆ ಟ್ರೈನಿಂಗ್ ಅಲ್ಲಿ ಹೇಳಿದ್ರು, ಈ ತರ ಅಕ್ಷಿದತ್ತ ಅವ್ರದ್ದು ಮೀಟಿಂಗ್ ನಡೀತಾ ಇದೆ, ಅವ್ರ ಸಕ್ಸಸ್ ಸೆಮಿನಾರ್ ನಡೀತಾ ಇದೆ ಅಂತ. ನಾನು ಅನ್ಕೊಂಡಿದ್ದೆ 19 ವರ್ಷದ ಒಂದು ಚಿಕ್ಕ ಹುಡುಗಿ ಜಾಗ್ವರ್ ಕಾರ್ ತಗೋಬಹುದು ಅನ್ನೋದಾದ್ರೆ, ಅದಕ್ಕಿಂತ 1 ವರ್ಷದ ಮೊದಲು ಒಂದು ದೊಡ್ಡ ಬಂಗ್ಲೆ ತಗೋಬಹುದು ಅನ್ನೋದಾದ್ರೆ, ಅದಕ್ಕಿಂತ 1 ವರ್ಷ ಮೊದಲು ಬ್ರೀಜಾ ಕಾರ್ ತಗೋಬಹುದು ಅನ್ನೋದಾದ್ರೆ, ಮೋಸ್ಟ್ಲಿ ಡೆಲ್ಲಿಲಿ ಕಂಪನಿಯವ್ರ ಸಪೋರ್ಟ್ ಚೆನ್ನಾಗಿರುತ್ತೆ, ಅಲ್ಲಿ ಲೀಡರ್ಗಳ ಸಪೋರ್ಟ್ ಚೆನ್ನಾಗಿರುತ್ತೆ. ಇನ್ನು ಚಿಕ್ಕ ಹುಡುಗಿ ಅಚೀವ್ ಮಾಡೋದಂದ್ರೆ ಅಷ್ಟು ಈಸಿನಾ? ನೋಡ್ಕೊಂಡ್ ಬರೋಣ ಅವ್ರದ್ದೇನ್ ಸಕ್ಸಸ್ ಇದೆ ಅಂತ ಹೋಗಿದ್ದು. ಇವರ ಸಕ್ಸಸ್ ಅನ್ನ ನೋಡಕ್ಕೆ ನಾವು ಡೆಲ್ಲಿಗೆ ಹೋಗಿದ್ದು. ಫ್ಲೈಟ್ ಅಲ್ಲಿ ಟಿಕೆಟ್ ಹಾಕೊಂಡು 20,000 ಒಂದ್ ಕಡೆ ಟಿಕೆಟ್, 2 ಕಡೆ ಟೋಟಲ್ ಖರ್ಚು ಬಂದಿದ್ದು 48,000 ರೂಪಾಯಿ. 1 ಟ್ರೈನಿಂಗ್, 1 ಸಕ್ಸಸ್ ಸೆಮಿನಾರ್. ಹೋಗಿದ್ದಲ್ಲಿ ಏನ್ ಸಿಕ್ತು ಗೊತ್ತಾ ನಮಗೆ? ಇಲ್ಲೂ 10 ಜನಕ್ಕೆ ಮೋದಿಕೇರ್ ಹೇಳಿದ್ರೆ 2 ಜನ ನಮ್ ಜೊತೆ ಹೆಂಗ್ ಕೈ ಜೋಡಿಸ್ತಾರೋ, ಡೆಲ್ಲಿಲೂ ಕೂಡ 10 ಜನಕ್ಕೆ ಹೇಳಿದ್ರೆ ಅಲ್ಲೂ 2 ಜನ ಕೈ ಜೋಡಿಸ್ತಾರೆ. ಮೇಡಮ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡಿದ್ರು, ಹೇಳ್ತಾ ಇದ್ರು, ನಾನು ಬಿಸ್ನೆಸ್ ಅನ್ನ ಶುರು ಮಾಡಿದಾಗ ನನ್ನ ಅಣ್ಣ ಈ ಬಿಸ್ನೆಸ್ ಅನ್ನ ಮಾಡಬೇಡ ಅಂತ ಹೊಡೆದಿದ್ದ. ಅಣ್ಣ ಎದ್ದೇಳು, ಇವತ್ತು ಅವನು ಬ್ರೀಜಾ ಕಾರ್ ತಗೊಂಡಿದ್ದಾನೆ, ತಿಂಗಳಿಗೆ 2.5 ಲಕ್ಷ ಸಂಪಾದನೆ ಮಾಡಿ ಎಪ್ಸಿ ಹೇಳೋದು. ಇನ್ನೊಬ್ರು ಆಂಟಿ ಎಪ್ಸೋದು, ನಾನು ಇವ್ರ ಮನೆ ಫಸ್ಟ್ ಟೈಮ್ ಡೆಮೋಗ್ ಹೋದಾಗ ನನ್ನ ರಿಜೆಕ್ಟ್ ಮಾಡಿದ್ರು, ಪ್ರಾಡಕ್ಟ್ ಎಲ್ಲ ಬೇಡ ನಮಗೆ ಅಂತ ಹೇಳಿದ್ರು. ಇವತ್ತು ಮೋದಿಕೆಲ್ಲ 2 ಲಕ್ಷ ತಗೊಂತಾ ಇದ್ದಾರೆ. ಎಂತ ಇನ್ಸ್ಪಿರೇಷನ್ ಕೊಟ್ಟು ಮೈ ಡಿಯರ್ ಫ್ರೆಂಡ್ಸ್. ಡೆಲ್ಲಿಗೆ ಹೋಗಿ 50,000 ಖರ್ಚು ಮಾಡಿ ಒಂದು ಟ್ರೈನಿಂಗ್ ಅಟೆಂಡ್ ಮಾಡ್ಕೊಂಡು ಬಂದಿದ್ದು ನನ್ನ ಲೈಫ್ ಅಲ್ಲಿ ಎಂತ ಬ್ರೇಕ್ ಥ್ರೂ ಕೊಡ್ತು ಗೊತ್ತಾ? ನಾನು ಡೆಲ್ಲಿ ಸ್ಟೇಜ್ ಅಲ್ಲಿ ಅನೌನ್ಸ್ ಮಾಡಿದ್ದೆ, ನನಗೊಂದು ಅದೃಷ್ಟ. ನಾನು ಒಬ್ಬ ಗೆಸ್ಟ್ ತರ ಹೋಗಿ ಅಟೆಂಡ್ ಮಾಡ್ಕೊಂಡು ಬರ್ಬೇಕು ಅಂತ ಅನ್ಕೊಂಡಿದ್ದು. ನಮ್ಮ ಅಪ್ಲೈನಿಗೆ ವಿಷಯ ಮುಟ್ಸಿದ್ವಿ, ಯಾಕಂದ್ರೆ ಎಲ್ಲದನ್ನು ಕೂಡ ಅಪ್ಲೈನಿಗೆ ಹೇಳ್ಬೇಕಲ್ವಾ, ನಾವೇನೇ ಮಾಡ್ತಾ ಇದ್ರು ಕೂಡ. ನಮ್ಮ ಅಪ್ಲೈನಿಗೆ ಹೇಳಿದ್ವಿ, ಡಿ ಸರ್ ಸುರೇಖಾ ಮೇಡಮ್ ಗೆ ಹೇಳಿದ್ದಾರೆ ರಾಯಲ್ ಬ್ಲಾಕ್ ಡೈಮಂಡ್ ವೀರೇಶ್ ಕೆಬಿ ಬರ್ತಾ ಇದಾರೆ ಅಂತ ಒಂದು ಸ್ಟೇಜ್ ಅಲ್ಲಿ ಸುರೇಖಾ ಮೇಡಮ್ ಕಡೆಯಿಂದ ಒಂದು ರೆಕಗ್ನೇಷನ್ ತಗೊಳ್ಳೋಂತ ಭಾಗ್ಯ ನಮಗೆ ಸಿಕ್ತು. ನಾವು ಹೋಗಿದ್ದು ಸೀಕ್ರೆಟ್ ತಗೊಳಕ್ಕೆ. ನಮ್ಗೊಂದು ವೇದಿಕೆ, ನಮ್ಗೊಂದು ಅದ್ಭುತವಾಗಿರೋ ಕ್ಷಣಗಳು ನಮ್ಮ ಲೈಫಲ್ಲಿ ಬಂತು. ನಿಮ್ಗೆಲ್ರಿಗೂ ಕೂಡ ನೀವು ಪುಣ್ಯವಂತರು, ಅದೃಷ್ಟವಂತರು. ಯಾಕೆ ಅಂದ್ರೆ ನೀವು ಪುಣ್ಯ ಮಾಡಿದ್ದೀರಿ. ನೆಕ್ಸ್ಟ್ ಸಾಟರ್ಡೆ, ಎಸ್ ಕರೆಕ್ಟ್ ಆಗಿ ಇನ್ನು 1 ವಾರಕ್ಕೆ ಇದೇ ಟೈಮಿಗೆ ಇವರ ಸಕ್ಸಸ್ ಸೀಕ್ರೆಟ್ ನಿಮಗೆ ಸಿಗ್ತಾ ಇದೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಸಮೇತ ಕೂತಿದ್ದೆ ಹೋದಾದ್ರೆ, ನಿಮ್ಮ ಟೀಮ್ ಅನ್ನ ಅಟೆಂಡ್ ಮಾಡಿಸಿದ್ದೆ ಹೋದಾದ್ರೆ, ಅವ್ರ ಲೈಫ್ ಅಲ್ಲಿ ಎಂತ ದೊಡ್ಡ ಬ್ರೇಕ್ ಥ್ರೂ ಬರ್ಬೋದು ಡಿಸೈಡ್ ಮಾಡಿ. ನಾವು ಡೆಲ್ಲಿಗೆ ಟ್ರೈನಿಂಗ್ ಅಟೆಂಡ್ ಮಾಡಕ್ ಹೋದವರು ಇವತ್ತು ನಿಮ್ ಮನೆಗೆ ಟ್ರೈನಿಂಗ್ ಬರ್ತಾ ಇದಾರೆ ಅಂದ್ರೆ ಅದೃಷ್ಟ ಮಾಡಿದಿರಿ ಅಲ್ವಾ? ಎಸ್, ಸಿಂಪಲ್, ಥಿಂಕ್ ಬಿಗ್, ಓನರ್ಶಿಪ್ ಮೆಂಟಾಲಿಟಿ ತಗೊಳ್ಳಿ. ಎನಿ ಟೈಮ್, ಎನಿ ಕಾಸ್ಟ್, ಎನಿವೇರ್ ನಾನ್ ಟ್ರೈನಿಂಗ್ ರೆಡಿ ಇದೀನಿ ನಿರ್ಧಾರ ಮಾಡಿ. ಎಸ್, ನಿಮ್ಮ ಅಪ್ಲೈನ್ ಏನಕ್ಕೋಸ್ಕರ ಕರೀತಾರೆ? ಈಗ 1 ಲಕ್ಷ ನಿಮಗೆ ಪ್ರತಿ ತಿಂಗಳು ಬರ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಅಪ್ಲೈನಿಗೆ ಕೊಡ್ತೀರಿ? 1 ಲಕ್ಷ ನನಗೆ ಬಂದಿದೆ ಸರ್, ತಗೊಳ್ಳಿ ನಿಮ್ಗೆ 50,000 ಕೊಡ್ತೀವಾ? ಇಷ್ಟರೊಳಗಡೆ 30 ಬಂದಿದ್ದು ಕೊಟ್ಟಿದೀವಾ? ಇಲ್ಲ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಏನೇ ನನ್ನ ಅಪ್ಲೈ ನನಗೆ ಹೇಳ್ತಾ ಇದ್ರೆ ಅಂದ್ರೆ ನನ್ನ ಯಶಸ್ಸಿಗೋಸ್ಕರ. ಅವ್ರದ್ದೊಂದು ಸ್ವಾರ್ಥ ಇದೆ, ಅಪ್ಲೈನ್ದೊಂದು ಸ್ವಾರ್ಥ ಇದೆ. ಅದೇನ್ ಗೊತ್ತಾ? ನಿನ್ನೊಬ್ಬನ ಲಕ್ಷಾಧಿಪತಿ ಮಾಡಿದ್ರೆ ಈ ದೇಶದಲ್ಲಿ ಒಬ್ಬನ ಬಡವನಿಂದ ಶ್ರೀಮಂತನ ಮಾಡಿದಿನಲ್ಲ ಅನ್ನೋ ಆತ್ಮತೃಪ್ತಿ ಅವರಿಗೆ. ಸೊ ಅದಕ್ಕೋಸ್ಕರ ಇಷ್ಟು ರಿಸ್ಕ್ ತಗೊಳಕ್ ರೆಡಿ ಆಗ್ತಾ ಇದ್ದಾರೆ. ಎಸ್, ನಮ್ ಎಲ್ಲ ಅಪ್ಲೈನ್ಗಳು ನಾವೆಲ್ಲರೂ ಅದೃಷ್ಟವಂತರು, ಪುಣ್ಯವಂತರು. ಯಾಕಂದ್ರೆ ಇಂಥ ಗ್ರೇಟ್ ಅಪ್ಲೈನ್ಸ್ ನಮ್ ಜೊತೆಗಿದ್ದಾರೆ. ಇಡೀ ಕರ್ನಾಟಕದಲ್ಲಿ ನಿಮ್ಮನ್ನ ಲಕ್ಷಾಧಿಪತಿ ಮಾಡೋದಕ್ಕೆ ಒಂದಷ್ಟು ದಿಗ್ಗಜ ಲೀಡರ್ಗಳು ರೆಡಿ ಆಗ್ತಾ ಇದ್ದಾರೆ. ನಮ್ಮೆಲ್ಲರ ಸಂಕಲ್ಪ ಇಷ್ಟೇ, 1,000 ಜನ 1 ಲಕ್ಷ ಪ್ರತಿ ತಿಂಗಳ ಸಂಪಾದನೆ ಮಾಡ್ಬೇಕಂತ. ಆ ಅಗ್ರೆಸಿವ್ನೆಸ್ ನಿಮಗೆ ಬಂದ್ರೆ, ಆಟಿಟ್ಯೂಡ್ ನಿಮ್ ಒಳಗಡೆ ಬಿಲ್ಡ್ ಆದ್ರೆ ಖಂಡಿತ ನೀವು ಬೆಳಿತೀರಾ, ಸಕ್ಸಸ್ ಅನ್ನ ಪಡ್ಕೊಳ್ತೀರಾ. ಇನ್ನ ನೆಕ್ಸ್ಟ್ ವೇದಿಕೆಗಳಲ್ಲಿ ಇನ್ನ ನಿಮಗೆ ಸೀಕ್ರೆಟ್ ಗಳನ್ನ ನಾವು ಕೊಡ್ತೀವಿ. ಜಸ್ಟ್ ಅಪ್ಲೈ ಮಾಡಿ. ಒಂದು ಎಗ್ ನ ಆಮ್ಲೆಟ್ ತರ ನೋಡ್ತಿರೋ, ಒಂದು ಎಗ್ ನ
ಕಾವು ಕೊಟ್ಟು ಮರಿ ಮಾಡಿ ಕೋಳಿ ಮಾಡಿ ಅದರಿಂದ ಸಾವಿರಾರು ಮೊಟ್ಟೆ ತೆಗಿತಿರೋ. ಅಂದ್ರೆ ಒಂದು ಎಗ್ ಅಂದ್ರೆ ಒಬ್ಬ ಡೌನ್ ಲೈನ್ ಅನ್ನ ನೀವು ಸರಿಯಾಗಿ ಕೇರ್ ತಗೊಂತಿದ್ದೀರಾ ಅಂದ್ರೆ ಒಂದು ಟೀಮ್ ಅನ್ನ ಡೆವಲಪ್ಮೆಂಟ್ ಮಾಡ್ತೀರಾ. ಒಂದು ಟೀಮ್ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಲಕ್ಷಾಧಿಪತಿ ಆಗೋದ್ರಲ್ಲಿ ಖಂಡಿತ ಮುಂಚೂಣಿಯಲ್ಲಿ ನೀವು ಇರ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಇದರದೊಂದು ಅದ್ಭುತವಾಗಿರೋ ವೇದಿಕೆಗೆ ಅವಕಾಶ ಸಿಕ್ಕಿರೋಂತ ನನ್ಗೆಲ್ಲ ಅಪ್ಲೈನ್ಗಳಿಗೂ ಥ್ಯಾಂಕ್ ಯು ಹೇಳ್ತಾ ಸ್ಪೆಷಲ್ ಥ್ಯಾಂಕ್ಸ್ ಟು ನನ್ನ ಅಪ್ಲೈನ್ ಶ್ರೀನಿವಾಸ್ ಸರ್, ಸ್ಪೆಷಲ್ ಮೈ ಮೆಂಟರ್ ಗಣೇಶ್ ದೇವಾಡಿಗ ಸರ್, ಮಂಜುನಾಥ್ ಶೆಟ್ಟಿ ಸರ್, ರಾಜು ಸರ್, ವಿಜಯ್ ಸರ್, ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಈ ತರದೊಂದು ವೇದಿಕೆ ಸಾವಿರಾರು ಜನರ ಜೀವನದಲ್ಲಿ ಈ ತರದೊಂದು ಅದ್ಭುತವಾಗಿರೋ ಒಂದು ಬದಲಾವಣೆ ಕೊಡೋದಕ್ಕೆ ನಮ್ಮೆಲ್ಲ ಲೀಡರ್ಗಳು ರೆಡಿ ಇದ್ದಾರೆ. ಮೈ ಫ್ರೆಂಡ್ಸ್, ಸಂಕಲ್ಪ ಮಾಡಿ ನನಗೆ ಬೇಕು ಲಕ್ಷ್ಯ ಅಂತ ನಾವು ನಿರ್ಧಾರ ಮಾಡಿದ್ದಕ್ಕೆ ಈ ಸ್ಟೇಜ್ ಅಲ್ಲಿ ನಾವಿರಕ್ ಸಾಧ್ಯ ಆಗಿದೆ. ನೀವು ನಿರ್ಧಾರ ಮಾಡಿ, ಖಂಡಿತ ನಿಮ್ದಾಗತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೀರೇಶ್ ಸರ್, ನಿಜವಾಗ್ಲೂ ಬಹಳ ಖುಷಿ ಆಯ್ತು. ನಿಜವಾಗ್ಲೂ ಇನ್ನೂ ಒಂದಷ್ಟು ಎಕ್ಸೈಟ್ ಆಗ್ತಾ ಇದ್ದೀನಿ ನಾನು. ಎಷ್ಟು ಒಂದು ತುಂಬಾ ಸ್ಮೂತ್ ಆಗಿ ಒಬ್ಬ ವ್ಯಕ್ತಿ ಲಕ್ಷಗಟ್ಟಲೆ ಇನ್ಕಮ್ ಸಂಪಾದನೆ ಮಾಡೋದಕ್ಕೆ ಯಾವ ತರ ಥಾಟ್ಸ್ ಇರ್ಬೇಕು ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಟ್ರಿ. ನಿಜವಾಗ್ಲೂ ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮ ಒಂದು ಸ್ಕ್ರೀನ್ ಶೇರ್ ಮಾಡ್ತಿದ್ದಂಗೆ, ನಿಮ್ಮ ವಾಯ್ಸ್ ಕೇಳ್ತಿದ್ದಂಗೆ, ನಿಮ್ಮ ಬ್ಯಾಕ್ ಗ್ರೌಂಡ್ ಮತ್ತೆ ನಿಮ್ಮ ಇನ್ಕಮ್ ನೋಡ್ತಿದ್ದಂಗೆ ನಿಜವಾಗ್ಲೂ ಕೂಡ ಹಾರ್ಟ್ ಟಚ್ ಆಯ್ತು. ನೀವೊಂದು ಮಾತು ಹೇಳಿದ್ರಿ ವೀರೇಶ್ ಸರ್, ನಿಜವಾಗ್ಲೂ ಕೂಡ 1,000 ಬಂದ್ರೆ ಸಾಕು ಅಂತ ಬಂದಂತ ವ್ಯಕ್ತಿ ನಾನು ಅಂತೇಳಿ ನೀವು ಚೆಕ್ ತೋರಿಸ್ತಾ ಇದ್ರಿ. 13 ಲಕ್ಷ ಪ್ಲಸ್ ನಿಯರ್ಲಿ 14 ಲಕ್ಷ ಇನ್ಕಮ್. ಮೈ ಗಾಡ್, ನಮ್ಮ ಭಾರತದಲ್ಲಿ ದುಡ್ಡಿಲ್ಲ ಅಂತೇಳಿ ವಿದೇಶದಲ್ಲಿ ಹಗಲು ರಾತ್ರಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಕುಟುಂಬ ಹೆಂಡತಿ ಮಕ್ಳನ್ ಬಿಟ್ಟು ಹೋಗ್ಬಿಟ್ಟು 2 ಲಕ್ಷ 3 ಲಕ್ಷಕ್ಕೋಸ್ಕರ ದುಡ್ಡು ಸಂಪಾದನೆ ಮಾಡಕ್ಕೆ ದೇಶ ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ. ಅಂತದ್ರಲ್ಲಿ ಒಂದು ಸ್ವದೇಶಿ ಕಂಪನಿ ಮುಖಾಂತರ 1000ಕ್ಕೋಸ್ಕರ ಬಂದಂತ ವ್ಯಕ್ತಿ ನೀವು 14 ಲಕ್ಷ ಇನ್ಕಮ್ ನ ತಿಂಗಳಿಗೆ ಸಂಪಾದನೆ ಮಾಡೋ ತರ ಆಗಿದ್ದೀರಾ ಅಂತ ಹೇಳಿದ್ರೆ ಈ ದೇಶಕ್ಕೆ, ನಮ್ಮ ಜನಗಳಿಗೆ, ನಮ್ಗೆ ಇದಕ್ಕಿಂತ ದೊಡ್ಡ ಸ್ಫೂರ್ತಿ ಇನ್ನೊಂದಿಲ್ಲ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ನಾನು. ಮತ್ತೆ ನೀವ್ ಇನ್ನೊಂದು ವಿಷಯ ಹೇಳಿದ್ರಿ, ನೆಟ್ವರ್ಕ್ ಲ್ಯಾಂಗ್ವೇಜ್. ಸೊ ಯಾವ ತರ ನೋಡ್ಬೇಕು ನೆಟ್ವರ್ಕ್ ನ ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಸತ್ಯ ಅಲ್ವಾ ಅದು? ಒಂದು ನಮ್ ಪ್ರಕೃತಿ ಇರೋದೇ ಹಾಗೆ. ನಾವು ಕೂಡ ಹಳ್ಳಿಗಳಲ್ಲಿ ಬೆಳೆದಾಗ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿಗಳೆಲ್ಲ ಕೋಳಿಗಳೆಲ್ಲ ಸಾಕ್ಬೇಕಾದ್ರೆ ನೋಡ್ತಾ ಇದ್ವಿ. ಒಂದಷ್ಟು ಸ್ವಲ್ಪ ಕೋಳಿಗಳಿರ್ತಿತ್ತು ಆರಂಭದಲ್ಲಿ, ಅದೆಲ್ಲ ಮೊಟ್ಟೆ ಇಡ್ತಿತ್ತು, ಅದೆಲ್ಲ ಕಾವು ಕೊಡ್ತಿದ್ರು ಮನೆಯವರು, ಅಪ್ಪ ಅಮ್ಮ ಎಲ್ಲ ಅದ್ ನೋಡ್ತಿದ್ರು. ಅದನ್ನ ಸಾಕೋದೆಲ್ಲ ಪದ್ಧತಿ ಗೊತ್ತಿತ್ತು. ಅದು ಸ್ವಲ್ಪ ಒಂದು 6 ತಿಂಗಳು ವರ್ಷ ಆಗ್ತಿದ್ದಂಗೆ ಇನ್ನೊಂದಷ್ಟು ದಿಂಡ ಆಗೋದು, ಅದೊಂದು ಮೀನ್ಸ್ ಗುಂಪೆ ಹಾಕ್ಬಿಡ್ತಿತ್ತು ಅದು ಕೋಳಿಗಳದ್ದು. ಈಗ ನಿಜವಾಗ್ಲೂ ನೀವ್ ಹೇಳ್ಬೇಕಾದ್ರೆ ಅದ್ ಹೌದಲ್ವಾ? ಸೊ ಈ ಬಿಸ್ನೆಸ್ ಕೂಡ ಆ ಪ್ರಕೃತಿ ಹೇಗಿದೆಯೋ ಅದೇ ತರ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು. ಸತ್ಯ, 5 ರೂಪಾಯಿ ಒಂದು ಮೊಟ್ಟೆ ಆಮ್ಲೆಟ್ ಆಗತ್ತೆ, ಅದೇ ತರ ನಿಮ್ ತರ 14 ಲಕ್ಷ ಇನ್ಕಮ್ ತಗೊಳಕ್ಕೂ ಕೂಡ ಯೂಸ್ ಆಗುತ್ತೆ ಅನ್ನೋದನ್ನ ನೀವು ಇವತ್ತು ಹೇಳ್ಕೊಟ್ರಿ. ಅದ್ರ ಜೊತೆಗೆ ಓನರ್ಶಿಪ್ ಮೆಂಟಾಲಿಟಿ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಅದು ಬಹಳ ನೀವ್ ಹೇಳಿದ್ ಇನ್ನೊಂದು ತುಂಬಾ ಮುಖ್ಯವಾಗಿ ಯಾಕೆ ಜನ ಫೇಲ್ ಆಗ್ತಾರೆ ಅಂತ ಹೇಳಿದಾಗ ಒಂದ್ ಸತ್ಯ ಹೇಳಿದ್ರೆ ನೀವು, ಎಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಲ್ವೋ ಅಲ್ಲಿ ಇಟ್ಸ್ ಓಕೆ ಅನ್ನೋ ತರ ಬಂದ್ಬಿಡುತ್ತೆ, ನಾವು ಕಾಮನ್ ಆಗಿ ತಗೊಂಡ್ಬಿಡ್ತೀವಿ ಅನ್ನುವಂಥದ್ದು ನೀವು ಅರ್ಥ ಮಾಡಿಸಿದ್ರಿ. ಆದ್ರೆ ನಿಜವಾದ ಇನ್ವೆಸ್ಟ್ಮೆಂಟ್ ಇಲ್ಲಿ ಇನ್ಫಾರ್ಮೇಶನ್ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡಿಸಿದ್ರಿ. ಅದ್ ನಿಜವಾಗ್ಲೂ ನನಗೆ ಇಲ್ಲಿ ಮೈಂಡ್ ಓಪನ್ ಆಗ್ತಾ ಇದೆ. ಇನ್ಫಾರ್ಮೇಶನ್ ಅನ್ನುವಂಥದ್ದೇ ರಿಯಲ್ ಇನ್ವೆಸ್ಟ್ಮೆಂಟ್ ಮೋದಿಕೇರ್ ನಲ್ಲಿ. ಯಾರು ಹೈಯೆಸ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ಅವ್ರು ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ದಂಗ ಆಗುತ್ತೆ, ಅದ್ರ ಮುಖಾಂತರ ಬೆಳಿಬಹುದು ಅನ್ನೋದನ್ನ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಥಾಟ್ಸ್ ಹೇಗಿರ್ಬೇಕು, ಆಟಿಟ್ಯೂಡ್ ಹೇಗಿರ್ಬೇಕು, ಜೊತೆಗೆ ಮೆಂಟಾಲಿಟಿ ಹೇಗಿರ್ಬೇಕು, ನೆಟ್ವರ್ಕ್ ಲ್ಯಾಂಗ್ವೇಜ್ ಹೇಗಿರ್ಬೇಕು, ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಒಬ್ಬ ಡೌನ್ ಲೈನ್ ಒಬ್ಬ ವ್ಯಕ್ತಿ ನಾಳೆ ದಿನ ಯಾವ ಲೆವೆಲ್ಗೆ ಬೆಳಿಬಹುದು, ಮತ್ತೆ ಅಪ್ಲೈನ್ ಗಳ ಮನಸ್ಥಿತಿ ಹೇಗಿರುತ್ತೆ, ಒಬ್ಬ ವ್ಯಕ್ತಿನ ಬೆಳೆಸಿದ್ರೆ ಎಷ್ಟು ಆತ್ಮತೃಪ್ತಿ ಸಿಗತ್ತೆ, ಎಷ್ಟು ವಿಶ್ವಾಸ ಸಿಗತ್ತೆ, ಎಷ್ಟು ಖುಷಿ ಸಿಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿ ಶ್ರೀಮಂತರಾದ್ರೆ ದೇಶದಲ್ಲಿ ಒಬ್ರು ಬಡವರು ಕಮ್ಮಿ ಆದ್ರು. ಸೊ ಇದು ನಿಜವಾಗ್ಲೂ ಕೂಡ ಇಡೀ ದೇಶಕ್ಕೆ ಕೀರ್ತಿ ತರುವಂತ ವಿಷಯ ಇವೆಲ್ಲನೂ ಕೂಡ. ಸರ್ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಬಹಳ ಖುಷಿ ಆಯ್ತು ಸರ್. ಇನ್ನೊಂದಷ್ಟು ನಾವು ಈ ತರ ವೇದಿಕೆಗಳು ಸಿಗ್ಲಿ, ನಿಮ್ಮಿಂದ ಇನ್ನೊಂದಷ್ಟು ಈ ತರ ವಿಚಾರಗಳನ್ನ ಕಲಿಯೋದಕ್ಕೆ. ಸೊ ನಾವು ಇಡೀ ಎಂಟೈರ್ ಮೋದಿ ಕೇರ್ ಕರ್ನಾಟಕ ಏನಿದೆ ನಾವೆಲ್ಲರೂ ಕೂಡ ರೆಡಿ ಇರ್ತೀವಿ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ಎಲ್ಲರೂ ನೋಡ್ತಾ ಇದ್ದೀರಾ ನಮ್ಮ ಸೊ ನಿಜವಾಗ್ಲೂ ಹೆಸರಿನಲ್ಲೇ ವೀರತ್ವ ಇಟ್ಕೊಂಡಿರುವಂತ ನಮ್ಮ ವೀರೇಶ್ ಸರ್ ಇಂದ ಒಂದಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನ ತಗೊಂಡ್ವಿ. ನಿಜವಾಗ್ಲೂ ಬಹಳ ಖುಷಿ ಆಗುವಂತ ವಿಚಾರಗಳು. ಐ ಥಿಂಕ್ ನಾನಂತೂ ಬಹಳ ಎಕ್ಸೈಟ್ ಆಗಿದ್ದೀನಿ. ಒಂದಷ್ಟು ವಿಷಯಗಳನ್ನೆಲ್ಲ ಬರ್ದಿಟ್ಕೊಂಡ್ಬಿಟ್ಟಿದ್ದೀನಿ. ಯಾವ ತರ ನಮ್ಮ ಥಾಟ್ಸ್ ಇದ್ರೆ, ಆಟಿಟ್ಯೂಡ್ ಇದ್ರೆ, ಮೆಂಟಾಲಿಟಿ ಇದ್ರೆ, ಮತ್ತೆ ಆಸೆನ ಕನ್ಸಾಗಿ ತಗೊಂಡೋಗೋದು ಹೇಗೆ, ಕನ್ಸನ್ನ ಗುರಿಯಾಗಿ ಮಾಡ್ಕೊಂಡು ಹೋಗೋದು ಹೇಗೆ ಅನ್ನುವಂತ ವಿಚಾರಗಳನ್ನ ನಾವು ನೋಡಿದ್ವಿ ಇವಾಗ. ಮತ್ತೆ ಗುರಿ ಅಂದ್ರೆ ಏನು, ಅದನ್ನ ಯಾಕೆ ಇಟ್ಕೋಬೇಕು, ಅದಿದ್ರೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡಿಸೋರು. ಮತ್ತೆ ಇನ್ನೊಂದ್ ಸರ್ ಹೇಳಿದ್ರು, ಸೊ ಬಿಲ್ ಗೇಟ್ಸ್ ಅವರ ಒಂದು ಮೆಸೇಜ್ ಎಲ್ರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ. ಬಡವರಾಗಿ ನಾವು ಹುಡ್ತೀವಿ, ಅದು ನಮ್ ತಪ್ಪಲ್ಲ, ಆದ್ರೆ ಬಡವರಾಗಿ ಸಾಯ್ಬೇಕಾದ್ರೆ ಅದು ನಮ್ ತಪ್ಪಾಗತ್ತೆ, ಅದಕ್ಕೂ ಮಿಗಿಲಾಗಿ ಸಾರು ಅಂತ ಹೇಳಿದ್ರು. ಅಕಸ್ಮಾತ್ ನಾವು ಬಡವರು
ಹಾಗೆ ಸತ್ ಬಿಟ್ವಿ, ಶ್ರೀಮಂತ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಜನ್ಮದಲ್ಲೂ ಕೂಡ ಕಡು ಬಡವರಾಗ್ತೀವಿ ಅಂತ ನೆನ್ಸ್ಕೊಂಡ್ರೆ ಭಯ ಆಗತ್ತೆ. ಐ ಥಿಂಕ್ ನಾವೆಲ್ಲರೂ ಕೂಡ ನಿರ್ಧಾರ ತಗೊಳ್ಳೋಣ, ಆತರ ಆಗೋದ್ ಬೇಡ. ಎಲ್ರು ಕೂಡ ನೀವು ಲಕ್ಷಾಧಿಪತಿಗಳಾಗಿ, ನಾವು ಲಕ್ಷಾಧಿಪತಿಗಳಾಗಿ, ಸೊ ಇನ್ನೊಂದಷ್ಟು ಜನ ಲಕ್ಷಾಧಿಪತಿಗಳನ್ನ ಕ್ರಿಯೇಟ್ ಮಾಡೋಣ. ಈ ದೇಶದ ದೊಡ್ಡ ಜ್ವಲಾಂತ ಸಮಸ್ಯೆ ಆಗಿರುವಂತ ನಿರುದ್ಯೋಗ ಸಮಸ್ಯೆ ಮತ್ತೆ ಬಡತನಕ್ಕೆ ನಾವು ಈ ಜನರೇಷನ್ ಅದಕ್ಕೆ ಎಂಡ್ಗೆ ನಾವು ರೆಡಿ ಆಗೋಣ, ಅದನ್ನ ಇಲ್ಲಿ ಮುಕ್ತಾಯ ಮಾಡೋದಕ್ಕೆ ರೆಡಿ ಆಗೋಣ. ಸ್ನೇಹಿತರೆ ಇಷ್ಟೇ ಅಲ್ಲ, ಐ ಥಿಂಕ್ ನನ್ಗೆ ಇನ್ನೂ ಎಕ್ಸೈಟ್ ಆಗ್ತಿದ್ದೀನಿ, ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಮತ್ತೊಬ್ಬ ಸೂಪರ್ ಹೀರೋನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀನಿ. ಸೊ ನಿಜವಾಗ್ಲೂ ಕೂಡ ಇವತ್ತಂತೂ ಕಂಪ್ಲೀಟ್ ಒಂದು ಸೆನ್ಸೇಷನಲ್ ನ್ಯೂಸ್ ಆಗಿದ್ದಾರೆ ಇವರು, ಸಿಕ್ಕಾಬಟ್ಟೆ ಒಂದು ಫೇಮಸ್ ಆಗಿರುವಂತ ಒಬ್ಬ ವ್ಯಕ್ತಿ. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಫೋನ್ಗಳಲ್ಲೂ ಸ್ಟೇಟಸ್ ಗಳಲ್ಲೂ ಕೂಡ ಸೊ ಮಿಂಚ್ತಿರುವಂತ ಒಬ್ಬ ವ್ಯಕ್ತಿ. ಯಾಕೆ ಅಂತ ಹೇಳಿದ್ರೆ ಸೊ ಒಂದು ಸೂಪರ್ ಸ್ಟೇಟ್ಮೆಂಟ್ ಬಂದಿದೆ, ಏನಂತ ಹೇಳಿದ್ರೆ ಬೀಡಾ ಶಾಪ್ ಇಂದ ಬೆನ್ಸ್ ತನಕ ಅಂತ ಹೇಳ್ಬಿಟ್ಟು. ಸೊ ಆ ತರ ಒಂದು ಬೀಡಾ ಶಾಪ್ ಇಟ್ಕೊಂಡು ಒಂದು ಲೂನಾ ಸಣ್ಣ ಒಂದು 2 ವೀಲರ್ ಅಲ್ಲಿ ಸ್ಟಾರ್ಟ್ ಮಾಡಿದಂತ ಜರ್ನಿ ಇವತ್ತು 76 ಲಕ್ಷ ಬೆಲೆ ಬಾಳುವಂತ ಬೆನ್ಸ್ ಕಾರ್ಗೆ ಓನರ್ ಆಗಿದ್ದಾರೆ ಥ್ರೂ ಮೋದಿ ಕೇರ್ ಮುಖಾಂತರ. ಅಂತ ಒಬ್ಬ ಯಂಗ್ ಅಂಡ್ ಎನರ್ಜೆಟಿಕ್ ಸೊ ಇನ್ಸ್ಪಿರೇಷನ್ ಸಕ್ಸಸ್ ನ ಪಡ್ಕೊಂಡಿರುವಂತ, ಸೊ ಸಾಕಷ್ಟು ಯಶಸ್ಸನ್ನ ಸೊ ಗಿಟ್ಸ್ಕೊಂಡಿರುವಂತ ಮತ್ತೆ ತುಂಬಾ ಜನಗಳಿಗೆ ಯಶಸ್ಸನ್ನ ತಂದು ಕೊಟ್ಟಿರುವಂತ ಒಬ್ಬ ವ್ಯಕ್ತಿ ಇವತ್ತು ನಮ್ ಜೊತೆ ಇದ್ದಾರೆ. ಇನ್ನೊಂದಷ್ಟು ಇನ್ಫಾರ್ಮೇಶನ್ ಕೊಡೋಕೋಸ್ಕರ ನಮ್ ಜೊತೆಗೆ ಬರ್ತಿದ್ದಾರೆ. ನಿಜವಾಗ್ಲೂ ಕೂಡ ಸೊ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನನ್ಗೆ ಹುಮ್ಮಸ್ ಜಾಸ್ತಿ ಆಗ್ತಿದೆ, ಯಾಕಂದ್ರೆ ಅವ್ರ ಹೆಸರಲ್ಲೇ ಆ ಹುಮ್ಮಸ್ ಇದೆ. ಸೊ ಆ ತರ ಒಬ್ಬ ಸ್ಪೆಷಲ್ ಪರ್ಸನ್ ನಮ್ ಜೊತೆಗಿದ್ದಾರೆ. ಇವತ್ತು ಮೋದಿ ಕೇರ್ ಮುಖಾಂತರ ರಾಯಲ್ ಲೈಫ್ ನ ಲೀಡ್ ಮಾಡ್ತಿರುವಂತ ರಾಯಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ನಮ್ ಜೊತೆ ಇದ್ದಾರೆ. ಸೊ ಅವ್ರು ಬೇರೆ ಯಾರು ಅಲ್ಲ, ಸೊ ಈ ಒಂದು ಬಿಸ್ನೆಸ್ ಮುಖಾಂತರ ಸೊ ಪಾರ್ಟ್ ಟೈಮ್ ನಲ್ಲಿ ಸ್ಟಾರ್ಟ್ ಮಾಡಿದಂತ ಒಬ್ಬ ವ್ಯಕ್ತಿ. ಸೊ ಸತತ 14 ವರ್ಷಗಳ ಪೇಷನ್ಸ್ ಮತ್ತೆ ಹಾರ್ಡ್ ವರ್ಕ್, ಡೆಡಿಕೇಶನ್. ಸ್ನೇಹಿತರೆ ಅವ್ರನ್ನ ನೋಡಿದಾಗ ಗೊತ್ತಾಗ್ಬಿಡುತ್ತೆ, ನಮ್ ಲೀಡರ್ಗಳು ಕೂಡ ಹೇಳ್ತಿರ್ತಾರೆ, ಅವ್ರೆಲ್ಲಿ ಇರ್ತಾರೋ ಅಲ್ಲಿ ಹ್ಯಾಪಿನೆಸ್ ಇರುತ್ತೆ, ಅವ್ರೆಲ್ಲಿ ಇರ್ತಾರೋ ಅಲ್ಲಿ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ, ಎಲ್ಲರ ಜೊತೆಲೂ ಕೂಡ ತುಂಬಾ ಚೆನ್ನಾಗಿ ಬೆರೀತಾರೆ. ನಿಜವಾಗ್ಲೂ ಕೂಡ ಅವ್ರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಇವ್ರ ಅಕಸ್ಮಾತ್ ಇಲ್ಲಿ ಇದಾರೆ ಅಂತ ಹೇಳಿದ್ರೆ ಹಣ ನೋಡ್ಲಿಲ್ಲ ಇವರು, ಸೊ ಇಲ್ಲಿರುವಂತ ಒಂದು ಬಾಂಡಿಂಗ್ ನೋಡಿದ್ದಾರೆ. ಕರ್ನಾಟಕದಲ್ಲಿರುವಂತ ಒಂದು ಏನು ಒಂದು ಒಳ್ಳೆ ಬಾಂಡಿಂಗ್ ಇದೆ, ಸೊ ಇಲ್ಲಿ ಏನು ಅನುಬಂಧ ಇದೆ, ನಮ್ಮಲ್ಲಿ ಗಟ್ಟಿಯಾದ ಒಂದು ಅನುಬಂಧ, ಆ ಅನುಬಂಧ ಜೊತೆಗೆ ನಿಂತದ್ದು ಒಬ್ಬ ಸ್ಪೆಷಲ್ ಪರ್ಸನ್. ಸೊ ಮೋದಿ ಕೇರ್ ಮುಖಾಂತರ ಇವತ್ತು ಮನೆ ಮಾತಾಗಿರುವಂತ ಒಬ್ಬ ವ್ಯಕ್ತಿ. ಇವತ್ತು ಒಂದಲ್ಲ ಎರಡಲ್ಲ ಮೂರಲ್ಲ ಸುಮಾರು 5, 6, 7 ಸ್ಟೇಟ್ ಗಳಲ್ಲಿ ಮೋದಿ ಕೇರ್ ಬಿಸ್ನೆಸ್ ಅನ್ನ ರನ್ ಮಾಡ್ತಿರುವಂತ ಒಬ್ಬ ವ್ಯಕ್ತಿ. ಸೊ ಸಾಕಷ್ಟು ಬೇರೆ ಬೇರೆ ಊರುಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಕ್ರಿಯೇಟ್ ಮಾಡ್ತಿರುವಂತ ಒಬ್ಬ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಸೊ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಈ ಒಂದು ಬಿಸ್ನೆಸ್ ಮುಖಾಂತರ ಬೆಂಗಳೂರಿನಲ್ಲಿ ಸೊ 2.5 ಕೋಟಿ ಬೆಲೆ ಬಾಳುವಂತ ಮನೆಗೆ ಓನರ್ ಆಗಿರುವಂತ ನಮ್ಮ ದಿ ರಾಯಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಆಫ್ ಮೋದಿ ಕೇರ್ ಮಿಸ್ಟರ್ ಉಮೇಶ್ ಶೆಟ್ಟಿ ಸರ್, ನಿಮ್ಮನ್ನು ನಾನು ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ಹಾರ್ಟ್ಲಿ ವೆಲ್ಕಮ್ ಸರ್. Thank you so much, Puttu sir, for the wonderful introduction. Thank you so much. ನಿಮ್ಮ ಬಾಯಲ್ಲಿ ನಮ್ಮ ಹೆಸರನ್ನು ಕೇಳುವಂತದ್ದೇ ಒಂದು ಥ್ಯಾಂಕ್ ಯು ಸರ್. ನನ್ ನಿಜವಾಗ್ಲೂ ಕೂಡ ರೋಮಾಂಚನ ಆಗ್ತಾ ಇದೆ ನನಗೆ. ಯಾಕೆ ಅಂತ ಹೇಳಿದ್ರೆ ಈ ತರ ಲಕ್ಷಗಟ್ಟಲೆ ಇನ್ಕಮ್ ಅನ್ನ ಹೇಳ್ಕೊಡುವಂತ ವ್ಯಕ್ತಿಗಳು, ಸೊ ಲಕ್ಷಗಟ್ಟಲೆ ಜನಗಳಿಗೆ ಸ್ಫೂರ್ತಿಯಾಗುವಂತ ವ್ಯಕ್ತಿಗಳನ್ನ ಕರೆಯುವಂತ ಒಂದು ಆಯ್ಕೆ ಅಥವಾ ಚಾನ್ಸ್ ನನಗೆ ಸಿಕ್ಕಿದೆ. ಬಹಳ ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್. ಜೊತೆಗೆ ಸರ್ ನಿಜವಾಗ್ಲೂ ನಾವು ಮತ್ತೆ ನಮ್ ಜೊತೆಗೆ ಸಾವಿರಾರು ಜನಗಳು, ನಮ್ಮ ವೀಕ್ಷಕರು ನಿಮ್ಮಿಂದ ಒಂದು ತರಬೇತಿಗೆ ಕಾಯ್ತಿದ್ದಾರೆ ಸರ್. ಇಡೀ ಕುಟುಂಬ ಸಮೇತರಾಗಿ ನಿಂತಿದ್ದಾರೆ. ಎಲ್ಲರೂ ಕೂಡ ಲಕ್ಷ ಇನ್ಕಮ್ ಅನ್ನ ನೀವ್ ಹೇಗ್ ತಗೊಂಡ್ರಿ, ಹೇಗೆ ಟೀಮಿಗೆ ಕೊಡಿಸ್ತಿದ್ದೀರಾ, ಈಗ ನಾವೆಲ್ಲ ಹೇಗ್ ತಗೋಬೇಕು ಅಂತ. ಸೊ ನಮ್ಮಲ್ಲಿ ಆ ಕೋರಿಕೆ ಇದೆ ಸರ್. ಸೊ ನಾನಂತೂ ನಿಜವಾಗ್ಲೂ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಲ್ಲ, ಅಷ್ಟು ಎಕ್ಸೈಟ್ ಆಗ್ತಿದ್ದೀನಿ. ಆಲ್ರೆಡಿ ನಮ್ಮ ವೀರೇಶ್ ಸರ್ ಸಿಕ್ಕಾಬಟ್ಟೆ ಒಂದು ಒಳ್ಳೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಒಂದು ಇನ್ಫಾರ್ಮೇಶನ್ಸ್ಗೋಸ್ಕರ ನಾವು ತುದಿಗಾಲ ನಿಂತಿದ್ದೀವಿ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ನನ್ಗೆ ಇವತ್ತು ನನ್ನ ಜೀವನ ಸಾರ್ಥಕ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ. ಈ ಒಂದು ಸಾರ್ಥಕ ಸಮ್ಮಿಲನ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನನ್ನ ಒಂದಿಷ್ಟು ಅನುಭವವನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ನನ್ಗೆ ಅವಕಾಶ ಕೊಟ್ಟಿರುವಂತ ನಿಜವಾಗ್ಲೂ ತುಂಬಾ ಖುಷಿ ಅನ್ಸ್ತಾ ಇದೆ, ನನ್ಗೆ ಹೆಮ್ಮೆ ಅನ್ಸ್ತಾ ಇದೆ ಇವರ ಒಂದು ಟೀಮ್ ವರ್ಕ್ ಅಲ್ಲಿ ನಾನು ಇರೋದಕ್ಕೆ. ನಿಜವಾಗ್ಲೂ ಕೂಡ ಇಬ್ರು ರಾಮಲಕ್ಷ್ಮಣ್ ತರ ಅಣ್ಣ ತಮ್ರು, ಅವರಿಬ್ರು ಒಂದು ಕಾಂಟ್ರಿಬ್ಯೂಷನ್ಸ್ ಇಂದ ಇವತ್ತು ಈ ಒಂದು ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಕ್ರಿಯೇಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ರಾಜು ಡಿ ಸರ್ ಅಂಡ್ ವಿಜಯ್ ಡಿ ಸರ್, ಅಂಡ್ ಜೊತೆಗೆ ನನ್ಗೆ ಅವಕಾಶ ಕೊಟ್ಟು ಬೆಳೆಸ್ತಿರುವಂತ ರಂಜಿತ್ ಶೆಟ್ಟಿ ಸರ್. ಅಂಡ್ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಈ ಒಂದು ಕ್ಷೇತ್ರದಲ್ಲಿ ನಾನು ಗೆದ್ದಿದ್ದೇನೆ ಅಂತ ಹೇಳ್ತಿದ್ರೆ ಡೆಫಿನೆಟ್ಲಿ ಇನ್ನಿಬ್ರು ಸಹೋದರರು ಕಾರಣ. ನನ್ನ ಪ್ರೀತಿಯ ಸ್ನೇಹಿತರಾಗಿರುವಂತ ನನ್ಗೆ ಎಲ್ಲದಕ್ಕೂ ಕೂಡ ಆಗಿರುವಂತ ಎಲ್ಲದೂ ಕೂಡ ಮೋದಿ ಕೇರ್ ಮುಖಾಂತರ ಪಡ್ಕೊಳ್ಳಿಕ್ಕೆ ಕಾರಣಕರ್ತರಾಗಿರುವಂತ ವ್ಯಕ್ತಿಗಳು ಸಂತೋಷ್ ಶೆಟ್ಟಿ ಸರ್ ಅಂಡ್ ಮಂಜಾ ಶೆಟ್ಟಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಎಂಟೈರ್ ಕರ್ನಾಟಕ ಲೀಡರ್ಶಿಪ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವರ ಒಂದು ಅವಕಾಶ, ಅವರ ಒಂದು ಸಪೋರ್ಟ್, ಅವರ ಒಂದು ಲವ್, ಅವರ ಒಂದು ಕೇರ್ ಇಂದಲೇ ನಾನು ಇವತ್ತು ಮೋದಿ ಕೇರ್ ಮುಖಾಂತರ ಬೆಳಿತಿರುವಂತದ್ದು. ಡೆಫಿನೆಟ್ಲಿ ಇವತ್ತಿನ ಒಂದು ಮಾರ್ನಿಂಗ್ ಅಲ್ಲಿ ನೀವೆಲ್ಲರೂ ಕೂಡ ಸಾಕಷ್ಟು ಜನ ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಬೆಳಿಗ್ಗೆನೆ ನಿಮ್ಮ ನಿದ್ದೆ ಎಲ್ಲದೂ ಕೂಡ ಹೋಗಿದೆ ಅಂತ ಅನ್ಕೊಂಡಿದೀನಿ. ಯಾಕಂತ ಹೇಳ್ತಿದ್ರೆ ಈ ಮಿಲೇನಿಯರ್ಸ್ ಕಾರ್ಯಕ್ರಮ ಅನ್ನುವಂಥದ್ದು ನಮ್ಮಲ್ಲಿ ಒಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ, ಒಂದು ಎಂಥೂಸಿಯಾಸಮ್ ನ ಕ್ರಿಯೇಟ್ ಮಾಡುತ್ತೆ. ಆಲ್ರೆಡಿ ಒಂದು ಸೆಷನ್ ನ ನೀವೆಲ್ಲರೂ ಕೂಡ ಅಟೆಂಡ್ ಮಾಡಿದ್ರೆ ವೀರೇಶ್ ಸರ್ ಸಾಕಷ್ಟು ವಿಚಾರಗಳನ್ನ ನಿಮ್ಮೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ನಿಮ್ಮೆಲ್ಲರೂ ಕೂಡ ಒನ್ಸ್ ಅಗೇನ್ ನಾನು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂತ್ಕೊಂಡಿರುವಂತ ಎಲ್ಲಾ ಮಿಲೇನಿಯರ್ಸ್ ಕೂಡ
ಸೊ ಕ್ವಶನ್ಸ್ ಆಗ್ಬಹುದು ನಿಮ್ಗೆ, ಯಾಕಪ್ಪ ನಾನು ಇನ್ನು ಮಿಲೇನಿಯರ್ ಆಗಿಲ್ಲ, ಯಾಕೆ ಉಮೇಶ್ ಶೆಟ್ಟಿ ಸರ್ ಮಿಲೇನಿಯರ್ಸ್ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ಕೊಂಡು, ಡೆಫಿನೆಟ್ಲಿ ನಾವ್ ಏನೇ ಆಗ್ಬೇಕಿದ್ರು ಕೂಡ ಮುಂಚೆ ನಾವು ಆ ರೀತಿಯಾಗಿ ಬಿಹೇವ್ ಮಾಡ್ಬೇಕಾಗಿರುವಂತದ್ದು ಒಬ್ಬ ನಿಜವಾದಂತ ನಾಯಕನ ಲಕ್ಷಣ. ನಮ್ಮ ಗುರುಮಾ ಸುರೇಖಾ ಭಾರ್ಗವ ಮೇಡಮ್ ಯಾವಾಗ್ಲೂ ಕೂಡ ಒಂದು ಮಾತು ಹೇಳ್ತಾರೆ, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಹೇಳ್ಕೊಂಡು. ಸೊ ನಾವು ಮಿಲೇನಿಯರ್ಸ್ ಆದ್ಮೇಲೆ ಮಿಲೇನಿಯರ್ಸ್ ಅನ್ನುವಂತ ವ್ಯಕ್ತಿತ್ವ ನಮ್ಮಲ್ಲಿ ಬರುವಂತದ್ದಲ್ಲ, ಮಿಲೇನಿಯರ್ಸ್ ಆಟಿಟ್ಯೂಡ್ ನಮ್ಮಲ್ಲಿ ಬರುವಂತದ್ದಲ್ಲ. ಮಿಲೇನಿಯರ್ಸ್ ಆಗ್ಬೇಕಿದ್ರೆ ಮುಂಚೆನೆ ನಾವು ಮಿಲೇನಿಯರ್ ರೀತಿಯಲ್ಲಿ ನಾವು ಬಿಹೇವ್ ಮಾಡ್ಬೇಕಾಗಿದೆ, ಆಕ್ಟ್ ಮಾಡ್ಬೇಕಾಗಿದೆ. ಸೊ ಹಾಗಾಗಿ ಆ ಒಂದು ವಿಚಾರ ನಾ ಹೇಳ್ತಿರುವಂತದ್ದು. ಡೆಫಿನೆಟ್ಲಿ ಈ ಒಂದು ಬಿಸ್ನೆಸ್ ಅಲ್ಲಿ ನಾನು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂತ ಹೇಳ್ತಾರೆ, ಖಂಡಿತವಾಗ್ಲೂ ಕೂಡ ನಾನು ಮೇಜರ್ ಆಗಿ ನಾನು ಇಲ್ಲಿ ಅಳವಡಿಸ್ಕೊಂಡಿರುವಂತದ್ದು ಒಂದು ಬಾಂಡಿಂಗ್ ರಿಲೇಶನ್ಶಿಪ್. ಈ ಒಂದು ರಿಲೇಶನ್ಶಿಪ್ ನ ಇಟ್ಕೊಂಡೆ ನಾನು ಕೂಡ ಮೋದಿ ಕೇರ್ ಮುಖಾಂತರ ನಿಂತ್ಕೊಂಡಿರುವಂತದ್ದು. ಸೊ ಈ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಕ್ಕೆ, ಈ ಬಿಸ್ನೆಸ್ ಅಂತಲ್ಲ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕನ್ನೋಗಿದ್ರೆ ಮೇನ್ಲಿ ಇಂಪಾರ್ಟೆಂಟ್ ಏನಂತ ಹೇಳ್ತಿದ್ರೆ ಜನಗಳು. ಸೊ ಜನಗಳಿಂದ ನಾವ್ ಏನ್ ಬೇಕಿದ್ರು ಕೂಡ ಈ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಗೆಲ್ಲಬಹುದು. ಸೊ ನಾವು ಫಸ್ಟ್ ಇಲ್ಲಿ ಬಿಲ್ಡ್ ಮಾಡ್ಬೇಕಾಗಿರುವಂತದ್ದು ಬಿಸ್ನೆಸ್ ಅಲ್ಲ, ಜನಗಳನ್ನ ಬಿಲ್ಡ್ ಮಾಡ್ಬೇಕಾಗಿದೆ, ಪೀಪಲ್ಸ್ ನ ಬಿಲ್ಡ್ ಮಾಡ್ಬೇಕಾಗಿದೆ. ಡೆಫಿನೆಟ್ಲಿ ಜನಗಳ ನಮ್ ಜೊತೆಗೆ ಇದ್ದದೇ ಹೋದಾದ್ರೆ ಬಿಸ್ನೆಸ್ ಅನ್ನುವಂಥದ್ದು ಆಟೋಮೆಟಿಕ್ಲಿ ಬಿಲ್ಡ್ ಆಗೇ ಆಗುತ್ತೆ, ಅವ್ರು ಬಿಲ್ಡ್ ಮಾಡೇ ಮಾಡ್ತಾರೆ. ನನ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ನಾನು ತೋರಿಸಬಹುದು. ಸೊ ಕಳೆದ 14 ವರ್ಷದಿಂದ ಈ ಒಂದು ಬ್ಯೂಟಿಫುಲ್ ಸಿಸ್ಟಮ್ಸ್ ಅಲ್ಲಿ ನಾನು ಇವತ್ತು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಹೆಮ್ಮೆ ಅನಿಸ್ತಿದೆ. ಕಳೆದ 4-5 ವರ್ಷದಿಂದ ನಮ್ಮ ಪರಿಚಯ ಸಾಕಷ್ಟು ಜನರಿಗೆ ಆಗ್ತಾ ಇದೆ. ಬಿಫೋರ್ ದಟ್ 9 ವರ್ಷಗಳ ಹಿಂದಿನ ಉಮೇಶ್ ಯಾರಿಗೂ ಕೂಡ ಕಾಣ್ತಾ ಇಲ್ಲ. ಯಾಕಂತ ಹೇಳ್ತಿದ್ರೆ, ಸೊ 9 ವರ್ಷದ ತನಕನೂ ಕೂಡ ನಾವ್ ಯಾರು ಕೂಡ ಬಿಸ್ನೆಸ್ ನ ಬಿಲ್ಡ್ ಮಾಡಿರುವಂತದ್ದಲ್ಲ, ರಿಲೇಶನ್ಶಿಪ್ ನ ಬಿಲ್ಡ್ ಮಾಡಿದ್ವಿ, ಬಾಂಡಿಂಗ್ ನ ಬಿಲ್ಡ್ ಮಾಡಿದ್ವಿ ಟೀಮ್ ಅಲ್ಲಿ. ಜನಗಳ ಜೊತೆಗೆ ಒಂದು ಒಳ್ಳೆ ಒಂದು ರಿಲೇಶನ್ಶಿಪ್ ನ ಇಟ್ಕೊಂಡಿದ್ಕೋಸ್ಕರ ಇವತ್ತು 4-5 ವರ್ಷದಿಂದ ನಾವಿವತ್ತು ಜನಗಳಿಗೆಲ್ಲರಿಗೂ ಕೂಡ ಪರಿಚಯ ಆಗ್ತಾ ಇದ್ವಿ. ಅಂಡ್ ಈ ಬಿಸ್ನೆಸ್ ಅಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಬಿಸ್ನೆಸ್ ಆಗ್ತಾ ಇದೆ ಅಂತ ಹೇಳ್ತಿದ್ರೆ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಇರುವಂತದ್ದು ನಮ್ಮ ಒಂದು ಕರ್ನಾಟಕ ಪಂಚಾಯತ್ ಕಟ್ಟೆ ಅನ್ನುವಂತ ಒಂದು ಟೀಮ್ ವರ್ಕ್ ಇಂದ. ಸಾಕಷ್ಟು ಕರ್ನಾಟಕದ ಟಾಪ್ ಲೀಡರ್ಸ್ ಗಳ ಕಾಂಟ್ರಿಬ್ಯೂಷನ್, ರಾಜು ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಫಿಲಿಪ್ ಸಿಂಗ್ ಸರ್ ಆಗಿರ್ಬೋದು, ನೀನಾ ಮೇಡಮ್ ಆಗಿರ್ಬೋದು, ಈ ತರ ಕರ್ನಾಟಕದ ದಿಗ್ಗಜ ಲೀಡರ್ಸ್ ಗಳ ಕಾಂಟ್ರಿಬ್ಯೂಷನ್ಸ್ ಇಂದ ಮಂಜುನಾಥ್ ಶೆಟ್ಟಿ ಸರ್ ಆಗಿರ್ಬೋದು, ಸಂತೋಷ್ ಶೆಟ್ಟಿ ಸರ್, ಗಣೇಶ್ ದೇವಡಿಗೆ, ಈ ತರ ಸಾಕಷ್ಟು ಜನ, ಚಂದ್ರು ಸರ್, ಈ ತರ ಸಾಕಷ್ಟು ಜನ ಲೀಡರ್ಸ್ ಗಳ ಕಾಂಟ್ರಿಬ್ಯೂಷನ್ಸ್ ಇಂದ ಇವತ್ತು ಮೋದಿ ಕೇರ್ ಅನ್ನುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಅಂಡ್ ನಾನು ಕೂಡ ಇವತ್ತು ಅಳವಡಿಸ್ಕೊಳ್ತಿರುವಂತದ್ದು. ಅಂಡ್ ನಾನು ಇವತ್ತು ಏನ್ ನೀವು 1000 ಜನ ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನೀವು ಕೂಡ ಈ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಗೆಲ್ಬೇಕು ಅನ್ನೋದಿದ್ರೆ ಫಸ್ಟ್ ಬಿಲ್ಡ್ ಮಾಡ್ಬೇಕಾಗಿರುವಂತದ್ದು ಟೀಮ್ ಅಲ್ಲಿ ಒಂದು ರಿಲೇಶನ್ಶಿಪ್. ಸೊ ರಿಲೇಶನ್ಶಿಪ್ ನ ನಾವು ಯಾವ ರೀತಿ ಬಿಲ್ಡ್ ಮಾಡ್ಕೊಳ್ಬೇಕು, ಯಾಕಂತ ಹೇಳ್ತಿದ್ರೆ ಈ ಬಿಸ್ನೆಸ್ ಅಲ್ಲಿ 1 ಸೆಕೆಂಡ್ ಸರ್, ವಿಜಯ್ ಸರ್ ಪೋಸ್ಟ್ ಮಾಡ್ಬೋದಾ? ಉಮೇಶ್ ಕೋಶ್ ಆಗಿದೆ. ಓಕೆ, ಸೊ ಹಾಗಿದ್ರೆ ನಾವಿಲ್ಲಿ ಮಾಡ್ಬೇಕಾಗಿರುವಂತ ಕೆಲಸ ಏನಂತ ಹೇಳ್ತಿದ್ರೆ, ಫಸ್ಟ್ ನಾವಿಲ್ಲಿ ನಮ್ಮ ಟೀಮ್ ನಲ್ಲಿರುವಂತ ವ್ಯಕ್ತಿಗಳಿಗೆ ನಾವು ಪ್ರಿಯಾರಿಟಿ ಕೊಡ್ಬೇಕು. ಯಾವಾಗ ಲಕ್ಷಾಂತರ ಬಿವಿ ಕೊಟ್ಟಾದ್ಮೇಲೆ ಪ್ರಿಯಾರಿಟಿ ಕೊಡುವಂತದ್ದ? ಡೆಫಿನೆಟ್ಲಿ ಅಲ್ವೇ ಅಲ್ಲ. 0 ಬಿವಿ ಇದ್ದಾಗ್ಲೂ ಕೂಡ ನಾವಿಲ್ಲಿ ಪ್ರಿಯಾರಿಟಿ ಕೊಡ್ಬೇಕು. ಕಳೆದ 10 ವರ್ಷದಿಂದ ನಾವು ಈ ಬಿಸ್ನೆಸ್ ಅಲ್ಲಿ ಸೀರಿಯಸ್ ಆಗಿ ನಿಂತ್ಕೊಂಡಿಲ್ಲ. ಆವಾಗ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಮಂಜುನಾಥ್ ಶೆಟ್ಟಿ ಸರ್, ಸಂತೋಷ್ ಶೆಟ್ಟಿ ಸರ್ ಅಂಡ್ ರಾಜು ಡಿ, ವಿಜಯ್ ಡಿ ಸರ್ ಪ್ರತಿ ಜಾಗದಲ್ಲೂ ಕೂಡ ಸಿಕ್ಕಿದಾಗ್ಲೂ ಕೂಡ ನಮ್ಗೆ ಪ್ರಿಯಾರಿಟಿ ಕೊಡ್ತಾ ಇದ್ರು. ಬಿಸ್ನೆಸ್ ಇಲ್ಲ ಅಂದ್ರೂ ಕೂಡ ನಮ್ಮ ಟೀಮ್ಗೆ ಅಥವಾ ನಮ್ಗೆ ಯಾವುದೇ ತರದಂತ ಒಂದು ಸಪೋರ್ಟ್ ಬೇಕನ್ನಾಗಿದ್ರು ಕೂಡ ಅವ್ರ ಕಡೆಯಿಂದ ಸಿಗ್ತಾ ಇತ್ತು, ಸಜೆಷನ್ ಸಿಕ್ತಿತ್ತು. ಸೊ ಈ ಒಂದು ಉದ್ದೇಶದಿಂದ, ಇದೇ ಒಂದು ಉದ್ದೇಶದಿಂದ ನಾವು ಮೋದಿ ಕೇರ್ಲಿ ಸೀರಿಯಸ್ ಆಗಿ ನಿಂತಿರುವಂತದ್ದು. ಒಂದು ಇಂಟೆನ್ಷನ್ ನನ್ಗೆ ವೆರಿ ಕ್ಲಿಯರ್ ಆಗಿತ್ತು. ನಾನು ಮೋದಿ ಕೇರಿಂದ ಹೊರಗಡೆ ಹೋಗ್ತಿದ್ರೆ ಡೆಫಿನೆಟ್ಲಿ ಏನೋ ಕಳ್ಕೊಳ್ತೀನಿ ಅನ್ನೋ ಪ್ರತಿ ವಿಚಾರ ಕೂಡ ನನ್ಗೆ ಅರ್ಥ ಆಯ್ತು. ಆವಾಗ ಜಸ್ಟ್ ಇವ್ರ ಜೊತೆಗೆ ಇರ್ಬೇಕಲ್ಲ ಅಂದ್ರಪ್ಪ ನಾನು ಮೋದಿ ಕೇರ್ನ ಶುರು ಮಾಡ್ತಾ ಬಂದೆ. ಇವತ್ತು ಎಲ್ಲದೂ ಕೂಡ ಸಿಕ್ಕಿದೆ. ಡೆಫಿನೆಟ್ಲಿ ಇವತ್ತು ಅಚೀವ್ಮೆಂಟ್ ಆಗಿದೆ, ಮತ್ತೊಂದಾಗಿದೆ. ನಾವು ಏನ್ ಬೇಕು ಎಲ್ಲದೂ ಕೂಡ ನಾವು ಮೋದಿ ಕೇರ್ ಮುಖಾಂತರ ಪಡ್ಕೊಳ್ತಾ ಇದ್ವಿ. ಅಂಡ್ ಜಸ್ಟ್ ನಾವು ಮಾಡ್ಬೇಕಂತ ವೆರಿ ಸಿಂಪಲ್, ನಾವಿಲ್ಲಿ ಟೀಮ್ ನ ಬಿಲ್ಡ್ ಮಾಡುವಾಗ ಜಸ್ಟ್ ನಾವೆಲ್ಲರೂ ಕೂಡ ಅವರಿಗೆ ಒಂದ್ ಲಕ್ಷ ಬಿವಿ 2 ಲಕ್ಷ ಬಿವಿ ತರುವಾಗ ನಾವು ಎಷ್ಟೊಂದು ಎಫರ್ಟ್ ಹಾಕ್ತಿವೋ, ಎಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಅವ್ರಿಗೊಂದು ಆ ಒಂದು ಬಿಸ್ನೆಸ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡ್ತೀವೋ, ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಬಿವಿ ಅನ್ನೋಂಥದ್ದು ಆಟೋಮೆಟಿಕ್ಲಿ ಅವ್ರ ಕಡೆಯಿಂದ ಬಂದೇ ಬರುತ್ತೆ. ಸೊ ಹಾಗಾಗಿ ಟೀಮ್ ಅವ್ರ ಜೊತೆಗೆ ನಾವು ಯಾವ ರೀತಿ ಬಾಂಧವ್ಯನ ಇಟ್ಕೊಳ್ತೀವಿ ಅನ್ನೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಕೃಷ್ಣ ಕುಚೇಲನ ಕತೆ ಎಲ್ರಿಗೂ ಕೂಡ ಗೊತ್ತಿರಬಹುದು. ಸೊ ಕೃಷ್ಣ ಕುಚೇಲ ತುಂಬಾ ಬಡವನಾಗಿದ್ದ. ಅವನ ಹತ್ರ ಯಾವುದೇ ತರಂತ ಶ್ರೀಮಂತಿಗೆ ಮತ್ತೊಂದು ಏನೂ ಕೂಡ ಇದ್ದಿಲ್ಲ. ಬಟ್ ಆ ವ್ಯಕ್ತಿ ಕಡೆಯಿಂದ ಸಿಕ್ತಿರುವಂತ ಬಾಂಡಿಂಗ್, ಆ ವ್ಯಕ್ತಿ ಕಡೆಯಿಂದ ಸಿಕ್ತಿರುವಂತ ಪ್ರೀತಿಯಿಂದಾನೆ ಕೃಷ್ಣನ್ಗೆ ಕುಚೇಲ ಅನ್ನುವಂಥದ್ದು ಯಾವಾಗ್ಲೂ ಕೂಡ ಆಪ್ತನಾಗಿ ಕಾಣಿಸ್ಕೊಂಡ. ಸೊ ಈ ತರ ನಾವು ಸಾಕಷ್ಟು ಉದಾಹರಣೆಗಳನ್ನ ನಾವು ನಮ್ಮ ಲೈಫ್ ಅಲ್ಲಿ ನಾವು ತುಂಬಾನೇ ನೋಡ್ತಾ ಇದ್ವಿ. ಅಂಡ್ ಈ ಬಿಸ್ನೆಸ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅನ್ನುವಂಥದ್ದು ರಿಟೆನ್ಷನ್. ಸೊ ನಾವು ಎಷ್ಟು ಜನ ವ್ಯಕ್ತಿಗಳನ್ನ ಈ ಬಿಸ್ನೆಸ್ ಒಳಗಡೆ ಕರ್ಕೊ ಬರ್ತೀವಿ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಬಂದಂತ ಎಷ್ಟು ಜನ ವ್ಯಕ್ತಿಗಳನ್ನ ಈ ಬಿಸ್ನೆಸ್ ಒಳಗಡೆ ನಾವು ಉಳಿಸ್ಕೊಳ್ತೀವಿ ಅನ್ನುವಂಥದ್ದು
ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಉಳಿಸ್ಕೊಳ್ಬೇಕನ್ನೋಗಿದ್ರೆ ಮೇನ್ ಮಾಡ್ಬೇಕಾಗಿರುವಂತದ್ದು ನಾನು ಆವಾಗ್ಲೇ ಹೇಳಿದಾಗ್ಲೇ ಯಾವುದೇ ತರದಂತ ಅಪೇಕ್ಷೆ ಇಲ್ಲದೆ ಅವರಿಗೆ ನಾವು ಕೊಡ್ತಿರುವಂತ ಪ್ರೀತಿ, ಅನ್ಕಂಡೀಷನಲ್ ಲವ್ ಅಂತ ಕರಿತೀವಿ. ಸೊ ಅನ್ಕಂಡೀಷನಲ್ ಲವ್ ಕೊಟ್ಟಾಗ ಡೆಫಿನೆಟ್ಲಿ ಈ ಬಿಸ್ನೆಸ್ ಅಲ್ಲಿ ಅವ್ರು ಗಟ್ಟಿಯಾಗಿ ಉಳ್ಕೊಳ್ತಾರೆ, ನಿಲ್ತಾರೆ. ಸಮೀರ್ ಮೋದಿ ಸರ್ ಪ್ರತಿ ಜಾಗದಲ್ಲೂ ಕೂಡ ಹೇಳ್ತಾ ಇರ್ತಾರೆ, ಇದೊಂದು ಅಟೂಟ್ ಬಂಧನ್ ಬಿಸ್ನೆಸ್ ಅಂತ ಹೇಳ್ಕೊಂಡು. ಈ ಬಿಸ್ನೆಸ್ ಅನ್ನ ಅವ್ರು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತಾರೆ, ನನ್ನ ಸಾಕಷ್ಟು ಬಿಸ್ನೆಸ್ ಗಳನ್ನ ನಾನು ನನ್ನ ತಲೆನೂ ಉಪಯೋಗಿಸಿ ನಾನು ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ದಿದ್ದೆ. ಮೋದಿ ಕೇರ್ ಬಿಸ್ನೆಸ್ ಅನ್ನ ನಾನು ಹಾರ್ಟ್ ಉಪಯೋಗಿಸಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ಹಾರ್ಟ್ ಇಂದ ನಾನು ಮೋದಿ ಕೇರ್ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು. ಡೆಫಿನೆಟ್ಲಿ ಇದೇ ಒಂದು ಫಾರ್ಮುಲಾನ ನಾವೆಲ್ಲರೂ ಕೂಡ ಬಿಲ್ಡ್ ಮಾಡಿದ್ದೆ ಹೋದಾದಿದ್ರೆ 100% ಪ್ರತಿಯೊಬ್ರು ಕೂಡ ಈ ಬಿಸ್ನೆಸ್ ಮುಖಾಂತರ ದೊಡ್ಡದಾಗಿ ಗೆಲ್ಲಬಹುದು. ಅಂಡ್ ಮೋದಿ ಕೇರ್ ಅನ್ನುವಂಥದ್ದು ಈ ಪ್ರಪಂಚದಲ್ಲಿರುವಂತ ದೊಡ್ಡದಾದಂತ ಕುಟುಂಬ ಅಂತ ನಾನು ಕರಿತೀನಿ, ವಸುದೈವ ಕುಟುಂಬ ಅಂತ ಕರಿತೀವಿ. ಇವತ್ತು ಹೊರಗಡೆ ಯಾವ ಬಿಸ್ನೆಸ್ ಅಲ್ಲೂ ಕೂಡ ಇವತ್ತು ಒಟ್ಟಾಗಿರುವಂತದ್ದು ಮತ್ತೊಂದು ಏನು ಕೂಡ ಇಲ್ಲ. ಹೊರಗಡೆ ಗಂಡ ಹೆಂಡತಿ ನಿಮ್ಗೆ ಗೊತ್ತಿರ್ಬೋದು, ಗಂಡ ಹೆಂಡತಿ ಒಟ್ಟಾಗಿರ್ತಿದ್ರೆ ಅದೇ ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿರುತ್ತೆ. ಬಟ್ ಮೋದಿ ಕೇರ್ ಅನ್ನುವಂಥದ್ದು ಇವತ್ತು ಜನಗಳನ್ನ ಒಗ್ಗೂಡ್ಸುವಂತ ಕೆಲಸ ಮಾಡ್ತಾ ಇದೆ. ಹೊರಗಡೆ ಎಲ್ಲೆಲ್ಲೋ ಹೋಗಿ ಚೆದರಿ ಹೋಗ್ತಿರುವಂತ ಪೀಪಲ್ಸ್ ಗಳನ್ನ, ಸಂಬಂಧಗಳನ್ನ ಒಗ್ಗೂಡ್ಸುವಂತ ಕೆಲಸ ಇವತ್ತು ಮೋದಿ ಕೇರ್ ಮುಖಾಂತರ ನಾವು ಮಾಡ್ತಾ ಇದೀವಿ ಅನ್ನೋದಕ್ಕೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಸೊ ಈ ಬಿಸ್ನೆಸ್ ಅಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇರುವಂತದ್ದು ಏನಂತ ಹೇಳ್ತಿದ್ರೆ, ಸೊ ನಾವು ಸ್ಪಾನ್ಸರಿಂಗ್ ಮಾಡ್ಬೇಕನ್ನೋಗಿದ್ದಿದ್ರೆ, ಸ್ಪಾನ್ಸರಿಂಗ್ ಮಾಡದಿದ್ರೆ ಮಾತ್ರ ಈ ಬಿಸ್ನೆಸ್ ಅಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ಗೆಲ್ಲಕ್ಕಾಗುವಂತದ್ದು. ಸೊ ಸ್ಪಾನ್ಸರಿಂಗ್ ಆದಂತ ವ್ಯಕ್ತಿಗಳಿಗೆ ಸರಿಯಾದಂತ ಪ್ರೀತಿನ ಕೊಟ್ಬಿಟ್ಟು ಸರಿಯಾದಂತ ಕೇರ್ ನ ಕೊಡ್ತಿದ್ರೆ 100% ಈ ಬಿಸ್ನೆಸ್ ಅಲ್ಲಿ ಗೆಲ್ಲಲಿಕ್ಕೆ ಈಸಿ ಆಗುತ್ತೆ. ಸೊ ಬಂದಂತ ವ್ಯಕ್ತಿಗಳನ್ನ ಉಳಿಸ್ಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಜನಗಳಿದ್ರೆ ಮಾತ್ರ ನಾವು ಈ ಬಿಸ್ನೆಸ್ ಅಲ್ಲಿ ಗೆಲ್ಲಕ್ಕಾಗುವಂತದ್ದು. ಸೊ ಸ್ಪಾನ್ಸರ್ ಮಾಡುವಾಗ್ಲೂ ಕೂಡ ಮೇನ್ಲಿ ನಮ್ಮ ಹತ್ರ ಇರ್ಬೇಕಾಗಿರುವಂತದ್ದು ಏನಂತ ಹೇಳ್ತಿದ್ರೆ, ಸ್ಪಾನ್ಸರ್ ಮಾಡ್ಕೊಂಡಿರುವಂತ ವ್ಯಕ್ತಿಗೆ ಏನು ಲಾಭ ಅನ್ನುವಂತ ವಿಚಾರ ನಾವು ಫಸ್ಟ್ ಯೋಚನೆ ಮಾಡ್ಬೇಕು. ಆ ವ್ಯಕ್ತಿಗೆ ನಾವು ಅವಕಾಶ ಕೊಡ್ತಾ ಇದೀವಿ ಅಂತ ಹೇಳ್ತಿದ್ರೆ, ಈ ವ್ಯಕ್ತಿ ಮೋದಿ ಕೇರ್ ಅವಕಾಶದೊಳಗೆ ಬಂದಿದ್ರೆ ನನ್ಗೆ ಏನ್ ಲಾಭ, ನನ್ನ ಟೈಟಲ್ ಏನ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಂಡು ಯಾವುದೇ ಒಂದು ವಿಚಾರನ ನಾವಿಲ್ಲಿ ಇಟ್ಕೊಳ್ಬಾರ್ದು. ಮೇನ್ಲಿ ನಾನು ಹೇಳ್ತಿರುವಂತದ್ದು ಮಿಲೇನಿಯರ್ಸ್ ಮೆಂಟಾಲಿಟಿ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಈ ಮೆಂಟಾಲಿಟಿ ಅನ್ನುವಂಥದ್ದು ಕರೆಕ್ಟ್ ಆಗಿದ್ದದ್ದೇ ಹೋದಾದಿದ್ರೆ ಹಣ, ಸಂಪಾದನೆ, ಸಕ್ಸಸ್ ಅನ್ನುವಂಥದ್ದು ಎಲ್ಲವೂ ಕೂಡ ಬರುತ್ತೆ. ಲಕ್ಷ ಸಂಪಾದನೆ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕಂತ ಹೇಳ್ಕೊಂಡು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಲಕ್ಷ ಸಂಪಾದನೆ ಮಾಡ್ಲಿಕ್ಕೆ ನಮ್ಮ ಒಂದು ಯೋಚನೆ ಯಾವ ರೀತಿ ಇರ್ಬೇಕು, ನಮ್ಮ ಒಂದು ಮೆಂಟಾಲಿಟಿ ಯಾವ ರೀತಿ ಇರ್ಬೇಕು, ನಮ್ಮ ಒಂದು ಆಟಿಟ್ಯೂಡ್ ಯಾವ ರೀತಿ ಇರ್ಬೇಕು ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಸೊ ಹಿರಿಯರು ಒಂದು ಮಾತು ಹೇಳ್ತಾರೆ, ಸೊ ಪ್ರೆಸೆಂಟೇಶನ್ ಇಂಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ದೆನ್ ಪ್ರೆಸೆಂಟೇಶನ್ ಅಂತ ಹೇಳ್ಕೊಂಡು. ಅವಕಾಶ ಕೊಡ್ತಿರುವಾಗ ಆ ವ್ಯಕ್ತಿಗೆ ಈ ಮೋದಿ ಕೇರ್ ಅವಕಾಶದೊಳಗೆ ಬಂದಿದ್ರೆ ಆ ವ್ಯಕ್ತಿಯ ಲೈಫ್ ಅನ್ನುವಂಥದ್ದು ಯಾವ ರೀತಿ ಚೇಂಜ್ ಆಗುತ್ತೆ, ಮೋದಿ ಕೇರ್ ಮುಖಾಂತರ ಆ ವ್ಯಕ್ತಿ ಫ್ಯಾಮಿಲಿ ಗೊತ್ತು ಎಷ್ಟು ಖುಷಿ ಆಗಿರ್ತಾರೆ, ಅವನು ಎಷ್ಟು ಲಕ್ಸುರಿಯಸ್ ಆಗಿ ಲೈಫ್ ನ ಲೀಡ್ ಮಾಡಬಹುದು ಅನ್ನುವಂಥದ್ದನ್ನ ಫಸ್ಟ್ ನಾವು ಯಾವುದೇ ಒಬ್ಬ ವ್ಯಕ್ತಿನ ಸ್ಪಾನ್ಸರ್ ಮಾಡುವಾಗ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಅಂಡ್ ನೆಕ್ಸ್ಟ್ ಇರುವಂತದ್ದು ನಿಮ್ಗೆ ಗೊತ್ತಿದೆ, ನಾವ್ ಏನ್ ಮಾಡ್ತೀವಿ ಈ ಬಿಸ್ನೆಸ್ ಅಲ್ಲಿ ಒಂದಿಷ್ಟು ಜನ ವ್ಯಕ್ತಿಗಳಿಗೆ ಇವತ್ತು ದೊಡ್ಡದಾಗಿ ಗೆಲ್ಲಕ್ಕೆ ಇವತ್ತು ನಾವು ಸರ್ಕಸ್ ಮಾಡ್ತಾ ಇರ್ತೀವಿ. ಮೇನ್ಲಿ ನಾವು ಮಾಡ್ತಿರುವಂತ ಒಂದು ಮಿಸ್ಟೇಕ್ಸ್ ಏನಂತ ಹೇಳಿದ್ರೆ ಇದೆ, ಅದಕ್ಕೊಂದು ಬ್ಯೂಟಿಫುಲ್ ಸ್ಟೋರೀಸ್ ನ ನಾವು ಹೇಳ್ತೀವಿ. ನಾವೆಲ್ಲರೂ ಕೂಡ ಇವತ್ತು ಒಂದಿಷ್ಟು ಜನಗಳು ಇವತ್ತು ರೈತಾಪಿ ವರ್ಗದಿಂದ ಬಂದಿರ್ತೀವಿ, ನಿಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ. ಊರಲ್ಲೆಲ್ಲ ನಾವೇನ್ ಮಾಡ್ತೀವಿ ಅಂತ ಹೇಳ್ತಿದ್ರೆ, ಹಾಲಿನ ವ್ಯಾಪಾರ ಮಾಡ್ಬೇಕನ್ನೋಗಿದ್ರೆ ಏನ್ ಮಾಡ್ತೀವಿ, 1 ಹಸು 2 ಹಸುನ 3 ಹಸುನ ಕಟ್ಕೊಂಡಿರ್ತೀವಿ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳ್ತಿದ್ರೆ 2-3 ಹಸುನ ಕಟ್ಕೊಂಡು ಆ ಹಸುವಿಗೆ ಸಾಕಾದಷ್ಟು ಬೇಕಾದಷ್ಟು ಹಿಂಡಿ, ಬೂಸ, ನೀರನ್ನು, ಹುಲ್ಲನ್ನು ಈ ತರನೆಲ್ಲ ತಂದು ಹಾಕ್ತಾ ಇರ್ತೀವಿ. ಒಂದು ವಿಚಾರ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, 1 ಹಸು 2 ಹಸು ಹೆಚ್ಚು ಅಂತ ಹೇಳ್ತಿದ್ರೆ 5 ಲೀಟರ್ ಹಾಲು ಕೊಡುವಂತ ಹಸುವಿಗೆ ನಾವೇನಾದ್ರೂ ಹಿಂಡಿ ಬೂಸನ್ನ ಜಾಸ್ತಿ ಏನಾದ್ರು ಕೊಟ್ಟಿದ್ರೆ 5 ಲೀಟರ್ ಹಾಲು ಕೊಡುವಂತ ಹಸು ಹೆಚ್ಚು ಅಂತ ಹೇಳ್ತಿದ್ರೆ 6, 7 ಅಥವಾ 10 ಲೀಟರ್ ಹಾಲು ಕೊಡ್ಬೋದು. 10 ಲೀಟರ್ ಹಾಲನ್ನ ಕೊಟ್ಬಿಟ್ಟು ನಾವ್ ಎಷ್ಟಂತ ಸಂಪಾದನೆ ಮಾಡಕ್ಕಾಗುತ್ತೆ. ಅಂಡ್ ಈ ಬಿಸ್ನೆಸ್ ಅಲ್ಲೂ ಕೂಡ ಹಂಗೇನೆ, ನಿಮ್ಗೆ ಏನಾದ್ರೂ ಸಂಪಾದನೆ ಜಾಸ್ತಿ ಆಗ್ಬೇಕು ಅನ್ನೋದ್ರೆ ನೀವು ಮಾಡ್ಬೇಕಾಗಿರುವಂತದ್ದು ಏನಂತ ಹೇಳ್ತೀರಾ, ಹಸು ಕಟ್ಟುವಂತ ವ್ಯಕ್ತಿ ಏನ್ ಮಾಡ್ಬೇಕು, ರೈತ ಏನ್ ಮಾಡ್ಬೇಕಂತ ಹೇಳ್ತೀರಾ, ಹಸುಗಳ ಸಂಖ್ಯೆನ ಜಾಸ್ತಿ ಮಾಡ್ಬೇಕು. ನಾವ್ ಇವತ್ತು ಏನ್ ಮಾಡ್ತಾ ಇದೀವಿ ಅಂತ ಹೇಳ್ತೀರಾ, ಇಲ್ಲಿ ಮೇನ್ಲಿ ನಾವು ಮಾಡ್ತಿರುವಂತ ಮಿಸ್ಟೇಕ್ಸ್ ಏನಂತ ಹೇಳ್ತಿದ್ರೆ, ಒಬ್ಬ ವ್ಯಕ್ತಿನ ಸ್ಪಾನ್ಸರ್ ಮಾಡಿದ್ದೀವಿ, 2 ವ್ಯಕ್ತಿನ ಸ್ಪಾನ್ಸರ್ ಮಾಡಿ ಅವ್ರಿಗೆ ಬೇಕಾದಷ್ಟು ಟ್ರೈನಿಂಗ್ಸ್ ಕೊಡ್ತಾ ಇದ್ವಿ, ಅವ್ರಿಗೆ ಬೇಕಾದಷ್ಟು ಟೈಮ್ ನ ಕೊಡ್ತಾ ಇದ್ವಿ. ಸೊ ಬೇರೆ ಬೇರೆ ಸ್ಪಾನ್ಸರಿಂಗ್ ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ಳುವಂತ ಕೆಲಸ ನಾವ್ ಯಾರು ಕೂಡ ಮಾಡ್ತಾ ಇಲ್ಲ. ದಯವಿಟ್ಟು ನಾವೆಲ್ಲರೂ ಕೂಡ ಇವತ್ತು ಅದ್ರ ಕಡೆ ಫೋಕಸ್ ಮಾಡ್ಬೇಕಾಗಿದೆ. ರೈತ ಹೆಂಗೆ ಹಸುಗಳ ಸಂಖ್ಯೆನ ಜಾಸ್ತಿ ಮಾಡ್ತಾನೋ ನಾವು ಈ ಬಿಸ್ನೆಸ್ ಅಲ್ಲಿ ಸ್ಪಾನ್ಸರಿಂಗ್ ಸಂಖ್ಯೆನ ಕೂಡ ನಾವು ಜಾಸ್ತಿ ಮಾಡ್ತಾ ಹೋಗ್ಬೇಕಾಗಿದೆ. ಹೊಸ ವ್ಯಕ್ತಿಗಳಿಗೆ ಅವಕಾಶನ ಕೊಡ್ಬೇಕಾಗಿದೆ. ಹೊಸ ವ್ಯಕ್ತಿಗಳನ್ನ ತಗೊಂಡು ಮೋದಿ ಕೇರ್ ಬೆಳಿತಿರುವಂತ ವೇಗನ ಅವ್ರಿಗೆ ನಾವು ರೀಚ್ ಮಾಡಿದಾಗ ಡೆಫಿನೆಟ್ಲಿ ಈ ಬಿಸ್ನೆಸ್ ಅಲ್ಲಿ ಮಿಲೇನಿಯರ್ಸ್ ಆಗುವಂತದ್ದು ಮ್ಯಾಟ್ರೇ ಅಲ್ವೇ ಅಲ್ಲ. ಇದೊಂದು ಕಷ್ಟ ಅಲ್ವೇ ಅಲ್ಲ. ಫಸ್ಟ್ ನಾವ್ ಯೋಚನೆ ಮಾಡ್ಬೇಕು, ಎಸ್ ನನ್ನ ಕೈಯಿಂದನೂ ಕೂಡ ಸಾಧ್ಯ, ನಾನು ಕೂಡ ಮೋದಿ ಕೇರ್ ಮುಖಾಂತರ ಮಿಲೇನಿಯರ್ಸ್ ಆಗ್ಬಹುದು. ಅಂಡ್ ನಮ್ಮೆಲ್ಲರ ಗುರಿ ಇರುವಂತದ್ದು ಇದೇ ಡಿಸೆಂಬರ್ ತಿಂಗಳೊಳಗಡೆ ಮಿಲೇನಿಯರ್ಸ್ ಆಗ್ಬೇಕು. ಜಸ್ಟ್ ಒಂದು ಯೋಚನೆ ಮಾಡಿ, ಮಿಲೇನಿಯರ್ಸ್ ಆಗಿದ್ದೇ ಹೌದಾದಿದ್ರೆ ನಾವೆಲ್ಲರೂ ಕೂಡ ನಮ್ಮ ಗಾಡ್ ಫಾದರ್ ನ ಹತ್ತಿರದಲ್ಲಿ ನೋಡ್ಬೋದು, ಅವ್ರ ಜೊತೆಗೆ 2 ದಿನ ಪಾರ್ಟಿಯಲ್ಲಿ ಎಂಜಾಯ್ ಮಾಡ್ಬೋದು. ಮಿಲೇನಿಯರ್ಸ್ ಆಗಿದ್ದೇ ಹೌದಾದಿದ್ರೆ ನಮ್ಮ ಕುಟುಂಬ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಆವಾಗಲೇ ವೀರೇಶ್ ಸರ್ ಹೇಳಿದ್ರು 1 ಲಕ್ಷ ಸಂಪಾದನೆ ಮಾಡ್ತಿದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅನ್ನೋದು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಒಂದು ಇಂಟೆನ್ಷನ್ಸ್ ಇರ್ಬೇಕು, ನಮ್ಮ ಗಾಡ್ ಫಾದರ್ ನ ಭೇಟಿ ಆಗ್ಬೇಕು ಅನ್ನುವಂಥದ್ದು. ಆ ಇಂಟೆನ್ಷನ್ ಇಟ್ಕೊಂಡು ವರ್ಕ್ ಮಾಡಿದ್ದೆ ಹೌದಾದಿದ್ರೆ ಎಲ್ಲದೂ ಕೂಡ ನಾವು ಮೋದಿ ಕೇರ್ ಮುಖಾಂತರ ಸಾಧ್ಯ ಆಗಿರುವಂತದ್ದು. ಅಂಡ್ ನೆಕ್ಸ್ಟ್ ಇರುವಂತದ್ದು ಸ್ಪ್ರೆಡ್ ದ ವಿಂಗ್ಸ್ ಅಂತ ಕರಿತೀವಿ.
ಈ ಬಿಸ್ನೆಸ್ ಅಲ್ಲಿ ನಾವು ಒಂದೇ ಜಾಗದಲ್ಲಿ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಿದ್ರೆ 100% ದೊಡ್ಡ ಸಾಮ್ರಾಜ್ಯ ಕಟ್ಟಕ್ಕಾಗಲ್ಲ. ಮೋದಿಕೇರಿ ಇವಾಗ ಭಾರತದಲ್ಲಿ ಮಾತ್ರ ಅಲ್ಲ, ಇನ್ನೇನು ಕೆಲವೇ ತಿಂಗಳಲ್ಲಿ ಇವತ್ತು ಮೋದಿಕೇರಿ ಇವತ್ತು ಬೇರೆ ಬೇರೆ ದೇಶಗಳಿಗೆ ಸ್ಪ್ರೆಡ್ ಆಗ್ತಾ ಇದೆ. ನಾವಿನ್ನೂ ಕೂಡ ಅದೇ ಬೆಂಗಳೂರಲ್ಲಿ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾ ಇದ್ವಿ, ಅದೇ ಶಿವಮೊಗ್ಗದಲ್ಲಿ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾ ಇದ್ವಿ, ಅದೇ ಹುಬ್ಳಿಯಲ್ಲಿ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾ ಇದ್ವಿ ಅಂತ ಹೇಳ್ತಿದ್ರೆ ದೊಡ್ಡದಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ದೊಡ್ಡದಾಗಿ ನಾವು ಮೋದಿಕೇರಿ ಮುಖಾಂತರ ದೊಡ್ಡದಾಗಿ ನಾವು ಬೆಳಿಬೇಕನ್ನೋಗಿದ್ದಿದೆ, ದೊಡ್ಡ ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕನ್ನೋಗಿದ್ದಿದೆ. ನಾವಿರುವಂತ ಊರಲ್ಲಿ ಮಾತ್ರ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡುವಂತದ್ದಲ್ಲ, ಬೇರೆ ಬೇರೆ ಜಾಗಕ್ಕೂ ಕೂಡ ನಮ್ಮ ರೆಕ್ಕೆನ ಸ್ಪ್ರೆಡ್ ಮಾಡ್ಬೇಕಾಗಿದೆ, ಬೇರೆ ಬೇರೆ ಜಾಗಕ್ಕೂ ಕೂಡ ನಮ್ಮ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಬೇಕಾಗಿದೆ. ಮೆಮೊರಿ ಜಾಗವನ್ನ ಪ್ರತಿನಿತ್ಯ ಕೂಡ ನಾವು ಅಪ್ಡೇಟ್ ಮಾಡ್ಬೇಕಾಗಿದೆ. ಹೊಸ ಹೊಸ ವ್ಯಕ್ತಿಗಳನ್ನ ಮೋದಿಕೇರಿ ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕಾಗಿದೆ. ಸೊ ಬೇರೆ ಜಾಗದಲ್ಲೂ ಕೂಡ ನಮ್ಗೆ ಬೇಕಾಗಿರುವಂತ ಸಾಕಷ್ಟು ಸಂಬಂಧಿಕರು ಇರ್ತಾರೆ, ನಮ್ಗೆ ರಿಲೇಷನ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಅವ್ರೆಲ್ಲರೂ ಕೂಡ ನಾವು ಈ ಬಿಸ್ನೆಸ್ ತಗೋ ಬಂದಾಗ ಮಾತ್ರ ಈ ಬಿಸ್ನೆಸ್ ಅಲ್ಲಿ ದೊಡ್ಡದಾಗಿ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಬಹುದು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಎಲ್ರಿಗೂ ಕೂಡ ಚಕ್ರವರ್ತಿ ಆಗ್ಬೇಕಂತ ಹೇಳ್ಕೊಂಡು ಆಸೆ ಇರುತ್ತೆ, ಇಡೀ ದೇಶನ ಆಳ್ಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ಆದ್ರೆ ಕೆಲಸ ಮಾಡ್ಲಿಕ್ಕೆ ಒಂದಿಷ್ಟು ಜನ ವ್ಯಕ್ತಿಗಳು ಕಷ್ಟ ಪಡ್ತಾ ಇರ್ತಾರೆ, ಕೆಲಸ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ವಿಚ್ ಮೀನ್ಸ್ ನಾ ಹೇಳುವಂತದ್ದು, ನಾವಿರುವಂತ ಜಾಗದಲ್ಲೇ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಬಾರ್ದು. ಯಾಕೆ ಧಾರವಾಡಕ್ಕೆ ಹೋಗ್ಬೇಕು, ಯಾಕೆ ಹುಬ್ಬಳ್ಳಿಗೆ ಹೋಗ್ಬೇಕು, ಯಾಕೆ ಶಿವಮೊಗ್ಗಕ್ಕೆ ಹೋಗ್ಬೇಕು, ಟ್ರಾವೆಲ್ ಮಾಡ್ಲಿಕ್ಕೆ ಎಷ್ಟೋ ಜನ ವ್ಯಕ್ತಿಗಳು ಇನ್ನೂ ಕೂಡ ಹಿಂದೇಟ್ ಹಾಕ್ತಾ ಇರ್ತಾರೆ. ಬೇರೆ ದೇಶ ಬೇರೆ ಊರ್ ಸುತ್ತಕ್ ಆಗಲ್ಲ ಅಂತ ಹೇಳ್ತಿದ್ರೆ 100% ಬೇರೆ ದೇಶ ನಮ್ಗೆ ಮೋದಿಕೇರಿ ಮುಖಾಂತರ ಸುತ್ತಾಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ಇವತ್ತು ಸಂತೋಷ್ ಶೆಟ್ಟಿ ಸರ್ ನಮ್ಮ ಅಪ್ಲೈನ್ ಇವತ್ತು ಮೋದಿಕೇರಿ ಮುಖಾಂತರ ಪ್ರತಿ ತಿಂಗಳು 20 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇವತ್ತು ಕಾಲಿಗೆ ಚಕ್ರ ಕಟ್ಕೊಂಡಿರುವಂತ ರೀತಿಯಲ್ಲಿ ತಿಂಗಳ 30 ದಿನನೂ ಕೂಡ ಇವತ್ತು ಬೇರೆ ಬೇರೆ ಊರ್ನ ಸುತ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ದೊಡ್ಡ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಇವತ್ತು 1.25 ಕೋಟಿ ಸಂಪಾದನೆ ಮಾಡ್ತಿರುವಂತ ಸುರೇಖಾ ಭಾರ್ಗವ್ ಮೇಡಮ್ ಇವತ್ತು ಡೆಲ್ಲಿಯಲ್ಲಿ ನಿಂತ್ಕೊಂಡು ಇವತ್ತು ಟೀಮ್ ನ ಬಿಲ್ಡ್ ಮಾಡಿರುವಂತದ್ದಲ್ಲ, ಡೆಲ್ಲಿಯಲ್ಲಿ ನಿಂತ್ಕೊಂಡೆ ಬಿಸ್ನೆಸ್ ಅನ್ನ ಕಟ್ಟಿರುವಂತದ್ದಲ್ಲ, ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಟೀಮ್ ಬಿಲ್ಡ್ ಮಾಡಿದ್ರು, ಒಂದಿಷ್ಟು ವರ್ಷ ಇದ್ದು ಕೇರಳಕ್ಕೆ ಹೋಗಿ ಕೇರಳದಲ್ಲಿ ಟೀಮ್ ಬಿಲ್ಡ್ ಮಾಡಿದ್ರು, ತಮಿಳ್ನಾಡಲ್ಲಿ ಹೋಗಿ ಬಿಲ್ಡ್ ಮಾಡಿದ್ರು. ಈ ತರ ಬೇರೆ ಬೇರೆ ಜಾಗಕ್ಕೆ ಹೋಗಿ ಬಿಲ್ಡ್ ಮಾಡಿದಕ್ಕೆ ಇವತ್ತು ಒಂದು ಜಾಗದಲ್ಲಿ ಇದ್ಕೊಂಡು ಇಡೀ ಇಂಡಿಯಾದಲ್ಲಿ ಅಂತ ಟೀಮ್ ನ ಆಪರೇಟ್ ಮಾಡ್ತಾ ಇದ್ದಾರೆ. ರಾಜು ಡಿಜಿ ಸರ್ನ ಎಕ್ಸಾಂಪಲ್ ತಗೊಳ್ಳಿ, ಮಂಜುನಾಥ್ ಶೆಟ್ಟಿ ಸರ್ನ ಎಕ್ಸಾಂಪಲ್ ತಗೊಳ್ಳಿ, ಸಾಕಷ್ಟು ಜನ ಸಕ್ಸಸ್ ಆಗಿರುವಂತ ವ್ಯಕ್ತಿಗಳು ಮಾಡಿರುವಂತ ಸಿಂಪಲ್ ಫಾರ್ಮುಲಾ ಏನಂತ ಹೇಳ್ತಿದ್ರೆ, ಒಂದು ಜಾಗದಲ್ಲಿ ಟೀಮ್ ನ ಬಿಲ್ಡ್ ಮಾಡುವಂತದ್ದಲ್ಲ, ಬೇರೆ ಬೇರೆ ಜಾಗಕ್ಕೆ ಅವರ ಒಂದು ಸಾಮ್ರಾಜ್ಯನ ವಿಸ್ತಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ. ನಾನು ಕೂಡ ಇದೇ ಸಿಂಪಲ್ ಫಾರ್ಮುಲಾ ನಾನು ಇವತ್ತು ಫಾಲೋ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ನಾನು ಇವತ್ತಿರುವಂತದ್ದು ಬರೀ ಬೆಂಗಳೂರು ಭಾಗದಲ್ಲಿ ಮಾತ್ರ ಅಲ್ಲ, ಇವತ್ತು ಧಾರವಾಡ ಭಾಗದಲ್ಲಿ ಬಿಲ್ಡ್ ಮಾಡಿದ್ದೇನೆ. ಹುಟ್ಟು ಸರಳದಾಗ್ಲಿ ಇವತ್ತು 6-7 ರಾಜ್ಯದಲ್ಲಿ ಇವತ್ತು ನನ್ನ ಬಿಸ್ನೆಸ್ ಅನ್ನುತ್ತಾ ಆಗ್ತಾ ಇದೆ. ತಮಿಳ್ನಾಡಲ್ಲಿದೆ, ಹೈದರಾಬಾದ್ ಅಲ್ಲಿದೆ, ಕೇರಳದಲ್ಲಿದೆ, ಮುಂಬೈಯಲ್ಲಿದೆ, ಇದರ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ಟೀಮ್ ನ ಬಿಲ್ಡ್ ಮಾಡ್ತಾ ಇದೀವಿ. ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಳಿತಾ ಇದ್ವಿ. ಅಂಡ್ ಒಂದು ವಿಚಾರ ನಾವು ಸ್ಪಾನ್ಸರ್ ಮಾಡ್ಕೊಳ್ಳುವಾಗ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಳ್ಬೇಕು, ಈ ಬಿಸ್ನೆಸ್ ಅಲ್ಲಿ ಎಷ್ಟು ದೊಡ್ಡದಾಗಿ ಕೂಡ ಈ ಬಿಸ್ನೆಸ್ ಅಲ್ಲಿ ಬೆಳಿಬಹುದು, ನಾವ್ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತೀವಿ ಅನ್ನೋಂಥದ್ದಲ್ಲ, ಕೆಪಾಸಿಟಿ ಇರುವಂತ ವ್ಯಕ್ತಿ ಇವತ್ತು ಎಷ್ಟು ದೊಡ್ಡದಾಗಿ ಕೂಡ ಮೋದಿಕೇರಿ ಮುಖಾಂತರ ಬೆಳಿಬಹುದು. ಮೋದಿಕೇರಿಲಿರುವಂತ ಟಾಪ್ ಟೈಟಲ್ ತನಕ ಕೂಡ ರೀಚ್ ಆಗ್ಬಹುದು. ನಾನು ಅವಕಾಶ ಕೊಟ್ಟಿರುವಂತ ವ್ಯಕ್ತಿ, ಸ್ಟಾರ್ಟಿಂಗ್ ಅವಕಾಶ ಕೊಟ್ಟಿರುವಂತ ವ್ಯಕ್ತಿ, ಮೋದಿಕೇರಿ ಜರ್ನಿ ನಾನು ಶುರು ಮಾಡಿದಾಗ ನಾನು ಸಾಥ್ ಕೊಟ್ಟಿರುವಂತ ವ್ಯಕ್ತಿ ಮಧುಸೂದನ್ ಶೆಟ್ಟಿ ಸರ್. ನಿಮ್ಗೆ ಗೊತ್ತಿರಬಹುದು, ಇವತ್ತು ಮೋದಿಕೇರಿ ಮುಖಾಂತರ ಪ್ರತಿ ತಿಂಗಳು 14 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಸ್ಮ್ಯಾಕ್ ಮೆಂಬರ್ ಅನ್ನುವಂತ ಒಂದು ಟಾಪ್ ಟೈಟಲ್ ಕೂಡ ರೀಚ್ ಆಗ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಗೆ ಅವಕಾಶ ಕೊಡುವಾಗ ನಾನೇನಾದ್ರೂ ಯೋಚನೆ ಮಾಡಿದ್ದೆ, ಹೌದಾದ್ರೆ ಈ ವ್ಯಕ್ತಿ ಮಾಡ್ತಾನ ಇಲ್ವಾ, ಹಂಗ ಹಿಂಗ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇದ್ದಿದ್ರೆ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಇವತ್ತು ಇಂಥ ಒಬ್ಬ ವ್ಯಕ್ತಿ ಇವತ್ತು ಮೋದಿಕೇರಿ ಮುಖಾಂತರ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವಕಾಶ ಕೊಡುವಾಗ ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಯೋಚನೆ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಹಂಗಾಗತ್ತೆ ಹಿಂಗಾಗತ್ತೆ, ನಾವ್ ಇದ್ ಮಾಡ್ಕೊಳ್ಬೇಕಾ ಮತ್ತೊಂದ್ ಮಾಡ್ಬೇಕಂದ್ರೆ ಏನು ಕೂಡ ಯೋಚನೆ ಮಾಡ್ಕೊಳಕ್ ಹೋಗ್ಬೇಡಿ. ಬರೀ ಆ ವ್ಯಕ್ತಿ ಯಾವ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಅನ್ನುವಂತ ವಿಚಾರದ ಬಗ್ಗೆ ನೀವು ಇದ್ ಮಾಡ್ಕೊಳ್ಬೇಕಾಗಿದೆ. ಅಂಡ್ ಈ ಬಿಸ್ನೆಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಬೇರೆ ಬೇರೆ ಊರಿಗೆ ತಿಗ್ಬೇಕನ್ನೋಗಿದ್ರೆ ಹಣ ಖರ್ಚಾಗುತ್ತೆ, ಮತ್ತೊಂದಾಗುತ್ತೆ, ಇನ್ನೊಂದಾಗುತ್ತೆ ಅಂತ ಹೇಳ್ಕೊಂಡು ಒಂದಿಷ್ಟು ಜನ ಯೋಚನೆ ಮಾಡ್ತಾ ಇರ್ತೀವಿ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್. ಇವತ್ತು ಕಾರ್ಯಕ್ರಮ ನೀವು ಸಾಕಷ್ಟು ಜನ ಇವತ್ತು ನೀವು ನೋಡ್ತಾ ಇದ್ದೀರಾ. ನಾವಿವತ್ತು ಒಂದು ಟೂರ್ಗೆ ಹೋಗ್ಬೇಕನ್ನೋಗಿದ್ದಿದ್ರೆ, ಬೇರೆ ಊರ್ಗೆ ಹೋಗ್ಬೇಕು, ಮತ್ತೊಂದು ಹೋಗ್ಬೇಕಂತ ಹೇಳ್ಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಇವತ್ತು ನಾವು ಸುಮ್ಮನೆ ಇವತ್ತು ಊರ್ನ ಸುತ್ತಕ್ಕೆ ನಾವಿವತ್ತು ಹೋಗ್ತಾ ಇದ್ವಿ. ಬಟ್ ಇವತ್ತು ನಾನು ಕೂಡ ಮೋದಿಕೇರಿ ಮುಖಾಂತರ ಇವತ್ತು ಧಾರವಾಡ ಹೋಗ್ತಾ ಇದ್ದೀನಿ, ಹುಬ್ಳಿಗೆ ಹೋಗ್ತಾ ಇದ್ದೀನಿ, ಮುಂಬೈಗೆ ಹೋಗ್ತಾ ಇದ್ದೀನಿ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ, ಬೇರೆ ಬೇರೆ ಊರ್ಗೆ ಹೋಗ್ತಾ ಇದ್ದೀನಿ. ಬರೇ ಊರ್ ಸುತ್ತಕ್ ಮಾತ್ರ ಅಲ್ಲ, ಬಿಸ್ನೆಸ್ ಅನ್ನ ಇವತ್ತು ಬಿಲ್ಡ್ ಮಾಡ್ತಾ ಇದ್ದೆ. ಅಂಡ್ ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿರ್ಬೇಕು, ನಾನು ಇವತ್ತು ಮೋದಿಕೇರಿ ಮುಖಾಂತರ ಇವತ್ತು ಇಷ್ಟು ದೊಡ್ಡ ಟೀಮ್ ನ ಬಿಲ್ಡ್ ಮಾಡ್ತಾ ಇದ್ರಿ ಅಂತ ಹೇಳ್ತಿದ್ರೆ, ದ ಮೇನ್ ಸೀಕ್ರೆಟ್ ಈಸ್ ನನ್ ಜೊತೆ ಬಂದಿರೋ ವ್ಯಕ್ತಿಗಳು ಎಲ್ಲರೂ ಕೂಡ ಇವತ್ತು ನನ್ಗೆ ಚೈಲ್ಡ್ಹುಡ್ ಫ್ರೆಂಡ್ ಆಗಿರುವಂತ ವ್ಯಕ್ತಿಗಳು ಯಾರು ಅಲ್ಲ. ಸೊ ಸುಂದರ್ ಪೂಜಾರಿ ಸರ್ ಇರ್ಬೋದು, ಮಧುಸೂದನ್ ಸರ್ ಇರ್ಬೋದು, ಅಣ್ಣಪ್ಪ ಸರ್ ಇರ್ಬೋದು, ಶ್ರೀಕಾಂತ್ ಸರ್, ಈ ತರ ಸಾಕಷ್ಟು ಜನ 11-12 ಲೆಕ್ಕದಲ್ಲಿರುವಂತ ಎಲ್ಲಾ ವ್ಯಕ್ತಿಗಳು ಕೂಡ ನನಗೆ ಯಾರು ಕೂಡ ಬಾಲ್ಯದಿಂದ ಪರಿಚಯ ಆಗಿರುವಂತ ವ್ಯಕ್ತಿಗಳು ಅಲ್ವೇ ಅಲ್ಲ. ಸೊ ಒಂದಲ್ಲ ಒಂದು ಕಾರಣದಿಂದ ಪರಿಚಯ ಆಯ್ತು. ಸುಂದರ್ ಪೂಜಾರಿ ಸರ್, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೋಟ್ಲಲ್ಲಿ ಅವ್ರದ್ದೊಂದು ರೆಸ್ಟೋರೆಂಟ್ ಇತ್ತು, ಹೋಟ್ಲಿಗೆ ಊಟಕ್ಕೆ ಹೋಗ್ತಾ ಇದ್ವಿ. ಆ ಜಾಗದಲ್ಲಿ ನನ್ಗೆ ಅವ್ರು ಪರಿಚಯ ಆಗ್ತಾ ಬಂದ್ರು. ಪರಿಚಯ ಆಗಿ ಅವ್ರು ಬೆಂಗಳೂರನ್ನ ಬಿಟ್ಬಿಟ್ಟು ಧಾರವಾಡಕ್ಕೆ ಬಂದ್ರು.
ಧಾರವಾಡಕ್ಕೆ ಬಂದ ತಕ್ಷಣ ನಾನ್ ಸುಮ್ಮನೆ ಆಗಿದ್ದಿಲ್ಲ. ನಾನು ಮೋದಿ ಕೇರ್ ಮುಖಾಂತರ ಯಾವತ್ತೂ ಕೂಡ ಬರೀ ಪ್ರಾಡಕ್ಟ್ ಅನ್ನ ಮನೆ ಮನೆ ತಗೊಂಡೋಗಿ ಸೇಲ್ ಮಾಡಿರುವಂತದ್ದಲ್ಲ. ಮೋದಿ ಕೇರ್ ಅಲ್ಲಿ ಸಕ್ಸಸ್ ಆಗಿರುವಂತ ನಮ್ಮ ಅಪ್ಲೈನ್ಸ್ ಅಂಡ್ ಸಕ್ಸಸ್ ಆಗಿರುವಂತ ಲೀಡ್ಸ್ ಗಳ ಸಕ್ಸಸ್ ಸ್ಟೋರೀಸ್ ನ ಪ್ರತಿ ಕ್ಷಣದಲ್ಲೂ ಕೂಡ ಅವರಿಗೆ ಶೇರ್ ಮಾಡ್ತಾ ಬಂದೆ. ಸೊ ಅವರಲ್ಲೂ ಕೂಡ ಕ್ವಶನ್ ಕ್ರಿಯೇಟ್ ಆಯ್ತು, ಇಷ್ಟೆಲ್ಲ ಅಚೀವ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಡೆಫಿನೆಟ್ಲಿ ನಾನು ಕೂಡ ಗೆಲ್ಬೇಕಂತ ಹೇಳ್ಕೊಂಡು ಮೋದಿ ಕೇರ್ಗೆ ಬಂದ್ರು. ಇವತ್ತು ಮೋದಿ ಕೇರ್ ಮುಖಾಂತರ ಇವತ್ತು ದೊಡ್ಡದಾಗಿ ಬೆಳೀತಾ ಇದ್ದಾರೆ. ಅಂಡ್ ಇನ್ನೊಂದು ನನ್ನ ಸ್ಟೋರಿನ ನಾನು ಹೇಳಿ ನನ್ನ ಈ ಒಂದು ಸೆಷನ್ ಎಂಡ್ ಮಾಡ್ತೀನಿ. ನಾವೆಲ್ಲರೂ ಕೂಡ ಇವತ್ತಿನ ಒಂದು ಅವಕಾಶದ ಇವತ್ತಿನ ಏನ್ ಲಾಭ ಅಂತ ಹೇಳ್ಕೊಂಡು ಒಂದಿಷ್ಟು ಜನ ವರ್ಕ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಆ ಒಂದು ಮಿಸ್ಟೇಕ್ಸ್ ನ ಯಾರು ಕೂಡ ಮಾಡಕ್ ಹೋಗ್ಬೇಡಿ. ಕಳೆದ 13-14 ವರ್ಷದಿಂದ ಕೇವಲ ಒಂದು 500 ml ಆಕ್ಟಿವೇಟ್ ನ ಹಿಡ್ಕೊಂಡು ಕರ್ನಾಟಕ ಬಾರ್ಡರ್ ಇರುವಂತ ಬೀದರ್ ಗುಲ್ಬರ್ಗ ಭಾಗಕ್ಕೆ ನಾನು ಸಂತೋಷ್ ಶೆಟ್ಟಿ ಸರ್, ರಂಜಿತ್ ಶೆಟ್ಟಿ ಸರ್ ಫೀಲ್ಡ್ ವರ್ಕ್ ಹೋಗಿದ್ವಿ. ಆ ಒಂದು ಮೂಮೆಂಟ್ ಅಲ್ಲಿ ನಮ್ಗೆ ಯಾವುದೇ ತರಂತ ಒಂದು ಟೆನ್ಷನ್ಸ್ ಮತ್ತೊಂದು ಏನು ಕೂಡ ಇದ್ದಿಲ್ಲ. ಅವತ್ತಿನ ಟೈಮ್ ಅಲ್ಲಿ ಬಿಸ್ನೆಸ್ ಆಗದೆ ಇದ್ರೂ ಕೂಡ ಸೊ ಇಲ್ಲ ಫ್ಯೂಚರ್ ಅಲ್ಲಿ ಆಗುತ್ತೆ ಅನ್ನುವಂತ ವಿಚಾರನ ನಾವ್ ಇಟ್ಕೊಂಡು ಬಿಸ್ನೆಸ್ ನ ಬಿಲ್ಡ್ ಮಾಡಿದ್ವಿ. ಆ ಟೈಮ್ ಅಲ್ಲಿ ನಮ್ಗೆ ಅಲ್ಲಿಂದ ಯಾವುದೇ ತರಂತ ಲಾಭ ಮತ್ತೊಂದು ಏನು ಕೂಡ ಸಿಕ್ಕಿಲ್ಲ. ಬಟ್ ಇವತ್ತು ಆ ಟೈಮ್ ಅಲ್ಲಿ ಹಾರ್ಡ್ ವರ್ಕ್ ಮಾಡಿದ್ಕೆ, ಆ ಟೈಮ್ ಅಲ್ಲಿ ಸೀರಿಯಸ್ ಆಗಿ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಎಲ್ಲರೂ ಕೂಡ ಇಟ್ಕೊಂಡಿದ್ಕೆ, ಆ ಟೈಮ್ ಅಲ್ಲಿ ಒಂದು ಸ್ಟ್ರಾಂಗ್ ಆದಂತ ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡಿದ್ಕೆ ಇವತ್ತು ಅದೇ ನಾರ್ತ್ ಕರ್ನಾಟಕ ಭಾಗದಿಂದ, ಅದೇ ಹುಬ್ಬಳ್ಳಿ ಧಾರವಾಡ ಭಾಗದಿಂದ ಇವತ್ತು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮೋದಿ ಕೇರ್ ಮುಖಾಂತರ ಆಗ್ತಾ ಇದೆ. ಸೊ ಈ ಬಿಸ್ನೆಸ್ ಅನ್ನುವಂಥದ್ದು ಈ ರೀತಿಯಾಗಿ ಮಿರಾಕಲ್ ನ ಇವತ್ತು ನಾವು ಪ್ರತಿನಿತ್ಯ ಕೂಡ ಕ್ರಿಯೇಟ್ ಮಾಡ್ತಾ ಇದ್ವಿ. ಅಂಡ್ ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ, ಈ ಬಿಸ್ನೆಸ್ ಅನ್ನ ಯಾರು ಕೂಡ ಒಂದು ಕೆಲಸ ಮತ್ತೊಂದು ಅಂದ್ ಹೇಳ್ಕೊಂಡು ನೋಡ್ಕೊಳಕ್ ಹೋಗ್ಬೇಡಿ, ಜವಾಬ್ದಾರಿ ಅಂದ್ ಹೇಳ್ಕೊಂಡು ನೋಡ್ಕೊಳ್ಳಿ. ಇದೊಂದು ನನ್ಗೊಂದು ರೆಸ್ಪಾನ್ಸಿಬಿಲಿಟಿ, ಇದೊಂದು ನನ್ನ ಒಂದು ಭಾರತೀಯ ನಾಗರಿಕನ ಜವಾಬ್ದಾರಿ ಅಂತ ಹೇಳ್ಕೊಂಡು ತಿಳ್ಕೊಂಡಾಗ ಮಾತ್ರ ನಾವು ಈ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಗೆಲ್ಲಲಿಕ್ಕೆ ಅಂಡ್ ಬೆಳಲಿಕ್ಕೆ ಸಾಧ್ಯವಾಗುವಂತದ್ದು. ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಜನ ಹಸಿವಿರುವಂತ ವ್ಯಕ್ತಿಗಳಿದ್ದಾರೆ, ಬೇರೆ ಬೇರೆ ಊರಲ್ಲೂ ಕೂಡ ಹಸಿವಿರುವಂತ ವ್ಯಕ್ತಿಗಳಿದ್ದಾರೆ. ಅಂತ ವ್ಯಕ್ತಿಗಳಿಗೆ ನಾವು ಅವಕಾಶನ ಕೊಡೋಣ, ಅವ್ರ ಲೈಫ್ ಅಲ್ಲೂ ಕೂಡ ಬೆಳಕಾಗುವಂತ ಕೆಲಸ ನಾವು ಮಾಡ್ಬೋದು. ನಾನು ಕೂಡ ನನ್ನ ಒಂದು ಬ್ಯೂಟಿಫುಲ್ ಸ್ಟೋರಿನ ನಾನು ಹೇಳಿ ನಾವು ಈ ಒಂದು ಸೆಷನ್ ಎಂಡ್ ಮಾಡ್ತೀನಿ. ನಾವು ಕೂಡ ಮೋದಿ ಕೇರ್ ಮುಖಾಂತರ ಸೀರಿಯಸ್ ಆಗಿ ಇನ್ವಾಲ್ವ್ ಆಗ್ತಾ ಇದ್ದಿಲ್ಲ. ನಮ್ದೇ ಆದಂತ ಬಿಸ್ನೆಸ್ ಅಲ್ಲಿ ನಾನು ಮಧು ಸರ್ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಬಟ್ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ನಾವು ಹೋಗ್ತಾ ಇದ್ದಾಗ ರಾಜು ಸರ್, ಮಂಜು ಸರ್, ಸಂತೋಷ್ ಶೆಟ್ಟಿ ಸರ್ ಪ್ರತಿ ಜಾಗದಲ್ಲೂ ಕೂಡ ನಾನು ಮೈಂಡ್ ಸೆಟ್ ಮಾಡಿರುವಂತದ್ದು ಒಂದೇ, ಉಮೇಶ್ ನೀವು ಮಾಡ್ತಿರುವಂತ ಬಿಸ್ನೆಸ್ ಅಲ್ಲಿ ನೀವು ಏನೇ ಅಚೀವ್ಮೆಂಟ್ ಮಾಡ್ತಿದ್ರು ಕೂಡ ನೀವು ಮಾತ್ರ ಬೆಳಿಲಿಕ್ಕೆ ಸಾಧ್ಯ. ಬಟ್ ನಿಮ್ಮ ಪೊಟ್ಯಾನ್ಶಿಯಾಲಿಟಿ ಅನ್ನುವಂಥದ್ದು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ಬಾರ್ದು. ಒಂದಿಷ್ಟು ಜನಗಳಿಗೆ ಸಹಾಯ ಆಗಬೇಕು, ಒಂದಿಷ್ಟು ಜನ ವ್ಯಕ್ತಿಗಳು ಇನ್ಸ್ಪೈರ್ ಆಗಿ ಈ ಒಂದು ಬಿಸ್ನೆಸ್ ಒಳಗಡೆ ಬರ್ಬೇಕಂತ ಹೇಳ್ಕೊಂಡು ಸೀರಿಯಸ್ ಆಗಿ ಇನ್ವಾಲ್ವ್ ಮಾಡ್ತಾ ಬಂದ್ರು. ಅದಾದ ತಕ್ಷಣ ಒಂದಿಷ್ಟು ಜನ ವ್ಯಕ್ತಿಗಳಿಗೆ ಮೋದಿ ಕೇರ್ ಬಗ್ಗೆ ಹೇಳ್ತಾ ಬಂದಿದ್ಕೆ ಇವತ್ತು ಎಲ್ಲದೂ ಕೂಡ ಸಿಕ್ಕಿದೆ. ಲೈಫ್ ಅನ್ನ ತುಂಬಾನೇ ಇವತ್ತು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಒಂದು ಸ್ಟ್ರಾಂಗ್ ಆದಂತ ನಿರ್ಧಾರ ನೀವು ಮಾಡಿದ್ದೆ ಹೌದಾದ್ರೆ ಏನಿವತ್ತು ನಾವು 4-5 ವರ್ಷದಲ್ಲಿ 10-15 ವರ್ಷದಲ್ಲಿ ಇದ್ರೂ ಕೂಡ 4-5 ವರ್ಷದಲ್ಲಿ ಸೀರಿಯಸ್ ಆಗಿ ನಾವ್ ಏನಿವತ್ತು ಆಕ್ಷನ್ ಹಾಕಿದೀವಿ, ಆಕ್ಷನ್ ಹಾಕಿದ್ ಏನೆಲ್ಲ ನಾವ್ ಇವತ್ತು ಪಡ್ಕೊಂಡಿದೀವಿ. ಒಂದು ಒಳ್ಳೆ ಬಂಗ್ಲೆ ಆಗಿರ್ಬೋದು, 2.5 ಕೋಟಿ ವರ್ತನ ಬಂಗ್ಲೆ ಆಗಿರ್ಬೋದು, 76 ಲಕ್ಷ ರೂಪಾಯಿ ವರ್ತನ ಮರ್ಸಿಡೀಸ್ ಕಾರ್ ಆಗಿರ್ಬೋದು, 7.5 ಲಕ್ಷದ ಸಂಪಾದನೆ ಆಗಿರ್ಬೋದು, ಇದೆಲ್ಲದೂ ಕೂಡ ಸಾಧ್ಯವಾಗಿರುವಂತದ್ದು. ನಾವು ಮಾತ್ರ ಸಂಪಾದನೆ ಮಾಡುವಂತದ್ದಲ್ಲ, ನಾವು ಮಾತ್ರ ಗೆಲ್ಲುವಂತದ್ದಲ್ಲ, ನಮ್ಮ ಸುತ್ತಮುತ್ತಲಿರುವಂತ ವ್ಯಕ್ತಿಗಳು ಕೂಡ ಅವ್ರ ಲೈಫ್ ಅಲ್ಲಿ ಗೆಲ್ಲಲಿಕ್ಕೆ ಒಂದು ಅವಕಾಶನ ಕ್ರಿಯೇಟ್ ಅಂತೂ ನಮ್ಗೆ ಡೆಫಿನೆಟ್ಲಿ ಮಾಡಕ್ಕಾಗಲ್ಲ, ಸೃಷ್ಟಿ ಅಂತೂ ನಮ್ಗೆ ಡೆಫಿನೆಟ್ಲಿ ಮಾಡಕ್ಕಾಗಲ್ಲ. ಅದನ್ನ ಆಲ್ರೆಡಿ ನಮ್ ಗಾಡ್ ಫಾದರ್ ಸಮೀರ್ ಮೋದಿ ಸರ್ ಮಾಡಿದ್ದಾರೆ. ಕಂಪನಿಯಿಂದ ಸಾಕಷ್ಟು ಸಪೋರ್ಟ್ ಸಿಗುತ್ತೆ, ಟೀಮ್ ಲೀಡರ್ಸ್ ಗಳ ಕಡೆಯಿಂದ ಸಾಕಷ್ಟು ಸಪೋರ್ಟ್ ಸಿಗುತ್ತೆ. ಜಸ್ಟ್ ಅವಕಾಶನ ಒಂದಿಷ್ಟು ಜನ ವ್ಯಕ್ತಿಗಳಿಗೆ ರೀಚ್ ಮಾಡಿಸುವಂತ ಕೆಲಸ ನಾವು ಮಾಡಿದ್ದೆ ಹೌದಾದ್ರೆ ಭವಿಷ್ಯದಲ್ಲಿ ಏನ್ ಇವತ್ತು ಶ್ರೀಮಂತ ರಾಮರಾಜ್ಯ ಆಗ್ಬೇಕಂತ ಹೇಳ್ಕೊಂಡು ಸಾಕಷ್ಟು ಜನ ವ್ಯಕ್ತಿಗಳು ಇವತ್ತು ಕೈಗೆ ಪಣ ತೊಟ್ಬಿಟ್ಟು ಇವತ್ತು ನಿಂತಿದ್ದಾರೆ. ಅದರಲ್ಲಿ ಒಂದು ಪುಟ್ಟದಾದಂತ ಕಾಂಟ್ರಿಬ್ಯೂಷನ್ ನಾವು ಕೂಡ ಕೊಡ್ಬೋದು ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ಈ ಒಂದು ಸಾರ್ಥಕ ಸಮ್ಮಿಲನ ಸ್ಟೇಜ್ ನ ಕ್ರಿಯೇಟ್ ಮಾಡಿರುವಂತ ನಮ್ಮೆಲ್ಲರ ಟಾಪ್ ಲೀಡರ್ಸ್ ಗಳಾಗಿರುವಂತ ಅಂಡ್ ಕರ್ನಾಟಕ ಪಂಚಾಯತಿ ಕಟ್ಟೆ ಅನ್ನುವಂತ ಟೀಮ್ ನ ಕಟ್ಟಿ ಇವತ್ತು ಕರ್ನಾಟಕದಲ್ಲಿ ಇವತ್ತೊಂದು ದೊಡ್ಡ ರೆವಲ್ಯೂಷನ್ಸ್ ಆಗ್ತಾ ಇದೆ ಅಂತ ಹೇಳ್ತಿದ್ರೆ ಡೆಫಿನೆಟ್ಲಿ ಈ ವ್ಯಕ್ತಿಗಳು ಕಾರಣ. ಈ ವ್ಯಕ್ತಿಗಳು ಇವತ್ತು ಕರ್ನಾಟಕದಲ್ಲಿ ಟೀಮ್ ಕಟ್ಟಿರುವಂತ ರೀತಿ, ಬಾಂಡಿಂಗ್ ಮಾಡಿರುವಂತದ್ದು ಕಳೆದ 25 ವರ್ಷದಿಂದ ಇಷ್ಟು ಸ್ಟ್ಯಾಂಡ್ ಆಗಿ ನಿಲ್ಸಿದ್ದಾರೆ ಅಂತ ಹೇಳ್ತಿದ್ರೆ ಅವ್ರು ಯಾರು ಕೂಡ ಅವ್ರ ತಲೆನ ಉಪಯೋಗಿಸಿ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಿರುವಂತದ್ದಲ್ಲ, ಅವ್ರನ್ನ ಹಾರ್ಟ್ ನ ಉಪಯೋಗಿಸಿ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಿದ್ರು. ಅದ್ರ ಜೊತೆ ನಾವೆಲ್ಲರೂ ಕೂಡ ಕನೆಕ್ಟ್ ಆದ್ವಿ, ಇವತ್ತು ಮೋದಿ ಕೇರ್ ಮುಖಾಂತರ ಅಚೀವ್ ಮಾಡ್ತಾ ಇದ್ವಿ. ವೆರಿ ಸಿಂಪಲ್, ನೀವೆಲ್ಲರೂ ಕೂಡ ಮಾಡ್ಬೇಕಾಗಿರೋದಿಷ್ಟೇ. ಹೆಂಗ್ ಮಾಡೋದು, 10 ಲಕ್ಷ ಸಂಪಾದನೆ ಮಾಡೋದು ಹೆಂಗೆ, 1 ಲಕ್ಷ ಸಂಪಾದನೆ ಮಾಡೋದು ಹೆಂಗೆ ಅಂತ ಹೇಳ್ಕೊಂಡು ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಅಪ್ಲೈನ್ಸ್ ಲೀಡರ್ಸ್ ಗಳು ಇವತ್ತು ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ, ಅವ್ರು ಏನ್ ಮಾಡಿದ್ದಾರೆ, ಜಸ್ಟ್ ಅವ್ರು ಮಾಡಿರುವಂತ ಕೆಲಸನ ಫಾಲೋ ಮಾಡ್ತಾ ಹೋಗಿ ಆ ಒಂದು ಸಕ್ಸಸ್ ಅನ್ನುವಂಥದ್ದು, ಅವ್ರು ಏನ್ ಪಡ್ಕೊಂಡಂತ ಸಕ್ಸಸ್ ಅನ್ನುವಂಥದ್ದು ನಿಮ್ಮೆಲ್ಲರದ್ದು ಆಗುತ್ತೆ ಅಂತ ಹೇಳ್ತಾ ಡೆಫಿನೆಟ್ಲಿ ನೆಕ್ಸ್ಟ್ ವೀಕ್ ಅನ್ನುವಂಥದ್ದು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತ ಸೆಷನ್ ಇದೆ. ಅಕ್ಷಿದತ್ ಅವರ ಒಂದು ಸೆಷನ್ಗೆ ಸಾಕಷ್ಟು ಜನ ವ್ಯಕ್ತಿಗಳು ವೇಟ್ ಮಾಡ್ತಾ ಇದ್ದಾರೆ. ಒಬ್ಳು ಕಾಲೇಜ್ ಸ್ಟೂಡೆಂಟ್ ಆಗಿರುವಂತ ಒಬ್ರು ಹುಡುಗಿ ಇವತ್ತು ಮೋದಿ ಕೇರ್ ಮುಖಾಂತರ ಒಂದು ದೊಡ್ಡ ಹಿಸ್ಟ್ರಿನ ಕ್ರಿಯೇಟ್ ಮಾಡಿರುವಂತದ್ದು, ಅದು ಸಣ್ಣ ಪುಟ್ಟ ಸಾಧನೆ ಅಲ್ಲ. ಆ ಒಂದು ಕಾರ್ಯಕ್ರಮ ಕೂಡ ಸಾಕಷ್ಟು ಜನ ನಾವು ಕೂಡ ಈಗಲೇ ವೇಟ್ ಮಾಡ್ತಾ ಇದ್ವಿ. ಸಾರ್ಥಕ ಸಮ್ಮೇಳನದ ಕಾರ್ಯಕ್ರಮದ ಮುಖಾಂತರ ಇವತ್ತು ನಾವು ಬೆಳಿಲಿಕ್ಕೆ ಏನೇನ್ ಬೇಕು ಎಲ್ಲದೂ ಕೂಡ ಸಿಗ್ತಾ ಇದೆ. ಜಸ್ಟ್ ಅದನ್ನೆಲ್ಲದೂ ಕೂಡ ನಾವೆಲ್ಲೂ ಕೂಡ
ಫಾಲೋ ಮಾಡೋಣ ಅಂತ ಹೇಳ್ತಾ ಒನ್ಸ್ ಅಗೇನ್ ಈ ಒಂದು ವೇದಿಕೆಯಲ್ಲಿ ಒಂದಿಷ್ಟು ವಿಚಾರಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತ ನನ್ನೆಲ್ಲ ಅಪ್ಲೈನ್ಸ್ ಗಳಿಗೂ ಅಂಡ್ ಕರ್ನಾಟಕದ ಟಾಪ್ ಮೋಸ್ಟ್ ಎಲ್ಲಾ ಲೀಡರ್ಸ್ ಗಳಿಗೂ ಕೂಡ ನನ್ನ ಹೃದಯಾಂತರದ ನಮಸ್ಕಾರ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್. ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಸಿಕ್ಕಾಬಟ್ಟೆ ಒಂದಷ್ಟು ಸೀಕ್ರೆಟ್ಸ್ ಗಳನ್ನ ನೀವು ಶೇರ್ ಮಾಡಿದ್ರಿ. ನಿಜವಾಗ್ಲೂ ನಾನು ಈಗಾಗ್ಲೇ ಈಗ ಹೆಂಗ್ ವರ್ಕ್ ಮಾಡ್ಬೇಕು ನಾವು ಅಂತ ಹೇಳಿ ನನ್ನ ಮೈಂಡೇ ವರ್ಕ್ ಆಗ್ತಿದೆ. ಸೊ ಅಷ್ಟು ಚೆನ್ನಾಗಿ ನೀವು ಒಂದಷ್ಟು ಇನ್ಫಾರ್ಮೇಶನ್ಸ್ ಕೊಟ್ರಿ. ನಿಜವಾಗ್ಲೂ ಕೂಡ ಹೃದಯದಿಂದ ಮೋದಿ ಕೇರ್ ಮಾಡೋದು ಹೇಗೆ ಅಂತ ಹೇಳಿ ನಿಮ್ಮ ಒಂದು ಹೃದಯದಿಂದ ಬಂದಂತ ಮಾತುಗಳಿಂದ ಗೊತ್ತಾಯ್ತು. ಖಂಡಿತ ಒಂದು ನಾನು ನಿಜವಾಗ್ಲೂ ವಾವ್ ಅನ್ಸಿದ್ದೇನೆ ಅಂತ ಹೇಳಿದ್ರೆ, ಸತತ 9 ವರ್ಷಗಳ ಕಾಲ ನೀವು ಬಾಂಡಿಂಗ್ ನ ಬಿಲ್ಡ್ ಮಾಡ್ಕೊಂಡು ಬಂದಿದ್ದೀಯಲ್ಲ, ನಿಜವಾಗ್ಲೂ ಕೂಡ ಆಶ್ಚರ್ಯ ಮತ್ತೆ ನಿಜವಾಗ್ಲೂ ವಿಸ್ಮಯ. ಗ್ರೇಟ್. ನಿಜವಾಗ್ಲೂ ಆ ಪೇಷನ್ಸ್, ಆ ಒಂದು ಡೆಡಿಕೇಶನ್, ಆ ನಿಮ್ಮ ಪ್ರಾಮಾಣಿಕತೆ ಇವತ್ತು ಖಂಡಿತ ಒಂದು ದೊಡ್ಡ ಮಟ್ಟದ ರಿಸಲ್ಟ್ ಕೊಟ್ಟಿದೆ. ಗ್ರೇಟ್ ಸರ್. ಒಂದಷ್ಟು ಎಂತ ಇಂಪಾರ್ಟೆಂಟ್ ಸೀಕ್ರೆಟ್ಸ್ ಗಳನ್ನ ಶೇರ್ ಮಾಡಿದ್ರಿ. ಬಹಳ ಖುಷಿ ಆಗುತ್ತೆ ನಿಜವಾಗ್ಲೂ ಕೂಡ. ತುಂಬಾ ಜನಗಳಿಗೆ ನೀವ್ ಹೇಳೋದು ಎಷ್ಟು ಸತ್ಯ ಅಂತ ಹೇಳಿದ್ರೆ, ದೊಡ್ಡದಾಗಿ ಬೆಳಿಬೇಕು ಅನ್ನೋ ಆಸೆ ಖಂಡಿತ ಇದೆ ಉಮೇಶ್ ಸರ್ ತುಂಬಾ ಜನಗಳಿಗೆ. ಆದ್ರೆ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ, ನೀವ್ ಹೇಳೋದಲ್ಲ, ಹಸು ಕಟ್ಕೊಂಡು ಅದರಲ್ಲಿ 50 ಲೀಟರ್ ಹಾಲ್ನ ಬಯಸ್ತಾ ಇರ್ತಾರೆ. ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಇನ್ನೂ 2-3 ಹಸುಗಳು ಕಟ್ಟಿದ್ರೆ ಮಾತ್ರ 50 ಲೀಟರ್ ಹಾಲು ಬರೋಕ್ ಸಾಧ್ಯ ಆಗತ್ತೆ. ಹಾಗಾಗಿ ನಾವು ವರ್ಕ್ ಮಾಡುವಂತ ರೀತಿನಲ್ಲಿ ಆಲೋಚನೆ ದೊಡ್ಡದು ಮಾಡ್ಕೋಬೇಕು, ಅದೇ ತರ ಆಕ್ಷನ್ ಕೂಡ ದೊಡ್ಡದು ಮಾಡ್ಕೊಬೇಕು. ಅವಾಗ ನಾವು ಖಂಡಿತ ಈ 1,000 ಜನಗಳಲ್ಲಿ ನಾನೊಬ್ಬ ಲಕ್ಷಾಧಿಪತಿ ಆಗಕ್ಕೆ ಸಾಧ್ಯ ಆಗತ್ತೆ, ಮತ್ತೆ ಕ್ರಿಯೇಟ್ ಮಾಡೋಕ್ಕೂ ಸಾಧ್ಯ ಆಗತ್ತೆ ಅನ್ನುವಂಥದ್ದು ನಿಜವಾಗ್ಲೂ ಒಂದು ಸತ್ಯ. ಅದೊಂದು ಮತ್ತೆ ಇನ್ನೊಂದು ಒಂದಷ್ಟು ಬಹಳ ಇಂಪಾರ್ಟೆಂಟ್ ಆಗಿ ನಾನು ಇಲ್ಲ ಬರ್ದಿಟ್ಕೊಂಡ್ಬಿಟ್ಟಿದ್ದೀನಿ ತುಂಬಾ ವಿಚಾರಗಳೆಲ್ಲ. ಸೊ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ, ಮಿಲೇನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಆಟಿಟ್ಯೂಡ್ ಹೇಗಿರ್ಬೇಕು, ಮೆಂಟಾಲಿಟಿ ಹೇಗಿರ್ಬೇಕು, ಆಲೋಚನೆಗಳ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನೀವು ಕೊಟ್ರಿ. ಅದ್ರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸ್ಪಾನ್ಸರಿಂಗ್ ಅನ್ನುವಂಥದ್ದು ಎಷ್ಟು ದೊಡ್ಡ ಮಹತ್ವ ಉಳ್ಳದ್ದು ಅನ್ನುವಂಥದ್ದು ಕೂಡ ನೀವು ಅರ್ಥ ಮಾಡಿಸಿದ್ರಿ. ಅದ್ರಲ್ಲೂ ಕೂಡ ಇನ್ನೊಂದು, ಆ ಸ್ಪಾನ್ಸರಿಂಗ್ ಅನ್ನುವಂಥದ್ದನ್ನ ನಾವು ಇದ್ದಲ್ಲೇ ಕಾಯ್ಕೊಂಡು ಕೂತ್ಕೊಳ್ಳುವಂಥದ್ದು ತುಂಬಾ ಜನಗಳು ಹೇಗೆ ಅಂತ ಹೇಳಿದ್ರೆ, ಆಕ್ಚುಲಿ ಐ ಥಿಂಕ್ ಬಿಸ್ನೆಸ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಒಳ್ಳೆ ನೇಚರ್ ಬೇಕು. ಯಾವ ತರ ಅಂತ ಹೇಳಿದ್ರೆ, ಬಿಸ್ನೆಸ್ ಅನ್ನ ನಾನ್ ಕಟ್ಟಬೇಕು. ತುಂಬಾ ಜನ ನಾನಿರೋ ಕಡೆನೇ ಬಿಸ್ನೆಸ್ ಕಟ್ಟೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ನೀವು ನಿಜವಾಗ್ಲೂ ಕೂಡ ರೆಕ್ಕೆನ ಸ್ಪ್ರೆಡ್ ಮಾಡ್ಬೇಕು ಅನ್ನುವಂತ ವಿಚಾರ ಹೇಳಿದ್ರಲ್ಲ, ಸೊ ನಿಜವಾಗ್ಲೂ ಸೂಪರ್ ಡೂಪರ್ ಸೀಕ್ರೆಟ್ ಅದು. ಯಾಕೆ ಅಂತ ಹೇಳಿದ್ರೆ, ನಾವು ದೂರ ಹೋದಂಗೆಲ್ಲ ದೊಡ್ಡ ಮಟ್ಟದ ಬಿಸ್ನೆಸ್ ಕಟ್ಟಕ್ ಸಾಧ್ಯ ಅನ್ನೋದನ್ನ ಇವತ್ತು ನೀವು ತೋರಿಸಿದ್ರಿ. ಮತ್ತೆ ಈಗ ನೀವು 6-7 ಸ್ಟೇಟ್ ಗಳಿಗೆ ರೀಚ್ ಮಾಡಿರೋದಕ್ಕೆ ಇವತ್ತು 2.5 ಕೋಟಿ ಬಂಗಲೆ, ಸೊ 76 ಲಕ್ಷದ ಕಾರು. ಅಷ್ಟೇ ಅಲ್ಲ, ನಿಮಗಷ್ಟೇ ಅಲ್ಲ, ನಿಮ್ಮ ಜೊತೆಗೆ ಇವತ್ತು ನಿಮ್ಮ ಜೊತೆಗೆ ಬಂದಂತ ನಿಮ್ಮ ಸ್ನೇಹಿತರು, ನಿಮ್ಮ ಟೀಮ್, ನಿಮ್ಮ ಕುಟುಂಬದವರು ಏನಿದ್ದಾರೆ, ಮೋದಿ ಕೇರ್ ಕುಟುಂಬದವರು, ಇವತ್ತು ಅಲ್ಲೂ ಕೂಡ ರೇಂಜ್ ಓವರ್ ಕಾರ್ ಬರ್ತಿದೆ, BMW ಕಾರ್ಗಳು ಬಂದಿದ್ದಾರೆ. 10, 12, 13 ಲಕ್ಷ ಇನ್ಕಮ್ ತಗೊಳ್ಳೋ ವ್ಯಕ್ತಿಗಳು ಕ್ರಿಯೇಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ನೀವು ಈ ತರ ಬಿಸ್ನೆಸ್ ಸ್ಪ್ರೆಡ್ ಮಾಡಿರೋದಕ್ಕೆ ಸ್ನೇಹಿತರ ನಿಜವಾಗ್ಲೂ ಉಮೇಶ್ ಸರ್ ಸೂಪರ್ ಡೂಪರ್ ಸೀಕ್ರೆಟ್ ಕೊಟ್ಟಿದ್ದಾರೆ ನಿಮ್ಗೆ. ನಾವೆಲ್ಲರೂ ಕೂಡ ಅಷ್ಟೇ, ಇದ್ದಲ್ಲೇ ಇದ್ಕೊಂಡು ಕೂತಲ್ಲೇ ಕೂತ್ಕೊಂಡು ಬಿಸ್ನೆಸ್ ನನ್ನ ಹತ್ರಕ್ಕೆ ಬರುತ್ತೆ, ಜನಗಳು ಅವರಾಗಿ ನಮ್ಮ ಹತ್ರ ಬಂದು ಸೇರ್ಕೊಳ್ತಾರೆ, ನಾನು ಬೆಳಿತೀನಿ ಅಂತ ಕನ್ಸ್ ಕಾಣ್ಬೇಡಿ. ಖಂಡಿತ ಅಲ್ಲ. ನೀವು ಕಂಡ ಕನ್ಸು ನನ್ಸಾಗ್ಬೇಕು ಅಂತ ಹೇಳಿದ್ರೆ ನಾವು ಹೊರಗಡೆ ಬರ್ಬೇಕಾಗತ್ತೆ, ದೊಡ್ಡ ಮಟ್ಟದ ಆಕ್ಷನ್ ಹಾಕ್ಬೇಕಾಗತ್ತೆ. ತುಂಬಾ ದೂರ ನಡೆದ್ರೆ ಮಾತ್ರ ತುಂಬಾ ದೂರ ನಾವು ಕೂಡ ಬದುಕೋಕ್ ಸಾಧ್ಯ ಬಿಸ್ನೆಸ್ ಅಲ್ಲಿ ಇರೋದನ್ನ. ನಿಜವಾಗ್ಲೂ ಒಳ್ಳೆ ಸೀಕ್ರೆಟ್ ಹೇಳ್ಕೊಟ್ರು. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಗಿಂತ ಹೆಚ್ಚಾಗಿ ನಾವ್ ಇವತ್ತು ಕಷ್ಟಪಟ್ರೆ ನಾಳೆ ಏನ್ ಸಿಗುತ್ತೆ ರಿಟರ್ನ್ಸ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಉಮೇಶ್ ಸರ್ ಅರ್ಥ ಮಾಡಿಸೋರು. ಸರ್ ನಿಜವಾಗ್ಲೂ ಅರ್ಧ ಲೀಟ್ರು ಆಕ್ಟಿವಿಟಿ ಇಟ್ಕೊಂಡು ನೀವು ಅವತ್ತಿನ ಹಾರ್ಡ್ ವರ್ಕಿಗೆ ನಿಜವಾಗ್ಲೂ ನಮ್ ರಾಜು ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ಸಾವಿರಾರು ದಿನಗಳ ಒಂದು ಪ್ರಯತ್ನಕ್ಕೆ ಒಂದೇ ಒಂದಿನ ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟ್ ಆ ಎಲ್ಲ ನೋವನ್ನ ಮರ್ಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಇವನ್ ನಮ್ಮ ಎಷ್ಟೋ ಜನ ಒಳ್ಳೊಳ್ಳೆ ಒಂದು ಸ್ಟೋರೀಸ್ ಗಳು ಹೇಳ್ತಿರ್ತಾರೆ. ಇವನ್ ಸಿಕ್ಕಾಪಟ್ಟೆ ಸ್ಟೋರೀಸ್ ಗಳು ರಾಜು ಸರ್ ಇರ್ಬೋದು, ನಮ್ಮ ಟಾಪ್ ಲೀಡರ್ ಗಳು ಕೂಡ ಕೊಡ್ತಿರ್ತಾರೆ. ಇವತ್ತು ನಾವು ಹುಸೇನ್ ಬೋಲ್ಟ್ ಕೇಳಿದ್ರಿ, 20 ಸೆಕೆಂಡ್ ಅಥವಾ 30 ಸೆಕೆಂಡ್ ಒಂದು ರನ್ನಿಂಗ್ ರೇಸ್ ಅಲ್ಲಿ ವಿನ್ ಆಗಿ ಬರುವಂತದ್ದು ನಮಗೆ ಮಾತ್ರ ಕಾಣಿಸ್ತಾ ಇರುತ್ತೆ. ಬಟ್ 5 ವರ್ಷದ ಸ್ಟ್ರಗಲ್ಸ್ ಅನ್ನುವಂಥದ್ದು ಯಾರಿಗೂ ಕೂಡ ಕಾಣಿಸ್ತಾ ಇರಲ್ಲ. ಸಾಕಷ್ಟು ಜನ ಇದೇ ಒಂದು ಮಿಸ್ಟೇಕ್ಸ್ ನ ಮಾಡ್ತಾ ಇರ್ತಾರೆ. ಇವತ್ತೇನೆ ರಿಸಲ್ಟ್ ಬರ್ಬೇಕಂದ್ರೆ ನೋಡ್ತಾ ಇರ್ತಾರೆ. ಇವತ್ತು ನಾನು ಕಷ್ಟಪಟ್ಟಿದ್ದೀನಿ, ಇವತ್ತೇ ರಿಸಲ್ಟ್. ಡೆಫಿನೆಟ್ಲಿ ಈ ಬಿಸ್ನೆಸ್ ಅಲ್ಲಿ ಅಂತೂ ಸಾಧ್ಯ ಇಲ್ಲ. ಇವತ್ತೇ ನಾವು ಕೆಲಸ ಮಾಡಿ ಇವತ್ತೇ ಬರ್ಬೇಕನ್ನೋದಿದ್ರೆ ನಾವು ಕೂಲಿ ಕೆಲಸ ಮಾಡ್ಬೇಕು. ಇಮಿಡಿಯೇಟ್ ಆಗಿ ಕಾಸು ಬರ್ಬೇಕನ್ನೋದು ನಾವು ಭಿಕ್ಷೆ ಬಿಡ್ಬೇಕು. ಈ ಬಿಸ್ನೆಸ್ ಅನ್ನುವಂಥದ್ದು ಜನರೇಷನ್ ವೈಸ್ ಬರ್ಬೇಕಂದ್ರೆ ನಾವೆಲ್ಲೂ ಕೂಡ ಇವತ್ತು ವರ್ಕ್ ಮಾಡ್ತಿರುವಂತದ್ದು. ಜನರೇಷನ್ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಟ್ಲೀಸ್ಟ್ 3 ರಿಂದ 5 ವರ್ಷ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ, 3 ರಿಂದ 5 ವರ್ಷ ಪೇಷನ್ಸ್ ನ ಪಡ್ಕೊಳ್ಳಿಕ್ಕೆ ಒಂದಿಷ್ಟು ಜನ ವ್ಯಕ್ತಿಗಳು ತಯಾರಾಗಿರ್ಲ. ಡೆಫಿನೆಟ್ಲಿ ಆ ಒಂದು ಪೇಷನ್ಸ್, ಆ ಒಂದು ತಾಳ್ಮೆ ಅನ್ನುವಂಥದ್ದು ಇದ್ದಿದ್ದೇ ಹೌದಾದ್ರೆ ಇವತ್ತು ನಾವೇನ್ ಸಂಪಾದನೆ ಮಾಡ್ತಾ ಇದ್ವಿ, ನಾವೇನ್ ಇವತ್ತು ಅಚೀವ್ಮೆಂಟ್ ಮಾಡ್ತಾ ಇದ್ವಿ, ಅದೆಲ್ಲದೂ ಕೂಡ ಮೋದಿ ಕೇರ್ ಮುಖಾಂತರ ಪಡ್ಕೊಳ್ಳಿಕ್ಕೆ ಡೆಫಿನೆಟ್ಲಿ ಸಾಧ್ಯ. ಅದ್ ನಮ್ ಲೀಡರ್ಸ್ ಗಳು ನಮ್ಗೆ ಅರ್ಥ ಮಾಡ್ಸಿದ್ದಾರೆ, ಅರ್ಥ ಮಾಡ್ಕೊಂಡು ಇವತ್ತು ಪಡ್ಕೊಳ್ತಾ ಇದ್ವಿ.
ಎಸ್ 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 ವೆರಿ ಟ್ರೂ ಸರ್. ಡೆಫಿನೆಟ್ ಆಗಿ ಸ್ನೇಹಿತರೆ, ಏನು ಸಾವಿರಾರು ಜನ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಅತ್ಯುತ್ತಮವಾದಂತ ಒಂದು ಕಿವಿ ಮಾತು ಹೃದಯದಿಂದನೂ ಕೂಡ ಸರ್ ಶೇರ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ನನಗೂ ಕೂಡ ತುಂಬಾ ಮೈಂಡ್ ಓಪನ್ ಆಗ್ತಿದೆ. ಹೌದಲ್ವಾ, ಕರೆಕ್ಟ್ ಅಲ್ವಾ, ರೈಟ್ ಅಲ್ವಾ? ಲಕ್ಷ ಇನ್ಕಮ್ ನ ಮುಟ್ಟೋದಕ್ಕೆ ಸರ್ ಆಗೋ ದಾರಿ ಇದೆ. ಆದ್ರೆ ನಾವು ಕೂತಲ್ಲೇ ಕೂತಿದ್ದು ನಮ್ಮ ಆಲೋಚನೆಗಳನ್ನ ಒಳಗಡೆನೆ ಮಾಡ್ಕೊಂಡು ಇಲ್ಲೇ ಇದ್ವಿ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ನಾವ್ ಹೆಚ್ಚು ದೂರ ಚಲನೆ ಮಾಡಿದಷ್ಟು ಎಷ್ಟು ದೂರ ಹೋಗ್ತೀವೋ ಅಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡಕ್ ಸಾಧ್ಯ ಅನ್ನೋದನ್ನ ಉಮೇಶ್ ಸರ್ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಥಾಟ್ಸ್ ಹೇಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸ್ಪಾನ್ಸರಿಂಗ್ ಮಹತ್ವ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಅದಲ್ಲದೆ ಇವತ್ತು ಅವ್ರ ಯಶಸ್ಸು ಎಷ್ಟು ದೊಡ್ಡ ಮಟ್ಟದ ಆಗಿದೆ ಅನ್ನುವಂಥದ್ದು ನಮ್ಗೆ ಇಲ್ಲಿ ಸಾಕ್ಷಿ ಪುರಾವೆ ಸರ್ ಇದ್ದಾರೆ. ಬಹಳ ಖುಷಿ ಆಗತ್ತೆ ಟ್ರೈನಿಂಗ್ ಮಹತ್ವನ ಅರ್ಥ ಮಾಡಿಸಿದ್ದಕ್ಕೆ. ಟ್ರೈನಿಂಗ್ ನಲ್ಲಿ ಎಂತ ಮಹತ್ವ ಇದೆ ಅನ್ನೋದನ್ನ ನಾವ್ ಇವತ್ತು ಇಲ್ಲಿ ಅರ್ಥ ಮಾಡ್ಕೊಳ್ತಿದೀವಿ. ನಿಜವಾಗ್ಲೂನು ಇವತ್ತು ವೀರೇಶ್ ಸರ್ ಇರ್ಬೋದು ಅಂಡ್ ಉಮೇಶ್ ಸರ್ ಇರ್ಬೋದು, ಇಬ್ರು ಕೂಡ ಅದ್ಭುತವಾದಂತ ಒಂದು ವಿಷಯಗಳನ್ನ ನಮ್ ಜೊತೆ ಶೇರ್ ಮಾಡಿದ್ದಾರೆ. ನಿಜವಾಗ್ಲೂ ನಾವೆಲ್ಲರೂ ಕೂಡ ಅದೃಷ್ಟವಂತರು. ಜೊತೆಗೆ ನಿಜವಾಗ್ಲೂ ಯಾಕೆ ಅದೃಷ್ಟವಂತರು, ಪುಣ್ಯವಂತರು ಅಂತ ಹೇಳಿದ್ರೆ, ಸೊ ನಾವು ಒಂದು ಮುದಿಕೆನಲ್ಲಿರೋದು, ಎರಡನೇದು ಇಂಥ ಕರ್ನಾಟಕದ ದಿಗ್ಗಜ ಒಂದು ಲೀಡರ್ಗಳ ಜೊತೆ ಒಗ್ಗಟ್ಟಿನ ಜೊತೆಗೆ ನಾವಿರುವಂತದ್ದು. ಎಲ್ಲಾ ಲೀಡರ್ಗಳು ಕೂಡ ಅಷ್ಟೇ, ನಮ್ಮ ಟಾಪ್ ಲೀಡರ್ಗಳು ಚಂದ್ರು ಸರ್ ಇರ್ಬೋದು, ರಾಜು ಸರ್, ವಿಜಯ್ ಸರ್, ಫಿಲಿಪ್ ಸರ್, ಎಲ್ಲಾ ಲೀಡರ್ಗಳು, ಇನ್ನೊಂದಷ್ಟ ಮುಖ್ಯವಾದಂತ ಲೀಡರ್ಗಳು ಎಲ್ಲರೂ ಸೇರಿ ಇಷ್ಟು ದೊಡ್ಡ ಮಟ್ಟದ ವೇದಿಕೆನ ಸೃಷ್ಟಿ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಲಕ್ಷಾಧಿಪತಿ ಆಗೋದಕ್ಕೆ, ನಾವೆಲ್ಲರೂ ಕೂಡ ನಮ್ಮ ಭವಿಷ್ಯನ ಬದಲಾಯಿಸ್ಕೊಳ್ಳೋದಕ್ಕೋಸ್ಕರ. ಸೊ ಇವತ್ತು ಇಲ್ಲಿ ಸಿಗುವಂತ ತರಬೇತಿಗಳನ್ನ ನಾವು ತಗೊಂಡಿದ್ದೆ ಆಯ್ತು ಅಂತ ಹೇಳಿದ್ರೆ, ಅದನ್ನ ಅಳವಡಿಸ್ಕೊಂಡಿದ್ದೆ ಆಯ್ತು ಅಂತ ಹೇಳಿದ್ರೆ ಖಂಡಿತ ಭದ್ರವಾದಂತ ಭವಿಷ್ಯನ ಕಟ್ಟಬಹುದು. ನಮ್ಮ ಭವಿಷ್ಯ ಕೇವಲ ನಮಗೆ ಅಷ್ಟೇ ಅಲ್ಲ, ಖಂಡಿತ ನಮ್ಮ ಸಮೀರ್ ಸರ್ ಹೇಳೋ ತರ ನೆಕ್ಸ್ಟ್ ಲೆಗೆಸಿನ ಬಿಲ್ಡ್ ಮಾಡೋ ತರ, ನೆಕ್ಸ್ಟ್ ಪರಂಪರೆನ ಹುಟ್ಟಾಕೋ ತರ, ಸೊ ನೆಕ್ಸ್ಟ್ ಜನರೇಷನ್ಗೂ ಕೂಡ ನಾವು ಒಳ್ಳೆ ಭವಿಷ್ಯನ ಕಟ್ಕೊಡ್ಬೋದು. ಸೊ ಈ ಒಂದು ವೇದಿಕೆ ಮುಖಾಂತರ, ಈ ಒಂದು ಕಲಿಕೆ ಮುಖಾಂತರ, ಮತ್ತೆ ಆಕ್ಷನ್ ಹಾಕೋದ್ರ ಮುಖಾಂತರ, ಪ್ರಾಪರ್ ಆಗಿ ಕಲಿಯುವಂತದ್ದು, ಪ್ರಾಪರ್ ಆಗಿ ಎಫರ್ಟ್ ಹಾಕುವಂತದ್ದು, ಪ್ರಾಪರ್ ಆಗಿ ಆಕ್ಷನ್ ಹಾಕಿ ನಾನು ಮುಂದೆ ಹೋಗುವಂತದ್ದು ಬಹಳ ಮುಖ್ಯ ಆಗುತ್ತೆ ಈ ಬಿಸ್ನೆಸ್ ಅಲ್ಲಿ. ನಿಜವಾಗ್ಲೂ ಕೂಡ ಉಮೇಶ್ ಸರ್ ಮತ್ತೆ ವೀರೇಶ್ ಸರ್ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರು. ನಿಜವಾಗ್ಲೂ ಒಂದು ರೋಮಾಂಚನ ವಿಷಯ ಅಂತ ಹೇಳಿದ್ರೆ, ಸೊ ವೀರೇಶ್ ಸರ್ ಹೇಳದಂಗೆ 48,000 ರೂಪಾಯಿ ಖರ್ಚು ಮಾಡಿ ಕಲಿಯೋದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಯೋಚನೆ ಮಾಡಿ ಅದು ಚಕ್ರ ಬಡ್ಡಿ ಸಮೇತ ವಾಪಸ್ ಬರ್ತಿದೆ. ಹಾಗಾಗಿ ಯಾರು ಕಲಿತಾರೆ ಅವ್ರು ಬೆಳೀತಾರೆ. ಮತ್ತೆ ಕಲಿಯೋದ್ರ ಜೊತೆಗೆ ಆಕ್ಷನ್ ಹಾಕೋದು ಬಹಳ ಮುಖ್ಯ. ಆಕ್ಷನ್ ಹಾಕ್ಬೇಕು ಅಂದ್ರೆ ಕಲಿಬೇಕು, ಕಲ್ತ್ರೆ ಮಾತ್ರ ಆಕ್ಷನ್ ಹಾಕಕ್ ಸಾಧ್ಯ. ಸೊ ಅಂತ ಒಂದು ವೇದಿಕೆನ ಸೃಷ್ಟಿ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇವತ್ತಿನ ಈ ತರ ಒಂದು ಬ್ಯೂಟಿಫುಲ್ ವೇದಿಕೆಗೆ ನಾವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಸೊ ಸ್ನೇಹಿತರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ, ಇವತ್ತು 2 ದಿಗ್ಗಜ ಲೀಡರ್ ಗಳಿಂದ ದೊಡ್ಡ ಯಶಸ್ಸಿನ ಸೂತ್ರಗಳನ್ನ ನಾವು ಕಲ್ತ್ಕೊಂಡ್ವಿ. ಹೇಗೆ ಸೊ ಬಿಸ್ನೆಸ್ ಅನ್ನು ಸ್ಪ್ರೆಡ್ ಮಾಡ್ಬೇಕು, ನಮ್ಮ ಥಾಟ್ ಹೇಗಿರ್ಬೇಕು, ಜೊತೆಗೇನಪ್ಪಾ ಅಂತ ಹೇಳಿದ್ರೆ ಹೊಸ ಸ್ಪಾನ್ಸರ್ ಹೇಗ್ ಮಾಡ್ಬೇಕು, ಮತ್ತೆ ಆಕ್ಷನ್ ಏನಕ್ಕೆ ಹಾಕ್ಬೇಕು, ಮತ್ತೆ ಇವತ್ತು ಹಾಕೋ ಎಫರ್ಟ್ ಅಲ್ಲಿ ನಾಳೆ ಎಷ್ಟು ದೊಡ್ಡ ಮಟ್ಟದ ರಿಸಲ್ಟ್ ಬರುತ್ತೆ, ನೆಕ್ಸ್ಟ್ ಜನರೇಷನ್ಗೆ ಯಾವ ತರದ್ದು ಹಣ ಬರುತ್ತೆ. ಅದಲ್ದೇನೆ ಇವತ್ತು ಒಬ್ಬ ವ್ಯಕ್ತಿಗೆ ಸರಿಯಾದ ರೀತಿಯಲ್ಲಿ ಪ್ರೀತಿಯಿಂದ ಬಾಂಧವ್ಯದಿಂದ ನೋಡ್ಕೊಂಡ್ರೆ, ಬಿಸ್ನೆಸ್ ಅನ್ನು ಹೊರತುಪಡಿಸಿ ಸೊ ಕುಟುಂಬದವರಾಗಿ ನಾವು ನೋಡಿದ್ದೆ ಆಯ್ತು ಅಂತ ಹೇಳಿದ್ರೆ, ಒಂದು ನಿಜವಾಗ್ಲೂ ಸಮೀರ್ ಮೋದಿ ಸರ್ನ ನಮ್ಮ ಹಾರ್ಟ್ ಒಳಗಡೆ ಹಾಕೊಟ್ಟು ಅಟೂಟ್ ಬಂದನ್ನ ನಾವು ಕ್ರಿಯೇಟ್ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ, ಎಷ್ಟು ದೊಡ್ಡ ಮಟ್ಟದ ಸಾಮ್ರಾಜ್ಯನ ಸೃಷ್ಟಿ ಮಾಡ್ಬೋದು ಅನ್ನುವಂಥದ್ದನ್ನ ಇವತ್ತು 2 ದಿಗ್ಗಜ ಲೀಡರ್ಗಳಿಂದ ನಾವು ಕಲ್ತ್ವಿ. ಸೊ ಅದೇ ತರ ನಾವೆಲ್ಲರೂ ಕೂಡ ನಮ್ಮ ಮಿಷನ್ ಮುಟ್ಟೋದಕ್ಕೆ, ಸೊ ಕರ್ನಾಟಕ ಸೊ 1000 ಜನಗಳ ಲಕ್ಷಾಧಿಪತಿಗಳನ್ನ ತಯಾರು ಮಾಡೋದಕ್ಕೋಸ್ಕರ ಮತ್ತೆ ಅಗೇನ್ ಸೇಮ್ ಡೇ ಅಂದ್ರೆ ನೆಕ್ಸ್ಟ್ ಶನಿವಾರ ಸೇಮ್ ಟೈಮ್ಗೆ ಸೊ ಈ ಒಂದು ಪ್ರೋಗ್ರಾಮ್ ಮತ್ತೆ ಬರ್ತಾ ಇದೆ. ಆದ್ರೆ ಆ ಪ್ರೋಗ್ರಾಮ್ ನಲ್ಲಿ ಸೊ ನ್ಯಾಷನಲ್ ಲೆವೆಲ್ ಅಲ್ಲಿ ದೇಶಾದ್ಯಂತ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡುವಂತ ರೆಕಾರ್ಡ್ ನ ಕ್ರಿಯೇಟ್ ಮಾಡಿರುವಂತ ಹೆಸರು ಮಾಡಿರುವಂತ ಒಬ್ಬ ಸ್ಪೆಷಲ್ ಲೀಡರ್ ಬರ್ತಿದ್ದಾರೆ. ಸೊ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಲೆಜೆಂಡರಿ ಟಾಕ್. ನಿಜವಾಗ್ಲೂ ಕೂಡ ಕರ್ನಾಟಕದ ಸಾರ್ಥಕ ಸಮ್ಮೇಳನ ವೇದಿಕೆಯಲ್ಲಿ ಲೆಜೆಂಡರಿ ಟಾಕ್. ಆಕ್ಚುಲಿ ಇನ್ನೊಂದೇನಂತ ಹೇಳಿದ್ರೆ, ಸೊ ಇಷ್ಟು ಚಿಕ್ಕ ಏಜಿಗೆ ಇಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡಿರುವಂತ ಅಕ್ಷಿದತ್ತ ಅವರು ನಮ್ಮೊಟ್ಟಿಗೆ ನಮ್ಮ ಕರ್ನಾಟಕಕ್ಕೆ ಮೊದಲನೇ ಬಾರಿಗೆ ಥ್ರೂ ಈ ಒಂದು ಚಾನೆಲ್ ಮುಖಾಂತರ, ಈ ಒಂದು ವೇದಿಕೆ ಮುಖಾಂತರ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಆರ್ಡಿನರಿಯಾಗಿ ಒಂದು ಲೈಫ್ ಲೀಡ್ ಮಾಡ್ತಾ ಇದ್ದಂತ ಒಂದು ಜಸ್ಟ್ ಸ್ಟೂಡೆಂಟ್ ಆಗಿ, ಬಿಕಾಮ್ ಸ್ಟೂಡೆಂಟ್ ಆಗಿ ಈ ಒಂದು ಬಿಸ್ನೆಸ್ ಗೆ ಕಾಲಿಟ್ಟಂತ ಸೊ ಇವರು ಇವತ್ತು ಈ ಒಂದು ಬಿಸ್ನೆಸ್ ಮುಖಾಂತರ, ನಮ್ಮ ಹೆಮ್ಮೆಯ ಮೋದಿಕೇರ್ ಮುಖಾಂತರ ತಿಂಗಳಿಗೆ 14 ಲಕ್ಷ ರೂಪಾಯಿ ಪಾರ್ಟ್ ಟೈಮ್ ಅರ್ನ್ ಮಾಡುವಂತ ದೊಡ್ಡ ಮಟ್ಟದ ಸಾಧನೆ ಮಾಡಿರುವಂತ ವ್ಯಕ್ತಿ. ಅದ್ರ ಜೊತೆಗೆ ನಿಜವಾಗ್ಲೂ ಇವತ್ತು ಸೆಲೆಬ್ರಿಟಿ ಲೈಫ್ ನಲ್ಲಿ ಮಾಡ್ತಿದ್ದಾರೆ. ಬಾಲಿವುಡ್ ಹೀರೋಯಿನ್ಗಳು ಯಾವ ರೀತಿ ಮದುವೆ ಆಗ್ತಾರೆ ಆ ತರ ಆ ರೇಂಜ್ಗೆ ಸೊ ಇವರ ಮ್ಯಾರೇಜ್ ಆಗಿದೆ. ಕೋಟಿ ಗಟ್ಟಲೆ ಖರ್ಚು ಮಾಡಿ ಮದುವೆ ಆಗಿದ್ದಾರೆ. ಅಷ್ಟು ದೊಡ್ಡ ಮಟ್ಟದನ್ನ ಸೊ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿರುವಂತವ್ರು. ಜೊತೆಗೆ ನಿಜವಾಗ್ಲೂ ಕೂಡ ಇವತ್ತು 22, 23, 24 ವಯಸ್ಸಿಗೆ ಇವತ್ತು ನಮ್ಮ ದೇಶದಲ್ಲಿ ಒಂದು ಹುಡುಗಿ ಸ್ಟೂಡೆಂಟ್ ಪ್ಯಾಕೆಟ್ ಮನಿಗೋಸ್ಕರ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಅಂತದ್ರಲ್ಲಿ ಇವತ್ತು ನಮ್ಮ ಅಕ್ಷಿದತ್ತ ಅವರು ಸ್ಟೂಡೆಂಟ್ ಲೈಫ್ ನಲ್ಲಿ ಅಪ್ಪ ಅಮ್ಮನಿಗೆನೆ ಲಕ್ಸುರಿ ಬಂಗ್ಲೆನ ಗಿಫ್ಟ್ ಮಾಡಿದವರು, ಸೊ ಕಾರ್ನ ಗಿಫ್ಟ್ ಮಾಡಿದವರು. ಜೊತೆಗೆ ಸಣ್ಣ ವಯಸ್ಸಿನಲ್ಲೇ ಮದುವೆಗೂ ಮುಂಚೆ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗುವಂತ ಹೆಣ್ಮಕ್ಳನ್ನ ನಾವು ನೋಡ್ತಾ ಇರ್ತೀವಿ. ಅಂತದ್ರಲ್ಲಿ ಇವತ್ತು ಯಾವ ತರದ ಇನ್ಸ್ಪಿರೇಷನ್ ಆಗಿದ್ದಾರೆ
ಇವರು ಅಂತ ಹೇಳಿದ್ರೆ 40 ಲಕ್ಷದ ಜಾಗ್ವಾರ್ ಕಾರ್ ನಲ್ಲಿ ಇವರ ಪ್ರಯಾಣ ಸ್ಟಾರ್ಟ್ ಆಯ್ತು. ಇವತ್ತು ಇಷ್ಟಲ್ಲೇ ಇನ್ನೊಂದು ಅವರ ಕನಸನ್ನ ಆಲ್ರೆಡಿ ಡ್ರೀಮ್ ಕಾರ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗೇನ್ ಇಷ್ಟಲ್ಲೇ ಮತ್ತೊಂದು ಅವರ ಡ್ರೀಮ್ 1 crore ಪ್ಲಸ್ ಪಾರ್ಷೆ ಕಾರ್ಗೆ ಓನರ್ ಆಗ್ತಿದ್ದಾರೆ. ಸೊ ಆ ತರ 1 ಕೋಟಿ ಪ್ಲಸ್ ಪಾರ್ಷೆ ಕಾರ್ಗೆ ಓನರ್ ಆಗ್ತಾ ಇರುವಂತ 14 ಲಕ್ಷ ಇನ್ಕಮ್ ನೋಡ್ತಾ ಇರುವಂತ, ಜೊತೆಗೇನಪ್ಪಾ ಅಂತ ಹೇಳಿದ್ರೆ ಸಣ್ಣ ಏಜ್ ನಲ್ಲೇ ದೇಶಾದ್ಯಂತ ಸಂಪೂರ್ಣವಾಗಿ ಸಾಧನೆ ಮಾಡಿರುವಂತ ಒಬ್ಬ ದಿಟ್ಟ ಒಂದು ಲೆಜೆಂಡರಿ ಲೀಡರ್ ನಾವು ನೋಡ್ತಾ ಇದೀವಿ. ಸೊ ಗೆಟ್ ರೆಡಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ಸಾಟರ್ಡೆ ಸೇಮ್ ಟೈಮಿಂಗು ಡೈರಿ ಪೆನ್ ರೆಡಿ ಮಾಡ್ಕೊಳ್ಳಿ. ನೀವಷ್ಟೇ ಅಲ್ಲ, ನಿಮ್ಮ ಎಂಟೈರ್ ಸಂಪೂರ್ಣ ಟೀಮಿಗೆ ಕುಟುಂಬದವ್ರ ಸಮೇತರಾಗಿ ಸಂಪೂರ್ಣವಾಗಿ ಇದನ್ನ ಅಟೆಂಡ್ ಮಾಡಿ. ಸೊ ಹಾಗಾಗಿ ನೆಕ್ಸ್ಟ್ ಶನಿವಾರ ನಾವೆಲ್ಲರೂ ಕೂಡ ಮೀಟ್ ಆಗೋಣ. ಇವತ್ತು ಈ ತರದೊಂದು ಸಾರ್ಥಕ ಸಮ್ಮಿಲನ ಕರ್ನಾಟಕದಲ್ಲಿ ಈ ತರದೊಂದು ದೊಡ್ಡ ಮಟ್ಟದ ವೇದಿಕೆನ ಸೃಷ್ಟಿ ಮಾಡಿದಂತ ನಮ್ಮ ಎಲ್ಲ ಕರ್ನಾಟಕದ ದಿಗ್ಗಜ ಲೀಡರ್ ಗಳಿಗೆ ಈ ಒಂದು ವೇದಿಕೆ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಜೊತೆಗೆ ನನಗೆ ಇಲ್ಲೇ ಅವಕಾಶ ಮಾಡಿಕೊಟ್ಟದಕ್ಕೆ, ಈ ಒಂದು ಪ್ರೋಗ್ರಾಮ್ ಹೋಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಅಪ್ಲೈನ್ಸ್ ಗಳಿಗೆ, ಅದು ಕರ್ನಾಟಕದ ಎಲ್ಲ ದಿಗ್ಗಜ ಲೀಡರ್ ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದ ಬೆಸ್ಟ್. ನಾವು 1 ಲಕ್ಷ ಸಂಪಾದನೆ ಮಾಡಿ, ಜೊತೆಗೆ ನಮ್ಮ ಆರಾಧ್ಯ ದೈವ ಸಮೀರ್ ಸರ್ ಬರ್ತಿದ್ದಾರೆ, ಅವರೊಟ್ಟಿಗೆ ಎಂಜಾಯ್ ಮಾಡೋಣ, ಅವರೊಟ್ಟಿಗೆ ನಾವೆಲ್ಲರೂ ಕೂಡ ಸೇರೋಣ. ಖಂಡಿತ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ಹೋಗ್ತಿದೆ. ನಾವೆಲ್ಲರೂ ಕೂಡ ನಮ್ಮ ಮಿಷನ್ ಮುಟ್ಟೋಣ. ಸೊ ಇಷ್ಟ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಿ ಶನಿವಾರ ಮತ್ತೆ ನಾವೆಲ್ಲರೂ ಕೂಡ ಜಾಯ್ನ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಥ್ಯಾಂಕ್ ಯು.